ಮಹಾರಾಜ್ರೆ, ನೀವ್ ಎಷ್ಟೊತ್ತಿಂದ ಇದನ್ನೇ ನೋಡ್ತಿದ್ದೀರಾ? ನಾನ್ ಮಾಡೋ ಕೂಡ ಇಷ್ಟೊಂದ್ ಸಮಯ ತಗೊಂಡಿರ್ಲಿಲ್ಲ. ಬೇಗ ಹೇಳ್ಬಿಡಿ, ಯಾರು ಮಾಡಿರೋದು ತುಂಬಾ ಚೆನ್ನಾಗಿದೆ ಅಂತ. ಹಾ ಹೇಳಿ ಮಹಾರಾಜ. ನೀವು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಕ್ಷಣ ಮಾತ್ರದಲ್ಲಿ ಮಾಡ್ತೀರಿ. ಅದೇನೆಂದರೆ ಎರಡು ಎಷ್ಟು ಸುಂದರವಾಗಿದೆ ನಿರ್ಣಯ ಮಾಡುವುದು ಕಠಿಣವಾಗಿದೆ ನಮಗೆ. ಮಹಾರಾಜ್ರೆ, ಈ ಗೊಂಬೆಗಳನ್ನ ನನ್ ಕೈಯಾರೆ ನಾನ್ ಮಾಡಿದ್ದೀನಿ. ಹೇಳಿ, ಇವರಿಬ್ರು ಯಾರು ಅಂತ? ಇದು ನಿಸ್ಸಂದೇಹವಾಗಿ ಬೊಂಬೆಗಳೇ. ಅದಂತೂ ಹೌದು, ಆದ್ರೆ ಯಾರ್ ಗೊಂಬೆ? ಈಗ ಯಾರು ವಸ್ತುಗಳನ್ನು ನಿರ್ಮಾಣ ಮಾಡುತ್ತಾರೋ ಅವರಿಗೆ ಅದರ ಮೇಲೆ ಅಧಿಕಾರ ಇರುತ್ತದೆ. ಈ ಬೊಂಬೆಗಳು ನಿಮ್ಮದೇ. ಮಹಾರಾಜರೇ, ಚಿಕ್ಕ ಮಹಾರಾಣಿ ತಿರುಮಲಂಬ ಅವರಿಗೆ ನೀವು ಇದನ್ನ ಹೇಳ್ಬೇಕು, ಅವರು ಯಾರ ಪ್ರತಿರೂಪ ಮಾಡಿದ್ದಾರೆ ಅಂತ. ಪ್ರತಿರೂಪವೇ? ಪ್ರತಿರೂಪ ಇದು ರಾಕ್ಷಸ, ಮತ್ತೆ ಇದು ರಾಕ್ಷಸಿ. ಮಹಾರಾಜರೇ, ನಾನು ಎಷ್ಟೊಂದು ಪ್ರೀತಿಯಿಂದ ನಮ್ಮಿಬ್ಬರ ಪ್ರತಿರೂಪ ಅಂತ ಇದನ್ನ ಮಾಡಿದ್ದೆ. ಇದು ನಮ್ಮ ಪ್ರತಿರೂಪವೇ. ಅದ್ಭುತ, ಎಷ್ಟು ಚೆನ್ನಾಗಿದೆ ನಮ್ಮ ಪ್ರತಿರೂಪಗಳು. ನಾವು ಸುಮ್ಮನೆ ತಮಾಷೆ ಮಾಡುತ್ತಿದ್ದೆವು. ನೋಡಿ ಇಲ್ಲಿ, ನಾವು ಎಷ್ಟು ಸುಂದರವಾಗಿ ಕಾಣುತ್ತಿದ್ದೇವೆ. ಅತಿ ಸುಂದರ. ನೀವು ಸಾಕ್ಷಾತ್ ದೇವಿ ಸ್ವರೂಪದಲ್ಲಿ ಕಾಣುತ್ತಿದ್ದೀರಿ. ನಮ್ಮಮ್ಮ ಕೂಡ ಇದನ್ನ ಹೇಳ್ತಾರೆ. ಕರಕುಶಲ ಕಲೆಯಲ್ಲಿ ನನ್ಗಿಂತ ಪಾರಂಗತರು ಬೇರೆ ಯಾರೂ ಇರೋಕ್ ಸಾಧ್ಯ ಇಲ್ಲ. ಪಾರಂಗತೆ ಎನ್ನುತ್ತಿದ್ದಾರೆ. ಅದ್ಭುತ, ಸತ್ಯ ಹೇಳುತ್ತಿದ್ದರು ಅವರು. ಮಹಾರಾಜರೇ, ಇವತ್ತು ನವರಾತ್ರಿಯ ಮೊದಲನೇ ದಿನ. ನಿಮಗೆ ಯಶಸ್ಸು ಸಿಗಲಿ, ನಿಮ್ಮ ಕೀರ್ತಿ ವಿಶ್ವದೆಡೆ ಹರಡಲಿ, ನಿಮ್ಗೆ ದೀರ್ಘಾಯಸ್ಸು ಇರ್ಲಿ ಅಂತ ನಾವು 9 ದಿನಗಳ ವ್ರತ ಮಾಡ್ತಿದೀವಿ. ಮಹಾರಾಣಿ ಚಿನ್ನಾದೇವಿ, ನಮ್ಮ ಬಗ್ಗೆ ಎಷ್ಟು ಯೋಚಿಸುತ್ತೀರಾ ನೀವು? ನಿಮ್ಮ ಸ್ನೇಹ, ನಿಮ್ಮ ಪ್ರೇಮ ಅಮೂಲ್ಯವಾದದ್ದು. ನಮ್ಮ ಸೌಭಾಗ್ಯವು ನೀವು ನಮ್ಮ ಮಹಾರಾಣಿಯನ್ನು. ನಿಮಗಾಗಿ ಏನನ್ನಾದ್ರೂ ಮಾಡುವುದು ನಮಗೋಸ್ಕರ ಸೌಭಾಗ್ಯದ ವಿಷಯ. ಅದು ನನಗೂ ಕೂಡ ಸೌಭಾಗ್ಯದ ವಿಷಯನೇ. ನಾನು ಕೂಡ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ನಾನು ಕೂಡ ವ್ರತ ಮಾಡ್ತೀನಿ. ವ್ರತ ನೀವು ಮಾಡುತ್ತೀರಾ? ಇಲ್ಲ, ಅಂದರೆ ನಮಗೆ ಗೊತ್ತೇ ಇದೆ ನೀವು ನಮ್ಮನ್ನು ಪ್ರೀತಿಸುತ್ತೀರಾ ಎಂದು. ಆದರೆ ನಿಮ್ಮ ಪ್ರೀತಿಯನ್ನು ನಿರೂಪಿಸಲು ಅವಶ್ಯಕತೆ ಇಲ್ಲ. ವ್ರತ ಮಾಡಬೇಡಿ. ಮಹಾರಾಜರೇ, ಯಾಕೆ ತಡಿತಿದ್ದೀರಾ? ಇವರು ವ್ರತ ಮಾಡ್ಲಿ ಬಿಡಿ. ಕೇವಲ 9 ದಿನಗಳ ವ್ರತ ತಾನೇ. 9 ದಿನಗಳ? 9 ದಿನ ಮಾಡಬೇಡಿ ನೀವು. ಇಲ್ಲ, ನೀವು ವ್ರತ ಮಾಡಿ. ಆದ್ರೆ ನೆನ್ಪಿರ್ಲಿ, ರಾಜಮಹಲಿನ ಆ ಕಲ್ಲಿನ ಕೋಟೆಗೆ ಹೋಗ್ಬೇಡಿ. ಯಾಕೆ? ನಮ್ ಚಿಕ್ಕಮ್ಮ ಹೋಗಿದ್ರು. ವ್ರತದಿಂದ ತಲೆ ಸುತ್ತ ಬಂತು. ಕಲ್ಲಿನ ಕೋಟೆಯಿಂದ ಕೆಳಗ್ ಬಿದ್ರು, ಸೀದಾ ಮೇಲ್ ಹೋದ್ರು. ಕೆಳಗಡೆ ಬಿದ್ದವರು ಹೇಗ್ ಮೇಲ್ಗಡೆ ಹೋದ್ರು? ಸ್ವರ್ಗವಾಸಿ ಆಗೋದ್ರಲ್ಲ ಅವರು. ಸ್ವರ್ಗವಾಸಿನ? ಸಾಧ್ಯವಿದೆ. ವ್ರತ ಮಾಡಬೇಡಿ ನೀವು. ಇಲ್ಲ, ನೀವು ವ್ರತ ಮಾಡಿ. ಆದ್ರೆ ಒಂದೇ ಕಡೆ ಮಲ್ಗಿರ್ಬೇಡಿ ಅಷ್ಟೇ. ಆ ಕಡೆ ಈ ಕಡೆ ತಿರುಗ್ತಾನೆ ಇರಿ. ಯಾಕೆ? ಒಂದೇ ಕಡೆ ಮಲ್ಕೊಂಡಿದ್ರೆ ಬೆನ್ನು ಹಿಡ್ಕೊಂಡ್ ಬಿಡತ್ತಲ್ವಾ? ನೆಲದ ಮೇಲ್ ಮಲ್ಕೋಬೇಕಾಗತ್ತೆ. ನೆಲದ ಮೇಲ? 9 ದಿನ. ಮತ್ತೆ ಇಡೀ ದಿನದಲ್ಲಿ ಕೇವಲ ಒಂದೇ ಹಣ್ಣು ತಿನ್ಬೋದು. ಒಂದೇ ಹಣ್ಣು? ಆದ್ರೆ ನೀರನ್ನ ನೀವ್ ಎಷ್ಟ್ ಬೇಕಾದ್ರೂ ಕುಡಿಬಹುದು. ಮಹಾರಾಣಿ ತಿರುಮಲಂಬ, ನೀವು ವ್ರತ ಮಾಡ್ತೀರಲ್ಲ? ಹೇಳಿ ನನ್ಗೆ, ಹೇಳಿ, ನೀವು ವ್ರತ ಮಾಡ್ತೀರಲ್ಲ? ನಾನ್ ಮಾಡಲ್ಲ. ನಾನ್ ಯಾಕೆ ಮಾಡ್ಬೇಕು? ನಾನು ಮಾತ್ರ ಅಲ್ಲ, ನನ್ನ ನೆರಳು ಕೂಡ ವ್ರತವನ್ನ ಮಾಡೋದಿಲ್ಲ. ನಮ್ಮ ತಲೆಮಾರುಗಳಲ್ಲೇ ಯಾರಾದ್ರೂ ವ್ರತವನ್ನ ಮಾಡಿದಾರಾ? ಹಾಗಾದ್ರೆ ಸಂಕಲ್ಪದ ಗತಿ ಏನು ಸ್ವಾಮಿ? ನಾನ್ ಯಾವ ಸಂಕಲ್ಪನೂ ಮಾಡ್ಕೊಂಡಿಲ್ವಲ್ಲ. ಆದ್ರೆ ನಾನ್ ಸಂಕಲ್ಪ ಮಾಡಿದಿನಲ್ಲ. ಹಾಗಾದ್ರೆ ಭಾಗ್ಯವತಿ, ವ್ರತವನ್ನು ನೀನೇ ಮಾಡು. ನೀನು ಯಾವಾಗ್ಲೂ ಚಕ್ರವ್ಯೂಹ ರಚನೆ ಮಾಡ್ತೀಯ, ನಾನು ಅಭಿಮನ್ಯು ತರ ಸಿಕ್ಕಾಕೋತೀನಿ ಅದ್ರಲ್ಲಿ. ಏನ್ ತಮಾಷೆ ಮಾಡ್ತಿದ್ದೀರಾ ನೀವು? ಇದು ಸಂಕಲ್ಪ. ನೀವು 9 ದಿನ ಉಪವಾಸ ಮಾಡ್ಬೇಕು. 9 ದಿನನಾ? ಕಮ್ಮಿನಾ? ಹಾಗಿದ್ರೆ ನೀವು 9 ತಿಂಗಳು ಇಟ್ಕೊಂಬಿಡಿ. ಗುರುಮಾತೆಗಂತೂ ತುಂಬಾನೇ ಸಂತೋಷ ಆಗ್ಬಿಡುತ್ತೆ. ಹೌದು. ಇಲ್ಲ 9 ದಿನ ಇರ್ಲಿ. ನೋಡಿದ್ರ ನಮ್ ಗುರುಗಳು ಒಪ್ಕೊಂಡ್ಬಿಟ್ರು. ನಮ್ಮ ಗುರುಗಳು ನಿಮ್ಮನ್ನ ಎಷ್ಟೊಂದು ಪ್ರೀತಿ ಮಾಡ್ತಾರೆ ನೋಡಿದ್ರ. ನಿಮ್ಮನ್ನ ಆಮೇಲೆ ನೋಡ್ಕೋತೀನಿ ಕಣ್ರ. ಭಾಗ್ಯವತಿ, ಇದು ಈ ಉಪವಾಸ ಮಾಡ್ತೀವಲ್ಲ, ಇದು ಬಹಳ ಕಠಿಣವಾಗಿರುತ್ತಾ? ಇಲ್ಲ ಸ್ವಾಮಿ, ಈ 9 ದಿನಗಳಲ್ಲಿ ನಿಮ್ಗೆ ಎಲ್ಲಾನು ಅಂದ್ರೆ ತುಪ್ಪ, ಎಣ್ಣೆ, ತರಕಾರಿ, ಪೂರಿ, ಸಿಹಿ ತಿಂಡಿಗಳು, ಖಾರ ತಿಂಡಿ ಇದ್ಯಾವುದು ತಿನ್ನೋ ಹಾಗಿಲ್ಲ. ಮತ್ತೆ ತಿನ್ಬೇಕು ನಾನು? ನೀವು ಸ್ವಯಂ ಭಗವಂತ ಸ್ವಾಮಿ. ನಿಮ್ ಆಜ್ಞೆಯಿಂದಾನೇ ಪ್ರಪಂಚ ನಡೆಯೋದು.
ಹೌದು ನಡೆಯುತ್ತೆ. ಭಗವಂತ ಅಂದ್ಮೇಲೆ ವಾಯು ಸೇವನೆ ಮಾಡ್ಕೊಂಡೇ ಇರ್ತಾರೆ. ಹೌದು ಹೌದು ಇರ್ತಾರೆ. ಹಾಗೆ ನನಗೂ ವಾಯು ಸೇವನೆ ಜೊತೆ ಏನಾದ್ರೂ ಸಿಕ್ಕಿದ್ರೆ. ನೀವು ಕೇವಲ ವ್ರತ ಮಾಡಿ ಸ್ವಾಮಿ. ನಾನೇ ಹಣ್ಗಳನ್ನ ತಂದು ನಿಮ್ಗೆ ಕೈಯಾರೆ ತಿನ್ನಿಸ್ತೀನಿ ಸ್ವಾಮಿ. ಬೇಡ ಬೇಡ ಗುರುಮಾತೆ, ಅದ್ರ ಅವಶ್ಯಕತೆ ಇಲ್ಲ. ಹೇಳಿದ್ರಲ್ಲ ಗುರುಗಳು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ನಿಮಗೋಸ್ಕರ ನಮ್ಮ ಗುರುಗಳು ಒಂದು ಹಣ್ಣನ್ನು ತಿಂದೇನೆ ಉಪವಾಸ ಮಾಡ್ತಾರೆ ಅಲ್ವಾ ಗುರುಗಳೇ? ನಾನಂತೂ ಒಂದು ಹನಿ ನೀರು ಕೂಡ ಕುಡಿಯಲ್ಲ, ಸರಿನಾ? ಗುರುಮಾತೆ, ಗುರುಗಳು ನಿರ್ಜಲ ವ್ರತ ಇಡ್ತಾರಂತೆ. ಇಲ್ಲ ಇಲ್ಲ ಇಲ್ಲ. ನಿಜಾನಾ ಸ್ವಾಮಿ? ಅಯ್ಯೋ ಅಯ್ಯೋ ಭಾಗ್ಯವತಿ, ಎಲ್ಲಿ ಹೋಗ್ತಾ ಇದ್ಯಾ? ನಾನಂತೂ ಹಾಗೆ ಅಯ್ಯೋ ಬಂದ್ರು ಇಲ್ಲಿ. ಗುರುಗಳೇ, ಎಲ್ಲ ಹಾಳು ಮಾಡಿದ್ರು. ಎತ್ಕೋ. ಏನ್ ಎತ್ಕೋಬೇಕು? ಅಯ್ಯೋ ಅಮ್ಮನ್ ಎತ್ಕೋ. ಅಯ್ಯೋ ನನ್ ಪ್ರಯತ್ನ ಪಟ್ರು ಅಮ್ಮ ಹೇಳೋದೇ ಇಲ್ಲ ಅಲ್ಲಿಂದ. ಏನ್ ಹೇಳ್ತಿದ್ದಾರೆ ಅಂದ್ರೆ ಅಮ್ಮ ಇವತ್ತು ಇಡೀ ದಿನ ಇಲ್ಲೇ ಇರ್ತಾರಂತೆ, ಎಲ್ಲ ಹೋಗಲ್ವಂತೆ. ಇವ್ರಿಗೆ ನಿನ್ ಮೇಲೆ ನಂಬಿಕೆ ಇಲ್ವಂತೆ. ನೀನ್ ತಪ್ಪಿಸ್ಕೊಂಡ್ಬಿಟ್ರೆ? ಅಯ್ಯೋ ನಾನ್ ಓಡ್ಲೇಬೇಕೀಗ. ಅಮ್ಮ ಈಗಾಗ್ಲೇ ತಡ ಆಗ್ ಹೋಗಿದೆ. ಒಂದ್ ವೇಳೆ ನಾನ್ ಸರಿಯಾದ ಸಮಯಕ್ಕೆ ಹೋಗ್ಲಿಲ್ಲ ಅಂದ್ರೆ ತಾತಾಚಾರ್ಯರು ನನ್ನನ್ನ ಬಹಿಷ್ಕರಿಸ್ತಾರೆ. ನಿನ್ನ ದರ್ಬಾರಿಂದ ಬೇಕಾದ್ರೂ ಬಹಿಷ್ಕರಿಸ್ಲಿ, ಈ ಊರಿಂದ ಬೇಕಾದ್ರೂ ಬಹಿಷ್ಕರಿಸ್ಲಿ, ಇಲ್ಲ ಈ ರಾಜ್ಯದಿಂದ ಬೇಕಾದ್ರೂ ಬಹಿಷ್ಕರಿಸ್ಲಿ, ಇಲ್ಲ ಪ್ರಳಯನೇ ಆಗ್ಲಿ, ಅವ್ರ ಈ ಜಾಗದಿಂದ ಹೇಳಲ್ವಂತೆ. ಅಯ್ಯೋ ಲಾಮ, ಎತ್ತು ಅದ್ಭುತವಾಗಿದೆಲ್ಲ ಅದು. ಎಂತ ಮಾತ್ ಹೇಳ್ತಿದ್ದಾನ ಅವನು. ಏನ್ ಹೇಳ್ತಿದ್ದಾನೆ ಅಂದ್ರೆ, ಇಷ್ಟು ಸ್ವಾದಿಷ್ಟವಾಗಿರೋ, ಇಷ್ಟು ಸಿಹಿ ಆಗಿರೋ, ಶುದ್ಧ ತುಪ್ಪದಿಂದ ಮಾಡಿರೋ ಬೂಂದಿ ಲಾಡನ್ನ ಅವನು ತಿಂತಾ ಇರೋದು ನೋಡ್ತಾ ಇದ್ರೆ ಒಂದೇ ನಿಮಿಷದಲ್ಲಿ ಇರೋ ಬರೋ ಎಲ್ಲ ಲಾಡನ್ನು ಮುಗಿಸ್ಬಿಡ್ತಾನೇನೋ ಅಂತ ಅನಿಸ್ತಾ ಇದೆ. ಅಯ್ಯೋ ಅಮ್ಮ, ನೀನ್ ಎದ್ಬಿಟ್ಯಾ? ನೀನೇ ಹೇಳ್ತಿದ್ದೆ ಪ್ರಳಯ ಬಂದ್ರು ನಾನು ಹೇಳೋದೇ ಇಲ್ಲ ಅಂತ. ಪ್ರಳಯ ಬಂದಿದ್ರು ಎದ್ದೇಳ್ತಾ ಇರ್ಲಿಲ್ಲ, ಆದ್ರೆ ಲಾಡು ವಿಷಯ ಅಲ್ವಾ ಇದು, ಅದಕ್ಕೆ ಎದ್ದೇಳ್ಬೇಕಾಯ್ತು. ಆದ್ರೆ ನೀನ್ ಈ ಮನೆಯಿಂದ ಆಚೆ ಹೋಗೋ ಹಾಗಿಲ್ಲ. ಎತ್ಕೋ. ಏನ್ ಎತ್ಕೊಳ್ಳಿ? ಅಯ್ಯೋ, ಅವ್ರ ಮೇಲೆ ಆಣೆ ಮಾಡು, ಇಲ್ಲ ಅಂದ್ರೆ ಅಮ್ಮ ಈ ಜಾಗದಿಂದ ಕದ್ಲೋದೇ ಇಲ್ವಂತೆ. ಅಯ್ಯೋ ಅಮ್ಮ, ನಾನ್ ಪ್ರಮಾಣ ಮಾಡ್ತಿದ್ದೀನಿ. ಒಂದ್ ವೇಳೆ ನಾನು ಈ ಹೊಸ್ಲು ದಾಟ್ ಹೋದ್ರೆ ನಾನ್ ನದಿಲಿ ತಣ್ಣಗಿರೋ ನೀರಲ್ಲಿ ಒಂದಲ್ಲ ಎರಡಲ್ಲ 10 ಸಲ ಮುಳುಗಿ ಹೇಳ್ತೀನಿ. ಅಮ್ಮ, ಈಗ ನೀವು ಆಣೆ ಮಾಡಿಸ್ಕೊಂಡಾಯ್ತಲ್ಲ, ನೀವೀಗ ಹೋಗಿ ಲಾಡ್ತೀನಿ, ಇಲ್ಲಾಂದ್ರೆ ಎಲ್ಲ ಮುಗ್ದು ಹೋಗ್ಬಿಡುತ್ತೆ. ಹೋಗು. ಶಾರದಾ, ನಾನ್ ದರ್ಬಾರಿಗೆ ಹೋಗ್ಲೇಬೇಕು. ಮತ್ತೆ ಅವ್ರ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿದ್ದು? ಈ ಕೆಳಗಿಟ್ಟಿದ್ದೀನಿ, ಮನೆಗ್ ಬಂದಾದ್ಮೇಲೆ ಇದನ್ನ ತಗೊಂಡ್ ಮೇಲೆ ಇಡ್ತೀನಿ, ಆಯ್ತಾ? ನಾನೀಗ ಹೊರಡ್ತೀನಿ. ದನಿಮನಿ, ತಲೆ ಎಲ್ಲ ಸುತ್ತಾ ಇದೆ ಕಣ್ರೋ. ಅಯ್ಯೋ ಮೂರ್ಖರ, ಅದನ್ನೇನ್ ತಿನ್ನಕ್ಕಾಗತ್ತೇನ್ರೋ? ಮೃಷ್ಟಾನ್ನವೇ ಹಸುವಾಗ್ತಾ ಇದೆ, ಏನಾದ್ರೂ ತಿನ್ನಕ್ ಕೊಡ್ರೋ. ಅಯ್ಯೋ, ನನಗನ್ಸುತ್ತೆ ಮೂರ್ಛೆ ಹೋಗ್ಬಿಡ್ತೀನೇನೋ, ಏನಾದ್ರೂ ತಿನ್ಲೇಬೇಕು. ಪಂಡಿತ ರಾಮಕೃಷ್ಣ ಕಾಣುತ್ತಿಲ್ಲ. ರಾಮನ ಹೆಸರು ಬಂತು. ಎಲ್ಲಿ ಕಾಣಿಸ್ತಾನೆ ಮಹಾರಾಜರೇ, ಎಲ್ಲಿ ಕಾಣಿಸ್ತಾನೆ? ಪಂಡಿತ ರಾಮಕೃಷ್ಣ ಆತನ ಕರ್ತವ್ಯದ ಪಾಲನೆಯನ್ನ ಮರ್ತು ಹೋಗಿದ್ದಾನೆ. ಅವನಿಗೆ ಇಷ್ಟ ಬಂದಂಗ್ ಮಾಡ್ತಾನೆ. ನೋಡಿದ್ಯಾ, ಉಪವಾಸ ಇದ್ರು ನಮ್ಮ ಗುರುಗಳು ಆ ಪಂಡಿತ ರಾಮನ ಭಜನೆ ಮಾಡೋದನ್ನ ಮಾತ್ರ ಬಿಡೋದಿಲ್ಲ. ಸರಿಯಾಗಿ ಹೇಳ್ದೆ. ಪ್ರಣಾಮಗಳು ಮಹಾಪ್ರಭು. ಅಯ್ಯೋ ಬನ್ನಿ ಬನ್ನಿ ಪಂಡಿತರೇ, ಬನ್ನಿ ಬನ್ನಿ ಬನ್ನಿ. ನೀವೀಗ ತಡವಾಗಿ ಬಂದಿದ್ದಕ್ಕೆ ಯಾವ್ದಾದ್ರು ಮೂರ್ಖತೆಯ ಕಥೆಯನ್ನ ಹೇಳ್ಬಿಡಿ ಹಾಗಾದ್ರೆ. ಕ್ಷಮಿಸಿ ಮಹಾಪ್ರಭು, ಬರೋದಕ್ಕೆ ಸ್ವಲ್ಪ ತಡ ಆಯ್ತು. ನೀವು ತಡವಾಗಿದ್ದಕ್ಕೆ ಕಾರಣ ಹೇಳಿ. ಆ ಕಾರಣ ತಿಳ್ಕೊಳ್ಳೋದಕ್ಕೆ ನಮ್ಮ ಗುರುಗಳು ಕಾಯ್ತಾ ಇದ್ದಾರೆ. ಇನ್ನು ಜಾಸ್ತಿ ಹೊತ್ತು ಅವ್ರನ್ನ ಕಾಯಿಸ್ಬೇಡಿ. ಅದೇನು ಅಂದ್ರೆ ಮಹಾಪ್ರಭು, ಇವತ್ತು ನವರಾತ್ರಿಯ ಮೊದಲನೇ ದಿನ, ಅದಕ್ಕೆ ದೇವರಿಗೆ ನೈವೇದ್ಯ ಮಾಡ್ಬೇಕು ಅಂತ ಮನೆಯಲ್ಲಿ ಸ್ವಾದಿಷ್ಟ ಅಡಿಗೆಗಳನ್ನ ಮಾಡ್ತಿದ್ರು. ಅದಕ್ಕೆ ಸ್ವಲ್ಪ ತಡ ಆಯ್ತು. ಭಕ್ಷಿಗಳು ಮಾಡಿದಾರ? ಹಾ ಆಚಾರ್ಯರೇ, ಲಾಡು, ಶೀರ, ಪಾಯಸ, ಬಾದುಷಾ. ಸಾಕು ಬಿಡಪ್ಪ. ಅದಕ್ಕೋಸ್ಕರ ತಾಯಿಗೆ ನೈವೇದ್ಯ ಮಾಡಿದ್ವಿ. ಆಮೇಲೆ ಪ್ರಸಾದ ಸ್ವೀಕರಿಸದೆ ಹೇಗ್ ಬರಕ್ಕಾಗತ್ತೆ ಹೇಳಿ? ಹಾಗೆ ಇಷ್ಟು ತಿನ್ನೋಷ್ಟ್ರಲ್ಲಿ ಸ್ವಲ್ಪ ತಡ ಆಯ್ತು. ಅಯ್ಯೋ, ಅದೇನಂದ್ರೆ ನಿಮ್ಮ ಭಕ್ತಿಯನ್ನು ನೋಡಿ ಗುರುಗಳು ಸ್ವಲ್ಪ ಭಾವುಕರಾಗ್ಬಿಟ್ರು. ಪಂಡಿತ ರಾಮಕೃಷ್ಣ, ನಿಮ್ಮ ಸ್ಥಾನವನ್ನು ಅಲಂಕರಿಸಿ.
ರಾಜಕುಮಾರ ಅಚ್ಯುತ. ಅಣ್ಣಯ್ಯ, ನಿಮ್ಮನ್ನು ನೋಡಿ ಸಂತೋಷವಾಯಿತು. ಇದಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ನಾವು ಕೂಡ. ಮಚಲಿಪಟ್ಟಣದಲ್ಲಿ ನೀವು ನಿಮ್ಮ ಕರ್ತವ್ಯ ನಿಷ್ಠೆ ಪಾಲಿಸಿದ್ದು ನಮ್ಮ ತಲೆ ಗರ್ವದಿಂದ ಎದ್ದು ನಿಂತಿದೆ. ನವರಾತ್ರಿಯ ಶುಭ ವೇಳೆಯಲ್ಲಿ ಬಂದಿದ್ದು ಪ್ರಸನ್ನರಾದಿವಿ ನಾವು. ನೀವು ಇಲ್ಲದಿದ್ದದ್ದು ನಮ್ಮನ್ನು ಕಾಡುತ್ತಿತ್ತು. ಪ್ರಣಾಮಗಳು. ತುಂಬು ಹೃದಯದ ಸ್ವಾಗತ. ನಿಮಗೋಸ್ಕರ ಒಳ್ಳೆ ಉಡುಗೊರೆಗಳನ್ನು ತಂದಿದ್ದೀವಿ. ದಯವಿಟ್ಟು ಇವುಗಳನ್ನು ಸ್ವೀಕರಿಸಿ. ಧನ್ಯವಾದಗಳು. ಧನ್ಯವಾದ. ನಿಮ್ಮ ಆಸನದಲ್ಲಿ ಕೂತ್ಕೊಳ್ಳಿ. ಧನ್ಯವಾದಗಳು. ರಾಜ್ಕುಮಾರ, ಉಡುಗೊರೆ ನಿಮ್ಮ ಅತ್ತಿಗೆಯರಿಗೆ ಮಾತ್ರವೇ? ಇಲ್ಲ ಅಣ್ಣಯ್ಯ, ಹಾಗೇನೂ ಇಲ್ಲ. ನಿಮಗೋಸ್ಕರನೂ ತಂದಿದ್ದೀವಿ. ಏನು ತಂದಿರಿ ನಮಗೆ? ভীষণ বাবুরে আমি ভীষণ বাবুরে ಮಹಾರಾಜ ನಮಸ್ಕಾರ. ಅಣ್ಣಯ್ಯ, ಇವರು ಭೀಷಣ್ ಬಾಬು ಅಂತ ಬಂಗಾಳದವರು. ಬಂಗಾಳದಲ್ಲಿ ಅಸ್ತ್ರಶಸ್ತ್ರದ ವಿಷಯದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ. ಇವರು ಒಳ್ಳೊಳ್ಳೆ ಅಸ್ತ್ರಗಳನ್ನ ಮಾಡಿದ್ದಾರೆ. ಹಾಗಾಗಿ ಇವರಿಂದ ವಿಜಯನಗರದ ಸಾಮ್ರಾಜ್ಯ ಇನ್ನೂ ಶಕ್ತಿಶಾಲಿಯಾಗ್ಲಿ ಅಂತ ಇವರನ್ನ ಕರ್ಕೊಂಡು ಬಂದಿದ್ವಿ. ನಾವು ಇವರ ಬಗ್ಗೆ ಇವರ ಮಾತಲ್ಲೇ ಕೇಳಬಯಸುತ್ತೇವೆ. ವಿಸ್ತಾರವಾಗಿ ಹೇಳಿರಿ ನಿಮ್ಮ ಬಗ್ಗೆ. ಇಲ್ಲ ಅಣ್ಣಯ್ಯ, ಅದು ವಿಸ್ತಾರವಾಗಿ ಹೇಳೋಕ್ಕಾಗಲ್ಲ. ಬಂಗಾಳದಿಂದ ಬಂದಿದ್ದೀರಾ ನೀವು? ಶಕ್ತಿ. ಅಸ್ತ್ರಶಸ್ತ್ರದ ವಿಶೇಷ ತಜ್ಞರು ನೀವು. ಶಕ್ತಿ. ಹೇಗೆ ಬಂದಿರಿ ನೀವು ಈ ಕ್ಷೇತ್ರಕ್ಕೆ? ಓ ಕತೆ ತುಂಬಾ ಲಂಬ. ಅವಾಗ ನಾನಿದ್ದೆ ತುಂಬಾ ಛೋಟ. ನಮ್ಮ ಊರ್ ಬಿ ಛೋಟ. ಆದ್ರೆ ಮಹಾರಾಜ ಆಪ್ಕೋ ಇಲ್ಲ. ಬಾಬಾ ಬೋಲ್ತಾ ಇಲ್ಲ. ನಮ್ಮ ಜನ್ಮ ಬಂಗಾಲಿ ಪರಿವಾರದ ಮೇ ಹುವಾ. ದಾರೂನ್. ಮಹಾರಾಜ ದಾರೂನ್ ಏನಂದ್ರೆ ತುಂಬಾ ಒಳ್ಳೇದು. ಖೂಬ್ ಬಾಲೋ. ಮಹಾರಾಜ ಬಾಲ್ಯ ಕಾಲದಿಂದ ನಮ್ಗೆ ಗೋಲಿ ಆಡೋದು ತುಂಬಾ ಅಚ್ಚ ಲಾಗ್ತಾ ಹೈ. ನಾನು ಒಂದ್ ಗೋಲಿಯಿಂದ ದೋ ಗೋಲಿನ ಹೊಡಿತಿದ್ದೆ. ಅವಾಗ ಮಡಿಕೆನೂ ಪೋಡ್ತಾತ. ಆಗ್ಲೇ ನಮ್ಗೆ ಪತಾ ಲಗ ಮಹಾರಾಜ್, ಅದು ಅಸ್ತ್ರ ಶಸ್ತ್ರ ಕ್ಷೇತ್ರ ಮೇ ನಾವು ಅಧಿಕ ಪ್ರಾರಂಭವಾಗ್ಬೋದು ಅಂತ. ಕಿಂತು ಮಹಾರಾಜ್ ನಮ್ಮ ಹತ್ರ ಪೈಸಾ ಇರ್ಲಿಲ್ಲ. ನಮ್ಮ ಬಾಬಾ ಮುನಿಂ. ভীষণ বাবুরে আমি ভীষণ বাবুরে ভীষণ বাবুরে আমি ভীষণ বাবুরে ಮಹೋದಯ, ಮಹಾರಾಜರ ಪ್ರಶ್ನೆ ಏನು ಅಂದ್ರೆ, ನೀವು ಅಸ್ತ್ರಶಸ್ತ್ರದ ಕೆಲ್ಸಕ್ಕೆ ಹೇಗ್ ಹೋದ್ರಿ ಅಂತ. ಕ್ಯೂ ಅವಸರ? ನಾನ್ ಬೋಲ್ತಾಯ್, ನೀನ್ ಬಿಚ್ ಮೇಟ್ ಹೋಗ್ತಾಯ್, ನಾನ್ ಎಲ್ಲ ಮರಿತಾಯ್. ಅದನ್ನೇ ಬೋಲ್ತಾ ಇದ್ದೀನಿ. ಮಹಾರಾಜ, ಅಸ್ತ್ರಶಸ್ತ್ರ ಕ್ಷೇತ್ರದಲ್ಲಿ ನಮ್ಮ ಪ್ರವೇಶ ಹೇಗಾಯ್ತು? ಅಸ್ತ್ರಶಸ್ತ್ರ ಕ್ಷೇತ್ರದಲ್ಲಿ ನಮ್ಮ ಪರಿವಾರದಿಂದ ಕೊಯ್ನಾಯ್. ನಮ್ಮ ಕುಟುಂಬ ಕಪಡ ವ್ಯಾಪಾರ ಮಾಡುತ್ತೆ. ಬಂಗಾಳದಲ್ಲಿ ನಮ್ಮ ಮೋಸ ಅವ್ರದ್ದು ಬಹುತ್ ಬಡ ಅಂಗಡಿ ಇದೆ, ದಾರೂನ್. ಕಿಂತು ಹೋದ್ ವರ್ಷ ನಮ್ಮ ಮೋಸಾಜಿದು ಹೋಗ್ಬಿಡ್ತು. ಅದು ಬಾಬಾ ಪ್ರಾಣ ಹೋಗ್ಬಿಡ್ತು. ಇಲ್ಲ, ಇದು ಸಾಧ್ಯನೇ ಇಲ್ಲ. ಬಾಜೆ ಹೇಗೆ ಅಸಂಭವ ಬೋಲೋ? ಗೀತಾದಲ್ಲಿ ಶ್ರೀಕೃಷ್ಣ ಕ್ಯಾ ಬೋಲಾ ಹೈ? ಆತ್ಮ ಅಮರ, ಶರೀರ ನಶ್ವರ ಹೈ. ಒಂದು ಯಾರು ಜನ್ಮ ತಗೋತಾರೋ ಉಸ್ಕಾ ಮೃತ್ಯು ನಿಶ್ಚಿತ್ ಹೈ. ಅದಕ್ಕೆ ಮೋಸಾಜಿ ಅವರು ಜನ್ಮ ಲಿಯಾ. ಹಾಗಿದ್ರೆ ಮೃತ್ಯು ಅಸಂಭವ ಹೇಗಿಲ್ಲ? ಮಹೋದಯ, ನಾನ್ ಏನ್ ಹೇಳ್ದೆ ಅಂತ ನಿಮಗೆ ಅರ್ಥ ಆಗ್ಲಿಲ್ಲ. ನಾನ್ ಏನ್ ಹೇಳಕ್ ಹೊರಟೆ ಅಂದ್ರೆ, ನೀವು ನಮ್ಮ ಅತಿಥಿ. ನಿಮ್ಮ ಅತಿಥಿ ಆಗೋದು ಅಸಂಭವ ಹೈ ಮಹಾರಾಜ. ಅಯ್ಯೋ ಇಲ್ಲ, ನನ್ ಮಾತಿನ ಅರ್ಥ ಅದಲ್ಲ. ನಾನ್ ಹೇಳಿದೇನು ಅಂದ್ರೆ, ನೀವ್ ಈ ತರ ದರ್ಬಾರಲ್ಲಿ ನಿಂತ್ಕೊಳ್ಳೋದು ಅದು ಸರಿ ಅಲ್ಲ. ನೀವು ಆಸನ ಸ್ವೀಕರಿಸಿ ಅಲ್ವಾ ಮಹಾಪ್ರಭು? ಏ ಬಿಟಿಕ್ ಹೈ ಮಹಾರಾಜ್. ಹಾ, ನೀವು ದಯವಿಟ್ಟು ನಿಮ್ಮ ಸ್ಥಾನವನ್ನು ಅಲಂಕರಿಸಿ. ಆಭಾರ್. ಉಡಿ. ಏನಾಯ್ತು? ನಾವು ಸ್ಥಾನ ಗ್ರಹಣ ನೈ ಕರ್ ಸಕ್ತಾ ಹೈ. ನಾವು ಸ್ಥಾನ ಗ್ರಹಣ ನೈ ಕರ್ ಸಕ್ತಾ ಹೈ. ಯಾಕೆ? ಇಲ್ಲ ಮಹಾರಾಜ್, ನಿಮ್ಮ ಸ್ಥಾನದಲ್ಲಿ ಕೋಯಿ ಗ್ರಹಣ ಇಲ್ಲ. ಕಿಂತು ಸ್ಥಾನ ಗ್ರಹಣ ಮಾಡಕ್ಕೂ ಮೊದ್ಲೆ ಹಮ್ ಬೆಂಗಾಲ್ ಸೆ ನಿಮ್ಮೆಲ್ಲರಿಗೂ ತಿಂಡಿನ ಲಾಯ ಹೈ. ಏನ್ ತಂದಿದ್ದೀರಾ?
ಓ ಬತಾತಾ ಹೇ, ಯಾಕೆ ಹೆದರ್ಸ್ತೀರಿ? ಮಿಷ್ಟಿ, ಮಿಠಾಯ್. ಮಹಾರಾಜ್, ಯದಿ ನಿಮ್ಮ ಆಜ್ಞೆ ಇದ್ರೆ ತೋ ನಾವಿಲ್ಲಿ ಹೇಳಿ. भीषण बाबू रे ಮಹಾರಾಜ್, ಮಹಾರಾಜ್, एखो, महाराज लीजिए, रुचि देखो. ನೀವ್ ತಿನ್ನೋ ಹಾಗಿಲ್ಲ. ವ್ರತ ಮಾಡ್ತಿದ್ದೀರಲ್ಲ? ಜಾಸ್ತಿನೂ ತಿನ್ನೋದಿಲ್ಲ, ಒಂದ್ 10-12. 9 ದಿನದವರೆಗೆ ಏನೂ ಇಲ್ಲ. ಮೊದಲನೆಯದಾಗಿ ಪೂಜ್ಯ ಗುರುವರ್ಯರಿಗೆ ನೀಡಿ. ಅಲ್ಲೀಜಿಯ ಗುರುಗಳೇ. ಇಲ್ಲ ಮಹಾರಾಜ್ರೆ, ನಮ್ಮ ಗುರುಗಳು ಸಿಹಿ ತಿಂಡಿ ತಿನಿಸುಗಳನ್ನ ತಿನ್ನೋದಿಲ್ಲ. ಯಾಕೆ? ಯಾಕೆ ತಿನ್ನಲ್ಲ? ಈ ಮಿಷ್ಟಿ ತುಂಬಾನೇ ಮೃದುವಾಗಿದೆ, ಇಸ್ಕೆಲಿ ಹಲ್ಲಿನ ಅವಶ್ಯಕತೆ ಇಲ್ಲ. ಹಲ್ಲುಗಳಿವೆ. ವ್ರತ ಕೂಡ ಇದೆ ನಿಮ್ದು. ಅತಿಥಿ ದೇವೋ ಭವ. ಅತಿಥಿಗಳು ದೇವರಿಗೆ ಸಮಾನ ಅಂತ ಹೇಳ್ತಾರೆ. ದೇವರು ಕೊಡುವಂತದ್ದನ್ನ ನಾವು ಖಂಡಿತ ಸ್ವೀಕರಿಸಲೇಬೇಕು. ನೀವು ಕುಡಿ, ನಮ್ಗೆ ತಿಂತೀವಿ ನಾವು. ಲೀಜಿಯೆ, ನಾವು ನಮ್ಮ ಹಾತ್ ಒಂದ್ಸೆ ತಿನ್ನಿಸ್ತೀವಿ ನಿಮ್ಗೆ. ಮಹೋದಯರೇ, ಈ ಮಿಠಾಯಿಯ ಹೆಸರೇನು? भीषण बाबू रे ಆಚಾರ್ಯರೇ, ನಿಮ್ಗೆ ತನ್ ಕಾಲ್ ಮೇಲೆ ತಾನೇ ಕಲ್ಲು ಹಾಕೊಳ್ಳೋ ಅರ್ಥ ಗೊತ್ತಿದ್ಯಾ? ಗೊತ್ತಿದೆ ಗೊತ್ತಿದೆ, ಪ್ರಚಂಡ ಪಂಡಿತ ನಾನು. ಹಾ, ಇದೀರಾ. ಈಗ ಈ ಗಾದೆ ಮಾತನ್ನ ನಿಜವಾದ ರೂಪನ ನಿಮ್ ಕಣ್ಮುಂದೆನೆ ಆಗೋದನ್ನ ನೋಡಿ. ನಾವು ನಿಮ್ಮಿಂದ ಬಹುತ್ ಪ್ರಭಾವಿತ ಹೋಗಯ. ಯಾವುದೇ ಚೀಸ್ ಸ್ವೀಕಾರ ಮಾಡೋಕ್ಕೂ ಪೆಹಲೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಅವಶ್ಯಕತೆ ಹೇ. ಆದ್ರೆ ಹೆಸರು ತಿಳ್ಕೊಳ್ಳೋದಕ್ಕಿಂತ ಬಹಳ ಮುಖ್ಯವಾದದ್ದು ಅದನ್ನ ಸ್ವೀಕರಿಸುವಂತದ್ದು. ಕೊಡಿ. ಹಮ್ ಕಿಲಾಯೇಗ, ಕಿಂತು ಮೊದಲು ಹೇಳ್ತೀನಿ, ಇದು ಇದೆಯಲ್ಲ, ಇದು ರೋಷಗುಲ್ಲ. ರೋಷಗುಲ್ಲ. ಏ ಜೋ ರಸಗುಲ್ಲ ಇದೆಯಲ್ವಾ, ಇದರಲ್ಲಿ ರಸ ಬರ್ತಾ ಹೇ. ಹಾ, ಏ ದೇಖೋ. ಹಾ, ರಸ ಚೆಲ್ಲೋಯ್ತಲ್ಲ. ರಸ ಗಯ, ಆದ್ರೆ ಗುಲ್ಲ ಇದೆಯಲ್ಲ. ಗುರುಗಳೇ, ತಪ್ಪು ಸಮಯದಲ್ಲಿ ಬಾಯಿ ಬಿಡುವಂತ ಅವಶ್ಯಕತೆ ಏನಿತ್ತು ನಿಮ್ಗೆ? ಇರ್ಲಿ, ಇದನ್ನೇ ತಿನ್ಸಿ. ಮೊದಲು ಗುಲ್ಲ ಬಗ್ಗೆ ಬತಾಯೇಗ, ಆಮೇಲೆ ಉಸ್ಕೆ ಬಾದ್ ಹೇಗ್ ತಿನ್ನಿಸ್ಬೇಕು. ಏನಿದೆ ವಿಶೇಷತೆ? ಬಾಬಾ, ಅದು ಹಾಲು ಫಡ್ಜಾತಾಯ್, ಅದಕ್ಕೆ ಇಷ್ಟು ನರಂ ಆಗ್ಬಿಡುತ್ತೆ. ನೋಡು, ನೋಡೋ. ಈ ರಸಗುಲ್ಲ ನಮ್ಮ ಗುರುಗಳ ಕನಸನ್ನೇ ನುಚ್ಚು ನೂರು ಮಾಡ್ಬಿಡ್ತು. ಈಗ ನಾವೇ ತಿನ್ನೋದು? ನೀವು ಚಿಂತೆ ಕರುನಾ, ಏ ಶಾಬ್ ರಸಗುಲ್ಲ ನಿಮ್ಗೇನೆ ಹೇ. ಮತ್ತೆ ನಿಮ್ಗೂ ಕೂಡ ಹೇ ಮಹಾರಾಜ್. ಉಡಿಯ ಎದ್ದೊಳಿ. ಹುಷಾರಾಗಿ. ರಸದ ಜೊತೆ ಗುಲ್ಲಾನು ಹೋಯ್ತು. ನಾವೀಗೇನು ಅಂತ ತಿನ್ನೋದು? ಅಯ್ಯೋ, ನೀವು ಚಿಂತಾ ಕರೋಣವ, ಇನ್ನು ಬಹುತ್ ರಸಗುಲ್ಲ ಹೇ. ಎಲ್ಲಿದೆ? ಬೆಂಗಾಲಲ್ಲಿ. ಮುಂದಿನ ಸಲ ಬಂದಾಗ ಲೇಕೆ ಈಗ. ಏನಾಯ್ತು ಮಹಾರಾಜರೇ? ವಿಷನ್ ಬಾಬು ಮಹಾರಾಜ್, ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಹಾಗೂ ಇಲ್ಲೇ ಸ್ವಲ್ಪ ದಿನಗಳು ಇದ್ದು ರಾಜ್ಯದಲ್ಲಿನ ರಾಮಲೀಲೆ ನೋಡಿಕೊಂಡು ಹೋಗಿ. ರಾಮಲೀಲೆ ಮಹಾರಾಜ್? ಸದಸ್ಯರೇ, ಪ್ರತಿ ವರ್ಷದಂತೆಯೇ ಈ ಬಾರಿಯೂ ಕೂಡ ರಾಮಲೀಲೆಯ ಆಯೋಜನೆ ಆಗುತ್ತದೆ. ಆದರೆ ಈ ವರ್ಷ ಆಯೋಜನೆ ಇನ್ನೂ ಭವ್ಯ ಹಾಗೂ ವಿಶಾಲವಾಗಿರುತ್ತದೆ. ರಾಜ್ಯದ ಪ್ರಮುಖ ಹಾಗೂ ಪ್ರತಿಷ್ಠಿತ ನಾಗರಿಕರಿಗೆ ಆಮಂತ್ರಣ ಕಳಿಸಲಾಗಿದೆ. ಪಕ್ಕದ ರಾಜ್ಯಗಳಿಂದಲೂ ಅತಿಥಿಗಳು ಬರುತ್ತಿದ್ದಾರೆ. ಹಾಗೂ ಈ ವರ್ಷ ನಾವು ದೇಶದ ಅತಿಶ್ರೇಷ್ಠ ರಾಮಲೀಲಾ ಮಂಡಳಿಯವರನ್ನು ಆಹ್ವಾನಿಸಿದ್ದೇವೆ. ಹಾಗಾಗಿ ಈ ವರ್ಷದ ಆಯೋಜನೆ ಅಭೂತಪೂರ್ವ, ವಿಶಾಲ ಹಾಗೂ ರೋಮಾಂಚನಕಾರಿಯಾಗಿರುತ್ತದೆ. ಸರಿಯಾಗಿ ಹೇಳಿದ್ರಿ ಅಣ್ಣಯ್ಯ. ಈ ಬಾರಿಯ ರಾಮಲೀಲೆ ನಿಜಕ್ಕೂ ರೋಮಾಂಚನಕಾರಿಯಾಗಿರುತ್ತೆ. ಈ ವರ್ಷ ನಾವು ದೇಶದ ಅತಿಶ್ರೇಷ್ಠ ರಾಮಲೀಲಾ ಮಂಡಳಿಯವರನ್ನು ಆಹ್ವಾನಿಸಿದ್ದೇವೆ.
ಈ ವರ್ಷದ ಆಯೋಜನೆ ಅಭೂತಪೂರ್ವ, ವಿಶಾಲ ಹಾಗೂ ಭವ್ಯವಾಗಿರುತ್ತದೆ. ಮತ್ತು ಈ ವರ್ಷ ನಾವು ರಾವಣನನ್ನು ವಿಶಾಲವಾಗಿ ನಿರ್ಮಿಸಿ ಅದರ ದಹನ ಮಾಡುತ್ತೇವೆ. ಮಹಾರಾಜರೇ, ನಿಮ್ಮಲ್ಲಿ ನಮ್ಮದೊಂದು ಬೇಡಿಕೆ ಇದೆ. ಸ್ವತಃ ನೀವೇ ಈ ಬಾರಿ ರಾವಣನ ದಹನ ಮಾಡಬೇಕು. ಇದನ್ನು ನೋಡಿ ಪ್ರಜೆಗಳಿಗೆ ತಿಳಿಯುತ್ತೆ ವಿಜಯನಗರದ ಮಹಾರಾಜರು ಅಧರ್ಮ ಹಾಗೂ ಪಾಪಗಳ ವಿರುದ್ಧ ಇದ್ದಾರೆ ಅಂತ. ಇದರಿಂದ ಪ್ರಜೆಗಳಿಗೆ ಇನ್ನೂ ವಿಶ್ವಾಸ ಮೂಡುತ್ತೆ. ನಿಮ್ಮ ಈ ಬೇಡಿಕೆ ಖುಷಿಯಾಯ್ತು ಮಹಾರಾಣಿಯವರೇ. ಮಹಾರಾಜ್ರೆ, ಈಗಷ್ಟೇ ಸುದ್ದಿ ಬಂದಿದೆ, ಏನೋ ತೊಂದರೆ ಆಗಿರೋದ್ರಿಂದ ರಾಮಲೀಲಾ ಮಂಡಳಿಯವರು ಇಲ್ಲಿಗೆ ಬರೋದಿಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಕಾರಣದಿಂದಾಗಿ ರಾಮಲೀಲೆಯನ್ನ ಪ್ರಸ್ತುತಪಡಿಸೋದು ಕಷ್ಟಕರವಾಗಿದೆ. ಇದೆಂತಹ ಕಠಿಣ ಪರಿಸ್ಥಿತಿ. ಹೌದು ಮಹಾರಾಜ. ಈಗ ರಾಮಲೀಲೆಯ ಆಯೋಜನೆ ಹೇಗಾಗುತ್ತದೆ? ಎಲ್ಲರಿಗೂ ಆಹ್ವಾನ ಹೋಗಿದೆ. ಮಹಾಪ್ರಭು. ಹಾ ಪಂಡಿತ ರಾಮಕೃಷ್ಣ, ಹೇಳಿ. ನೀವು ಚಿಂತೆ ಮಾಡಬೇಡಿ ಮಹಾಪ್ರಭು, ರಾಮ್ಲೀಲಾ ಖಂಡಿತವಾಗ್ಲೂ ಆಗತ್ತೆ. ಹೇಗಾಗುತ್ತದೆ ಪಂಡಿತ ರಾಮಕೃಷ್ಣ? ನಾವೆಲ್ಲ ಮಾಡ್ತೀವಿ. ಮತ್ತೆ ದರ್ಬಾರ್ನಲ್ಲಿ ಉಪಸ್ಥಿತರಿರುವ ಎಲ್ಲಾ ಸದಸ್ಯರು ಪಂಡಿತ ರಾಮಕೃಷ್ಣ, ಒಳ್ಳೆ ಆಲೋಚನೆ ನಿಮ್ಮದು. ಮಹಾರಾಜ್ರೆ, ಪಂಡಿತ ರಾಮಕೃಷ್ಣ ಬಹಳ ಉಪಯೋಗದ ಮಾತನ್ನೇ ಆಡ್ತಿದ್ದಾರೆ. ಹಾಗಾದರೆ ಪಂಡಿತ ರಾಮಕೃಷ್ಣ ಆಯೋಜನೆ ಹೇಗಾಗುತ್ತದೆ? ಇದರ ಮುಂದಾಳತ್ವ ಯಾರಿಗೆ ಕೊಡುವುದು? ಅದು ಮಹಾರಾಜ್ರೆ, ರಾಮಲೀಲೆಯ ನಿರ್ದೇಶನ ಒಬ್ಬ ವ್ಯಕ್ತಿ ಮಾತ್ರ ಮಾಡೋದಕ್ಕೆ ಸಾಧ್ಯ. ಅವನಿಗೆ ರಾಮಾಯಣ ಸಂಪೂರ್ಣ ತಿಳಿದಿರಬೇಕು. ಏನ್ ನಾಟಕ ಮಾಡ್ತಾರಪ್ಪ. ಗುರುವರ್ಯರೇ, ಈ ಇಡೀ ದರ್ಬಾರಿನಲ್ಲಿ ನಿಮಗಿಂತ ಯೋಗ್ಯರು ಯಾರು ಕಾಣುತ್ತಿಲ್ಲ ಈ ಕಾರ್ಯಕ್ಕೆ. ನಾವು ನಿಮ್ಮನ್ನು ಕೇಳಬಯಸುತ್ತೇವೆ, ನೀವು ಈ ಮುಂದಾಳತ್ವವನ್ನು ತೆಗೆದುಕೊಳ್ಳುತ್ತೀರಾ? ಅವಶ್ಯವಾಗಿ. ನಾವು ಈ ಕಾರ್ಯವನ್ನ ಅಗತ್ಯವಾಗಿ ಸ್ವೀಕರಿಸುತ್ತೇವೆ. ಎಂತ ರಾಮಲೀಲೆ ಆಗುತ್ತೆ ಅಂದ್ರೆ ಇಲ್ಲಿಯ ತನಕ ಯಾರು ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಅದ್ಭುತ. ತರುಣ್. ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಇಲ್ಲೇನ್ ಮಾಡ್ತಾ ಇದ್ಯಾ ರಾಮ? ಮನೆ ದಾರಿ ಏನಾದ್ರೂ ಮರ್ತೋದ್ಯಾ? ಅಯ್ಯೋ, ಪ್ರಮಾಣನ ಪೂರ್ಣ ಮಾಡಕ್ ಬಂದಿದ್ದೀನಿ. ನಾನು ಅಮ್ಮನ ಹತ್ರ ಹೇಳಿದ್ದೆ ಅಲ್ವಾ, ನಾನೆಲ್ಲಾದ್ರೂ ಹೊರಗಡೆ ಹೋದ್ರೆ ನದಿಲ್ 10 ಸತಿ ಮುಳುಗ್ತೀನಿ ಅಂತ. ಅದಕ್ಕೆ ಒಳ್ಳೆ ನಿರ್ಧಾರ ಬಿಡು. ಆದ್ರೆ ನೀನ್ ಮುಳುಗುವಾಗ ತಲೆನ್ ಮಾತ್ರ ಮುಳುಗಿಸ್ಬೇಡ. ತಣ್ಣಗಿರು ನೀರು, ನನಗ್ ಚಳಿ ಆಗತ್ತೆ. ನಡಿ. ಜೈ ಮಹಾಕಾಳಿ. ಜೈ ಮಹಾಕಾಳಿ. ಜೈ ಮಹಾಕಾಳಿ. ಇದು ಕೃಷ್ಣದೇವರಾಯರ ಕೊನೆಯ ರಾಮಲೀಲೆ. ಇನ್ಮೇಲೆ ರಾವಣನು ಬದುಕಲ್ಲ, ಕೃಷ್ಣದೇವರಾಯರು ಬದುಕೋದಿಲ್ಲ. ಇದು ಕೃಷ್ಣದೇವರಾಯರ ಕೊನೆಯ ರಾಮಲೀಲೆ. ಇನ್ಮೇಲೆ ರಾವಣನು ಬದುಕಲ್ಲ, ಕೃಷ್ಣದೇವರಾಯರು ಬದುಕೋದಿಲ್ಲ. ಏನಾಯ್ತಮ್ಮ? ನೀವಿಬ್ರು ರಾಮನ್ ಜೊತೆ ಸೇರಿ ನನಗೆ ಲಾಡಿನ ಆಸೆ ತೋರಿಸಿ ಅವನಿಗೆ ತಪ್ಪಿಸ್ಕೊಳ್ಳಕ್ಕೆ ಸಹಾಯ ಮಾಡಿದ್ರಾ? ಮತ್ತೀಗ ಕಳ್ಳವಿಲ್ ತರ ಆನಂದ ಪಡ್ತಾ ಇದ್ದೀರಾ? ಅಮ್ಮಲ್ಲೆಲ್ಲ ಹೋಗ್ತಾನೆ, ಮನೆಗ್ ತಾನೇ ಬರ್ತಾನೆ. ಇಟ್ಕೊಳ್ಳಿ. ಅಯ್ಯೋ, ಇನ್ನೇನ್ ರಾಮ ಮನೆಗ್ ಬರೋ ಹೊತ್ತಾಯ್ತು. ತೊಣ್ಣೆ ಇಟ್ಕೊಳ್ಳಿ. ಬರ್ಲಿ ಇರೋ ಅವನು. ಅವ್ನ ಕೈ ಕಾಲ್ ಮೂಳೆನೆಲ್ಲ ಮುರ್ದು ಅವ್ನ ಕೈಗೆ ಕೊಟ್ಬಿಡ್ತೀನಿ. ಬರ್ಲಿ ಇರೋ ಅವನು. ಅಯ್ಯೋ, ಬರ್ತಾರೆ ಬಿಡಿ, ಯಾಕೆ ಚಿಂತೆ ಮಾಡ್ತೀರಾ? ಹೌದು, ಯಾರು ಬರಕಿರೋದು? ರಾಮ. ಈಗ ಹೇಳು, ನನ್ ದೊಣ್ಣೆ ರುಚಿ ಬೇಕಾ ಇಲ್ಲ ಬಸ್ಗೆ ಹೊಡಿತ್ಯಾ? ಅದು ಶಬ್ದ ಮಾತ್ರ ನಂದು,
ಅಮ್ಮನೇ ಹೇಳ್ತಾ ಇರೋದು. ನಾನೇನ್ ತಪ್ಪು ಮಾಡ್ದೆ? ಆಣೆ ಮುರಿದು ಹಾಕಿದ್ಯಾ ನೀನು, ಅದಕ್ಕೆ ಈ ಶಿಕ್ಷೆ. ನಾನೇನ್ ಆಣೆನ ಮುರಿಲಿಲ್ಲ ಅಮ್ಮ. ನಾನ್ ನದಿಗೆ ಹೋಗಿ 10 ಸಲ ಮುಳುಗ್ ಬಂದಿದ್ದೀನಿ. ಒಂದಲ್ಲ ಎರಡಲ್ಲ. ಇದು ಕೃಷ್ಣದೇವರಾಯರ ಕೊನೆಯ ರಾಮಲೀಲೆ. ನಿನ್ ಬಟ್ಟೆ ಎಲ್ಲ ಒದ್ದೆ ಆಗಿದೆ, ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ಏನು ಏನಾಯ್ತೀಗ? ಅದು ಹಾ, ಅದು ಅರಮನೆಯಲ್ಲಿ ರಾಮ್ಲೀಲನ ಆಚರಿಸ್ತಿದ್ದಾರೆ. ಏನ್ ಎತ್ಕೋಬೇಕು? ಯಾವ್ದಾದ್ರೂ ಒಳ್ಳೆ ಪಾತ್ರ ಎತ್ಕೋ. ನನಗಂತೂ ಅನ್ಸೋದು ನೀನು ಶ್ರೀರಾಮನ್ ಪಾತ್ರನೇ ಮಾಡ್ಬೇಕು ಅಂತ. ನೀನ್ ಶ್ರೀರಾಮನ್ ವೇಷದಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತೀಯ. ರಾಮ್ಲೀಲಾದ ನಿರ್ದೇಶನ ತಾತಾಚಾರ್ಯರು ಮಾಡ್ತಿದ್ದಾರೆ. ಅದೇ ನನಗ್ ಚಿಂತೆ ಆಗಿರೋದು. ಗೊತ್ತಿಲ್ಲ ನನಗೆ ಯಾವ ಪಾತ್ರ ಕೊಡ್ತಾರೆ ಅಂತ. ರಾಮ್ಲೀಲಾದಲ್ಲಿ ಪ್ರತಿಯೊಬ್ರು ಕೂಡ ಅಭಿನಯ ಮಾಡ್ಬೇಕಂತೆ. ಪ್ರತಿಯೊಬ್ರ? ಈಶ್ವರನ ಸಂತಾನ, 4 ವೇದಗಳ ಜ್ಞಾನಿ ಪ್ರಸ್ತುತಪಡಿಸೋದಿಕ್ಕೆ ಬರ್ತಾ ಇದ್ದಾರೆ ವಿಭಿನ್ನವಾದ ರಾಮಲೀಲೆಯನ್ನ. ಮಹಾಪಂಡಿತ, ಮಹಾಪುರೋಹಿತ, ಈ ರಾಮಲೀಲೆಯ ನಿರ್ದೇಶಕ ತಾತಾಚಾರ್ಯರು ಆಗಮಿಸುತ್ತಿದ್ದಾರೆ. ಇಲ್ಲಿ ಯಾರು ಇಲ್ವಲ್ಲೋ? ಮುಟ್ಟಾಳ್ರ, ಇಲ್ಲಿ ಯಾರಿದ್ದಾರೆ ಅಂತ ಹೇಳಿ ಪ್ರಶಂಸೆ ಮಾಡ್ತಾ ಇದ್ದೀರಾ? ಗುರುಗಳೇ, ನಿಮ್ಮ ಬಗ್ಗೆ ನಾವು ನಮ್ಮ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ವಿ, ನೀವ್ ಹೇಳಿರೋದ್ರಿಂದ. ಬನ್ನಿ ಗುರುಗಳೇ, ಕೂತ್ಕೊಳ್ಳಿ. ಬನ್ನಿ. ಬನ್ನಿ, ಆಗಮಿಸಿ. ಬನ್ನಿ ಬನ್ನಿ. ಸಾಕು, ಬಾಯಿ ಕಡೆ. ಈ ಮುದುಕ ನಿರ್ದೇಶಕ ಕಮ್ಮಿ, ಮೂಷಕ ಜಾಸ್ತಿ ಕಾಣಿಸ್ತಾ ಇದ್ದಾನೆ. ಹೇಗ್ ಕಾಣಿಸ್ತಾ ಇದಾರೆ ಅಂದ್ರೆ ಸಿಂಹಾಸನದ ಮೇಲೆ ಗೂಬೆ ಕೂತ್ಕೊಂಡ ಹಾಗೆ. ಏನ್ ಹೇಳಿದ್ರಿ ನೀವಿಬ್ರು? ಅದನ್ನೇ ವಿಚಾರ ವಿಮರ್ಶೆ ಮಾಡ್ತಾ ಇದ್ವಿ ಗುರುಗಳೇ. ರಾಮಲೀಲಾನಲ್ಲಿ ನಮ್ಗೆ ಯಾವ ಪಾತ್ರ ಸಿಗತ್ತೆ ಅಂತ. ನೀವಿಬ್ರು ಇನ್ನೂನು ನಿಮ್ಮಿಬ್ಬರಿಗೂ ಇನ್ನೂ ಅರ್ಥನೇ ಆಗಿಲ್ವಾ? ಇದು ಮೊಸರನ್ನ ಅಲ್ಲ, ಕಲಸ್ಕೊಂಡು ಹಾಗೆ ತಿಂದ್ಬಿಡೋಕೆ. ನಾವೇನೇ ಇದ್ರು ಗುರುಗಳೇ, ನಾವು ನಿಮ್ಮ ಶಿಷ್ಯಂದ್ರೆ ಅಲ್ವಾ? ನಾವು ನಿಮ್ಗೋಸ್ಕರ ಏನೆಲ್ಲ ಮಾಡಿಲ್ಲ ಹೇಳಿ. ನಾಯಿ ಆದ್ವಿ, ಕತ್ತೆ ಆದ್ವಿ, ಗೂಬೆ ಆದ್ವಿ, ಚೇಳ ಆದ್ವಿ. ನಿಮ್ಮನ್ನ ಶ್ರೇಷ್ಠ ಗುರು ಅಂತ ಹೇಳೋದಕ್ಕೆ ನಾವು ಸೌದಾಮಿನಿ ದೇವಿ ಹಾಗೂ ಗುರುಮಾತೆ ಮುಂದೆ ಎಂತ ಸುಳ್ಳು ಅಭಿನಯವನ್ನ ಮಾಡಿದ್ದೀವಿ. ಸಾಕು ಸಾಕು ನನ್ನ ಪ್ರಿಯ ಶಿಷ್ಯರೇ, ಸಾಕು. ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ. ನಾನ್ ನಿಮ್ಮಿಬ್ಬರಿಗೋಸ್ಕರ ಬಹಳ ಅತಿ ಮುಖ್ಯವಾದ, ಅತಿ ಗಂಭೀರವಾದ ಪಾತ್ರಗಳನ್ನ ಆಯ್ಕೆ ಮಾಡಿದ್ದೀನಿ. ಸಹಸ್ರ ಕೋಟಿ ವಾನರ ಸೇನೆ ಆ ಲಂಕೆ ಆಚೆ ಕಡೆ ನಿಂತಿದ್ವಲ್ಲ, ರಾವಣನ ಜೊತೆ ಯುದ್ಧ ಮಾಡ್ಲಿಕ್ಕೆ. ಆ ಶ್ರೀರಾಮನ ಸಹಸ್ರ ಕೋಟಿ ವಾನರ ಸೇನೆ ಏನಿತ್ತಲ್ಲ, ಅದರಲ್ಲಿರೋ ಕೊನೆ ವಾನರಗಳು ನೀವಿಬ್ರೇ. ಖುಷಿ ಆಯ್ತಾ? ಖುಷಿಯಾಗಿರಿ, ಮತ್ತೆ ನಮ್ಮ ಆಶೀರ್ವಾದ ತಗೊಳ್ಳಿ. ನಿರ್ದೇಶಕ ಯಾರೋ? ನಾನು. ಅಂತಿಮ ನಿರ್ಣಯ ಯಾರ್ದೋ? ನಮ್ಮದು. ನಾನು ಹೇಳ್ದೆ ಅಂದ್ಮೇಲೆ ಅದೇ ಪಾತ್ರನೇ. ಓಕೆ. ಸೌಧಾಮಿನಿ ದೇವಿ. ಸೌಧಾಮಿನಿಯವರು ಸನ್ಯಾಸಿನಿ ದೀಕ್ಷೆ ತಗೊಂಡ್ಬಿಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನೀವೀಗ ಕಾಡಿಗೆ ಹೊರಟೋಗಿ, ಇಡೀ ರಾಜ್ಯಕ್ಕೆ ಒಳ್ಳೇದಾಗತ್ತೆ. ಗುರುಗಳೇ, ನಿಮ್ಮ ಅಂತಿಮ ದರ್ಶನ ಪಡ್ಕೊಳ್ಳೋದಿಕ್ ಬರ್ತಾ ಇದ್ದಾರೆ. ಏ ಮೂರ್ಖರ, ಏನ್ ಅಪಶಕುನ ಮಾತಾಡ್ತಾ ಇದ್ದೀರಾ? ನಾನು ಇನ್ನೂ ಜೀವಂತವಾಗಿದ್ದೀನಿ ಕಣ್ರೋ. ನನ್ನ ಮಾತಿನ ಅರ್ಥ, ನಿಮ್ಮನ್ನ ಅಂತಿಮವಾಗಿ ನೋಡೋದಿಕ್ಕೆ ಅಂತ ಬರ್ತಿದ್ದಾರೆ. ಇದೆಂತ ತೀರ್ಮಾನ ತಗೊಂಡ್ರಿ ನೀವು ಸೌಧಾಮಿನಿ ಅವರೇ? ಸುಗಂಧ ಪುಷ್ಪದಂತಿರುವಂತ ನೀವು ಲೌಕಿಕ ಪ್ರಪಂಚವನ್ನೇ ತ್ಯಜಿಸ್ಬಿಟ್ರೆ ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ, ಪ್ರಾಣ ಶರೀರವನ್ನ ಬಿಟ್ಟು ಆಕಾಶದಲ್ಲಿ ಹೋಗ್ತಿದ್ದಂಗೆ. ಯಾಕಿಂತ ತೀರ್ಮಾನ ಮಾಡಿದ್ರಿ ಸೌಧಾಮಿನಿ? ನೀವು ನನ್ನನ್ನ ಬಿಟ್ಟು ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಸನ್ಯಾಸತ್ವ ಯಾಕೆ ತಗೋತಾ ಇದ್ದೀರಾ? ಇಲ್ಲ ಇಲ್ಲ, ನಾನ್ ಸನ್ಯಾಸಿ ಆಗಿಲ್ಲ, ಸೀತಾ ಮಾತೆ ಆಗಕ್ ಬಂದಿದ್ದೀನಿ. ಉತ್ತಮ, ಅತ್ಯುತ್ತಮ. ಕೇಳಿದ್ರ? ಆದ್ರೆ ನಾನು ನಿಮಗೆ ಅತಿ ಸುಂದರವಾದಂತ ಪಾತ್ರ ಕೊಡ್ಬೇಕು ಅಂತಿದ್ದೀನಿ. ನಾನು ಸೀತೆ ಮಾತೆನೇ ಆಗ್ತೀನಿ. ನಾನು ಸೀತೆ ಮಾತೆ ಪಾತ್ರನೇ ಮಾಡ್ತೀನಿ ಅಷ್ಟೇ. ಪ್ರಣಾಮಗಳು ಗುರುವರ್ಯ. ಪ್ರಣಾಮಗಳು ಪ್ರಣಾಮಗಳು.
ಗುರುಗಳೇ, ನೀವು ನಮಗೆ ಯಾವ ಪಾತ್ರ ಸೂಕ್ತ ಅಂತ ಹೇಳ್ತೀರಾ? ನೀವು ಮಾಡ್ತಾ ಇದ್ದೀರಾ ಮಹಾರಾಜ ದಶರಥರ ಪಾತ್ರ. ಇದೇನ್ ಮಾಡ್ತೀರಿ ಗುರುಗಳೇ? ಇಂಥ ಮುಖ್ಯವಾದ ಪಾತ್ರ ಕೊಟ್ಬಿಟ್ರಲ್ಲ. ಅಯ್ಯ ಮೂರ್ಖ, ರಾಮಾಯಣದ ಪ್ರಾರಂಭದಲ್ಲಿ ಅವನ ಸಾವಾಗೋಗುತ್ತೆ. ಇವನ್ ರಾಮನಿಗೆ ಸಹಾಯ ಮಾಡ್ತಾನಲ್ಲ. ಮತ್ತೆ ಆಚಾರ್ಯರೇ, ನನ್ ವಿಷಯದಲ್ಲಿ ಏನ್ ನಿರ್ಧಾರ ತಗೊಂಡಿದ್ದೀರಾ? ನೀವಂತೂ ಅದನ್ನೇ ಮಾಡ್ತೀರಾ. ನೀವೀಗೇನಾಗಿದ್ದೀರೋ ಅದು ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಅರ್ಥ ಮಾಡಿಸ್ತೀನಿ ನೋಡಿ. ಸಹಸ್ರ ಕೋಟಿ ವಾನರ ಸೇನೆಯ ಅಂತಿಮ 2 ವಾನರು ಇವರು, ಮತ್ತು ಇವರ ಹಿಂದೆ ಉಪಸ್ಥಿತರಿರ್ತೀರಾ ನೀವು. ಧನ್ಯವಾದ ಆಚಾರ್ಯರೇ. ಯಾವ ಪಾತ್ರನೂ ಶ್ರೇಷ್ಠ ಮತ್ತೆ ಕನಿಷ್ಠ ಅಂತ ಏನಿಲ್ಲ. ಅದು ಅಲ್ಲದೆ ಇದು ರಾಮ್ಲೀಲಾ. ಭಗವಾನ್ ಶ್ರೀರಾಮ ವಿಜಯವನ್ನ ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದಾನೆ. ಅವರ ಸೇವೆ ಜೊತೆಗೆ ಅವ್ರ ಸೇನೆಯಲ್ಲಿ ವಾನರ ಆಗೋದು ಕೂಡ ಅದೃಷ್ಟದ ಮಾತು. ಅಮ್ಮ ಶಾರದಾ ಗುಂಡಪ್ಪ, ಇಲ್ಲೇನ್ ಮಾಡ್ತಿದ್ದೀರಾ? ನಾವು ರಾಮಲೀಲಾ ನಾಟಕದಲ್ಲಿ ಭಾಗವಹಿಸ್ತೀವಿ. ಅಮ್ಮ, ಮನೇಲಿ ನಾಟಕ ಆಡ್ತೀಯ ಅಲ್ವಾ? ಅಷ್ಟು ಸಾಕು. ಇಲ್ ಬಂದ್ ಮಾಡೋ ಅಗತ್ಯ ಏನಿಲ್ಲ. ರಾಮಲೀಲೆಯಲ್ಲಿ ಭಾಗವಹಿಸೋದು ತುಂಬಾನೇ ಪುಣ್ಯದ ಕೆಲ್ಸ. ನಮಗೂ ಭಾಗವಹಿಸೋ ಅಧಿಕಾರ ಇದೆ. ನಾವು ರಾಮಲೀಲೆಯಲ್ಲಿ ಭಾಗವಹಿಸ್ತೀವಿ. ಇದು ಊರಿನ ಗಲ್ಲಿ ಗಲ್ಲಿಲಿ ಆಡುವಂತ ರಾಮಲೀಲಾ ಅಲ್ಲ. ಇದು ವಿಶಾಲವಾದ ಆಯೋಜನೆ. ಅದರಲ್ಲೂ ಇದು ಮಹಾರಾಜ ಶ್ರೀಕೃಷ್ಣ ದೇವರಾಯರ ಮುಂದೆ ನಡೆಯುವಂಥದ್ದು. ನಿಮಗೆಲ್ಲ ಯಾವುದೇ ಪಾತ್ರಗಳಿಲ್ಲ ಇಲ್ಲಿ. ಅಮ್ಮ ಏನ್ ಮಾಡ್ತಿದ್ದಾರೆ? ನೃತ್ಯ ಮಾಡ್ತಿದ್ದಾರೆ. ಅಯ್ಯೋ, ನನಗೂ ಕೂಡ ಕಾಣ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ? ಅಮ್ಮ, ಇವರಿಗೇನ್ ಬೇಕು? ಇವರು ಕೂಡ ರಾಮಲೀಲೆಯಲ್ಲಿ ಭಾಗವಹಿಸ್ತಾರಂತೆ. ಅದಕ್ಕೆ ನೃತ್ಯ ಮಾಡಿ ಅವ್ರ ಕಲೆನ ತೋರಿಸ್ತಾ ಇದ್ದಾರೆ. ನಿಮಗಾಗಿ ಯಾವುದೇ ಪಾತ್ರಗಳಿಲ್ಲ ಇಲ್ಲಿ. ನಿಮಗೆ ವಯಸ್ಸಾಗಿದೆ. ನೀವು ವಾನರ ಪಾತ್ರ ಕೂಡ ಮಾಡಕ್ಕಾಗಲ್ಲ. ಹೋಗಿ ಹೋಗಿ ಹೋಗಿ, ನೀವು ಮನೇಲಿ ಏನಾದ್ರೂ ಕೆಲಸ ಇದ್ರೆ ನೋಡಿ ಹೋಗಿ. ಅಯ್ಯೋ ಅಮ್ಮ, ಅಮ್ಮ ಅಮ್ಮ ಅಮ್ಮ, ಶಾಂತಿ ಶಾಂತಿ ಶಾಂತಿ, ಸಮಾಧಾನ. ಅಯ್ಯೋ, ನೀನ್ ಹೇಗ್ ಅಭಿನಯ ಮಾಡ್ತೀಯಾ? ನೀನ್ ಮೌನವ್ರತ ಮಾಡ್ತಿದ್ಯಲ್ಲ. ಶಬರಿ, ಶಬರಿ, ನೀವು ಶಬರಿ ಪಾತ್ರವನ್ನ ಮಾಡಿ. ಅದ್ರಲ್ಲಿ ಯಾವ ಸಂವಾದನೂ ಮಾಡುವಂತ ಅಗತ್ಯ ಇಲ್ಲ. ದಯವಿಟ್ಟು ಇವ್ರನ್ನ ಈಗ ಕರ್ಕೊಂಡು ಹೋಗ್ತೀರಾ? ಮತ್ತೆ ರಾಮಲೀಲಾ ದಿನ ಮಾತ್ರ ಕರ್ಕೊಂಡು ಬನ್ನಿ. ಹೋಗಿ ಹೋಗಿ ಹೋಗು. ಎಲ್ಲ ಪಾತ್ರಗಳ ವಿತರಣೆ ಆಗಿ ಹೋಗಿದೆ. ನೀವು ವೀಕ್ಷಕರಾಗಿ ಬನ್ನಿ ದಯವಿಟ್ಟು. ಹೋಗಿ ಇವಾಗ. ಹೋಗು, ಹೋಗಿ ಹೋಗಿ ಮನೆಗೆ ಹೋಗಿ. ನಡಿಗುಂಡಪ್ಪ. ರಾಮ, ನಿಮ್ಮ ತಾಯಿಯವರ ಮೇಲೆ ಸ್ವಲ್ಪ ನಿಯಂತ್ರಣ ಇಟ್ಕೊಳಪ್ಪ. ಆಚಾರ್ಯರೇ, ಅವರು ನಿಯಂತ್ರಣದಲ್ಲೇ ಇದ್ರು. ನೀವೊಬ್ಬರ ವಿಚಿತ್ರ ರೂಪನ ಯಾವಾಗ ನೋಡಿದ್ರಿ? ಒಂದ್ ವೇಳೆ ಇದೇ ನಿಯಂತ್ರಣದಲ್ಲಿರೋದು ಅಂದ್ರೆ ಇನ್ನು ಕರಾಳ ರೂಪ ಯಾವ್ದಪ್ಪ? ಆಚಾರ್ಯರೇ, ಇದನ್ನೆಲ್ಲ ಬಿಟ್ಬಿಡಿ. ಈಗ ಇದನ್ನ ಹೇಳಿ, ಭಗವಂತ ಶ್ರೀರಾಮನ ಪಾತ್ರ ಯಾರು ಮಾಡ್ತಾರೆ? ರಾಮಲೀಲಾ ನಿರ್ದೇಶನ ಮಾಡ್ತಿರೋದು ನಾನು. ಅದನ್ನೇ ಕೇಳ್ತಾ ಇದ್ದಾರೆ ಮಹಾಮಂತ್ರಿಗಳು. ಶ್ರೀರಾಮನ ಪಾತ್ರವನ್ನ ಯಾರು ಮಾಡ್ತಾರೆ ಅಂತ. ಎಲ್ಲರಿಗೂ ಲೋಕಪ್ರಿಯನಾದವನು ಯಾರು? ಯಾರಿಗಿದೆ ಈ ರೀತಿ ಅದ್ಭುತ ವ್ಯಕ್ತಿತ್ವ? ಯಾರಿಗೆ ಹೇಳ್ತಾರೆ ಸರ್ವವಿಖ್ಯಾತ ಅಂತ? ನೀವೇ ಹೇಳ್ಬಿಡಿ ಆಚಾರ್ಯರೇ. ಹೇಳಿ ಯಾರು ಅಂತ. ನಾನೇ ಮಾಡ್ತೀನಿ ಶ್ರೀರಾಮನ ಪಾತ್ರ. ಅಯ್ಯೋ ಗುರುಗಳೇ, ನಾವು ಮಾಡ್ತಿರೋದು ರಾಮಲೀಲೆ, ಹಾಸ್ಯ ನಾಟಕ ಅಲ್ಲ. ನಿರ್ದೇಶಕ ಯಾರು? ನಾನು. ತೀರ್ಮಾನ ಯಾರು ಮಾಡೋದು? ನಾನೇ ಮಾಡೋದು. ತೀರ್ಮಾನ ಮಾಡಾಗಿದೆ. ನಾನೇ ಮಾಡ್ತೀನಿ ಶ್ರೀರಾಮನ ಪಾತ್ರ. ಹಾಗಾದ್ರೆ ನಾನ್ ಸೀತೆ ಆಗ್ತೀನಿ ಅಲ್ವಾ ಸ್ವಾಮಿ? ನಿಮ್ಮ ಸೀತೆಯ ಪ್ರಣಾಮವನ್ನು ಸ್ವೀಕಾರ ಮಾಡಿ ಪ್ರಭು. ಸೀತೆ ಪಾತ್ರ ಮಾಡೋ ಯೋಗ್ಯತೆ ಅಂತೂ ನಿಮ್ಗೆ ಇರೋದು ಗುರುಮಾತಾ. ಮಹಾಪರಾಕ್ರಮಿ, ಮಹಾಶಕ್ತಿಶಾಲಿ, ಲೋಕಪ್ರಿಯ ಜ್ಞಾನಿ ಮಹಾರಾಜ ಶ್ರೀಕೃಷ್ಣ ದೇವರಾಯರು ಅವರ ಮಹಾರಾಣಿಯರೊಂದಿಗೆ ಆಗಮಿಸುತ್ತಿದ್ದಾರೆ. ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ಯಾ ರಾಮ? ಯೋಚಿಸ್ತಿದ್ದೀನಿ, ಮಹಾರಾಜರ ಶತ್ರು ಯಾರಾಗೋಕ್ ಸಾಧ್ಯ? ಮಹಾರಾಜರ ಮೇಲೆ ಅವನು ಹೇಗ್ ಪ್ರಹಾರ ಮಾಡ್ತಾನೆ? ವಿನಾಕಾರಣ ಚಿಂತೆ ಮಾಡ್ತಿದ್ಯಾ ರಾಮ?
ಇಲ್ಲಿ ಪ್ರಹಾರ ಮಾಡೋದಕ್ಕೆ ಹೇಗ್ ಸಾಧ್ಯ ಹೇಳು? ಯಾವ ಮೂರ್ಖ ಹೀಗೆ ಯೋಚಿಸ್ತಾನೆ? ಸ್ವಯಂ ಮಹಾರಾಜರ ಮಹಲಲ್ಲೇ ಅವ್ರ ಮೇಲೆ ಪ್ರಹಾರ ಮಾಡೋದು? ನೀನ್ ಕೇವಲ ರಾಮಲೀಲೆ ಬಗ್ಗೆ ಯೋಚನೆ ಮಾಡುವಷ್ಟೇ. ಹೇಳಿ ಗುರುವರ್ಯರೇ, ರಾಮಲೀಲೆಯ ತಯಾರಿ ಹೇಗೆ ನಡೆಯುತ್ತಿದೆ? ಹಾ ಮಹಾಪ್ರಭು, ವಿವಾದ ಏನು ಅಂದ್ರೆ ಸೀತಾಮಾತೆ ಯಾರಾಗೋದು? ವಿವಾದವೇ? ಇದರಲ್ಲಿ ಸಮಸ್ಯೆ ಏನು ಬಂತು? ಪ್ರಭು ಶ್ರೀರಾಮರ ಪಾತ್ರ ಯಾರು ಮಾಡುತ್ತಿದ್ದಾರೆ? ಹೇಳಿ ಗುರುಗಳೇ, ಹೇಳಿ ಹೇಳಿ. ನಾವು ನೀವ? ಅಲ್ಲ, ನನ್ನ ಮಾತಿನ ಅರ್ಥ ಏನಂದ್ರೆ ರಾಮಲೀಲ ನಿರ್ದೇಶನ ಮಾಡ್ತಿರೋದು ನಾನು. ಈ ತೀರ್ಮಾನನು ನಾನೇ ತಗೋತೀನಲ್ವಾ? ಗುರುವರ್ಯರೇ, ಒಗಟುಗಳನ್ನು ಹೇಳಬೇಡಿ. ಬೇಗ ಹೇಳಿ ನಮಗೆ, ಆ ಭಾಗ್ಯಶಾಲಿ ವ್ಯಕ್ತಿ ಪ್ರಭು ಶ್ರೀರಾಮರ ಪಾತ್ರಕ್ಕೆ ಯೋಗ್ಯರು ಯಾರೆಂದು. ಹೇಳಿ ಸ್ವಾಮಿ. ಮಹಾರಾಜ, ನೀವೇ. ನಿಮಗಿಂತ ಯೋಗ್ಯ ಪುರುಷ ಇನ್ಯಾರಿರ್ತಾರೆ ಹೇಳಿ? ನಿಜವಾದ ಮಾತು, ನಿಜವಾದ ಮಾತಿದು. ಅದ್ಭುತ ಮಹಾರಾಜ್ರೆ, ಅದ್ಭುತ. ಮಹಾರಾಜ್ರೆ, ಒಂದ್ ವೇಳೆ ನೀವು ಭಗವಂತ ಶ್ರೀರಾಮನ ಪಾತ್ರ ಮಾಡ್ತೀನಿ ಅನ್ನೋದಾದ್ರೆ ಇಬ್ರು ರಾಣಿಯರಲ್ಲಿ ಸೀತಾಮಾತೆ ಯಾರಾಗ್ತಾರೆ? ಮುಗೀತು ಕತೆ ಇಲ್ಲಿಗೆ. ಇಂಥ ಕಷ್ಟದ ಸಮಯದಲ್ಲಿ ನೀವು ಭಯಂಕರವಾದ ಪ್ರಶ್ನೆ ಕೇಳಿದ್ರಿ. ಮಂತ್ರಿಗಳೇ, ಮಹಾರಾಜ್ರೆ, ಈ ಪ್ರಶ್ನೆ ಕೇಳಲು ನಿಮಗೆ ಬೇರೆ ಸಮಯ ಸಿಗಲಿಲ್ಲವೇ? ಸಿಂಧೂರಪಟ್ಟಿಯ ವಿಷಯದಲ್ಲೂ ಹೀಗೆ ಮಾಡಿದ್ದು. ಏನಾದರೂ ಶತ್ರುತ್ವವಿದೆಯಾ ನಮ್ಮ ಮೇಲೆ? ಇಲ್ಲ ಮಹಾರಾಜ್ರೆ, ದಯವಿಟ್ಟು ಕ್ಷಮಿಸಿ. ನಿಮ್ ಬಾಣದಿಂದ ಬಿಲ್ ಹೊರಟಾಯ್ತು, ಈಗ ಗುರಿ ಹತ್ರ ಹೋಗ್ತಾ ಇದೆ. ನೋಡಿ ಅಲ್ಲಿ ಮಹಾರಾಣಿಯವ್ರನ್ನ. ನಮ್ಮಂಥ ರೂಪವತಿ, ಗುಣವತಿ, ಗಂಭೀರವಾಗಿರುವಂಥ ಸ್ತ್ರೀ ಸೀತಾ ಮಾತೆ ಆಗೋದು ಉಚಿತ. ನಮ್ಮಮ್ಮ ಹೇಳ್ತಾರೆ ಸೀತಾ ಮಾತೆ ಆಗೋ ಎಲ್ಲ ಗುಣನೂ ನನ್ನಲ್ಲಿದೆ ಅಂತ. ನಾನು ಹುಟ್ಟಿರೋದು ಕೂಡ ಸೀತಾ ಮಾತೆ ಆಗೋದಕ್ಕೆ ಅಂತ. ಅದ್ಭುತ, ಅದ್ಭುತ. ಆಹಾ, ಹಾ, ಹಾಗಾದ್ರೆ ಅದು ಗುರು ಶ್ರೇಷ್ಠ ಆಚಾರ್ಯರೇ ಹೇಳ್ಬಿಡ್ಲಿ ಸೀತೆ ಮಾತೆ ಯಾರಾಗೋದು ಅಂತ. ತಯಾರಿದ್ದೀರಾ ಆಚಾರ್ಯರೇ? ಹಾ, ರಾಮ್ಲೀಲಾದ ನಿರ್ದೇಶಕರು ಯಾರು? ನಾನೇ. ನಿರ್ಣಯ ಯಾರು ತಗೋಬೇಕು? ನಾನೇ. ಆದ್ರೆ ಈಗಲ್ಲ, ಈಗ ಮಹಾರಾಜರು ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯಲ್ಲಿ ನಾನು ಹೇಗೆ ತೀರ್ಮಾನಗಳನ್ನ ತಗೋತೀನಿ ಹೇಳಿ? ಯಾವುದೇ ತೀರ್ಮಾನ ಆದ್ರೂ ಮಹಾರಾಜರೇ ತಗೋತಾರೆ. ಇಲ್ಲ ಗುರುವರ್ಯರೇ, ನಾವು ಹೇಗೆ ನಿರ್ಣಯ ಮಾಡುವುದು ನೀವಿಲ್ಲಿ ಉಪಸ್ಥಿತರಿದ್ದಾಗ? ನೀವೇ ಹೇಳಿ, ಈಗ ಸೀತಾಮಾತೆಯ ಪಾತ್ರ ಯಾರು ನಿಭಾಯಿಸುತ್ತಾರೆ? ಮಹಾರಾಜ, ನಾನು ಹೇಳೋದೇನಂದ್ರೆ ಅದು ಅಲ್ಲೋಡಿ, ನಮ್ಮ ಲಕ್ಷ್ಮಣನು ಬಂದನು. ಬನ್ನಿ 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 ಬನ್ನಿ. ಗುರುಗಳೇ, ನೀವು ಮರ್ತಿದ್ದೀರಾ ಅನ್ಸುತ್ತೆ. ನನ್ನ ಹೆಸರು ಅಚ್ಯುತ್ ಅಂತ. ಅದು ನಿಮ್ಮ ನಿಜವಾದ ಹೆಸರು. ಆದ್ರೆ ನಮ್ಮ ರಾಮಲೀಲಾದಲ್ಲಿ ನೀವು ಶ್ರೀ ಲಕ್ಷ್ಮಣ. ಮಹಾರಾಜ ಶ್ರೀರಾಮಚಂದ್ರನ ಮೊದಲನೇ ತಮ್ಮ ಶ್ರೀ ಲಕ್ಷ್ಮಣ. ಸರಿಯಾಗ್ಲಿ, ನಮ್ಮ ಅಣ್ಣಯ್ಯ ಶ್ರೀರಾಮ ಆದ್ರೆ ನನಗೆ ಲಕ್ಷ್ಮಣನ್ ಪಾತ್ರ ಒಪ್ಪಿಗೆ ಇದೆ. ಹೇಳಿ ರಾಜಕುಮಾರ ಅಚ್ಯುತ, ನೀವಿಲ್ಲಿ ಬಂದಿರುವ ಕಾರಣ? ಅಣ್ಣಯ್ಯ, ಅದು ಭೀಷಣ್ ಬಾಬು ಅವರು ಒಂದಕ್ಕಿಂತಲೂ ಒಂದು ಅದ್ಭುತವಾದ ಶಸ್ತ್ರವನ್ನ ಮಾಡಿದ್ದಾರೆ. ಅವರು ಆ ಶಸ್ತ್ರಗಳನ್ನ ನಿಮ್ಮ ಮುಂದೆ ತೋರಿಸ್ಬೇಕು ಅಂತ ಇದ್ದಾರೆ. ಖಂಡಿತ ಖಂಡಿತ ನೋಡ ಬಯಸುತ್ತೇವೆ, ಈಗಲೇ, ಈ ಕ್ಷಣವೇ. ರಾಮ್ಲೀಲಾದ ಮಧ್ಯೆ ಶಸ್ತ್ರವಿದ್ಯೆಯ ಪ್ರಯೋಗ ಅಂದ್ರೆ ಮಹಾರಾಜರಿಗೆ ಕೇಡಿನ ಸಂಕೇತ. ಇದು ಮಾತೃ ಸಂಯೋಗವ ಅಥವಾ ಬೇರೆ ಏನು? ಮಹಾರಾಜ್, देखिए ನಮ್ಮ ಮೊದಲನೆಯ ಶಸ್ತ್ರ. ಮಹಾರಾಜ್, ಇಸ್ಕಾ ತಯಾರು ಮಾಡೋದಕ್ಕೆ ಒಂದು ಯುಗ ಬೇಕಿತ್ತು. ಆದರೆ ಇದರಲ್ಲಿ 5 का लगा है. ಏನ್ ಲಗಾ ಹೈ? ಬಾಬಾ, ಇದರಲ್ಲಿ 5 ವರ್ಷದ ಪರಿಶ್ರಮ ಲಗಾ ಹೈ. ಅದರಿಂದಾನೇ ಇದು ನಿರ್ಮಾಣ ಹೋಗಯಾ. ಭೀಷಣ್ ಬಾಬು, ಇದು ಏನು ಹಾಗೂ ಹೇಗೆ ಕೆಲಸ ಮಾಡುತ್ತದೆ? ಮಹಾರಾಜ್, ಇದರ ನಾಮಕರಣನ ಇನ್ನೂ ನಾವು ನೈಕಿಯ ಸಕ್ತಿ. ಗುರುಗಳೇ, ಇದು ಒಳ್ಳೆ ಅವಕಾಶ. ನೀವೀಗ ನಾಮಕರಣವನ್ನ ಮಾಡ್ಬಿಡಿ, ಒಳ್ಳೆ ಹಣ ಸಿಗುತ್ತೆ. ಮೂರ್ಖ,
ಕಿ ಹೋಶಬ ಮೂರ್ಖ ಕೂಡ ಹೇಳಬಲ್ಲ ಇದು ಎಂತ ಅದ್ಭುತ ಶಸ್ತ್ರ ಅಂತ ಹೇಳಿ. ವಿಭೀಷಣ್ ಬಾಬು, ಬಾಜೆ ನಮ್ಮ ನಾಮ್ ಭೀಷಣ್. ಏನಾದ್ರೂ ನೀವು ಇದ್ರ ಬಗ್ಗೆ ಏನೋ ಹೇಳ್ತಾ ಇದ್ರಿ. ಹಾ ಹಮ್ ಹೇಳ್ತಿದ್ದೆ, ಇದು 5 ವರ್ಷದ ಪೆಹಲೆ ಮಾತು. ಜಬ್ ಹಮ್ ಗಿಡದ ಕೆಳಗೆ ಕೂತು ಮಾಡ್ತಾ ಇದ್ವಿ. ಏನ್ ಮಾಡ್ತಾ ಇದ್ವಿ? ಅರೆ ಬಾಬಾ, ಬಾಳೆಹಣ್ಣು ಸೇವಿಸ್ತಿದ್ದೆ. ಭೂಕ್ ಲಗಾತಾ. ಹಾಗೆ ಹಮ್ಕೋ ಮಹಾರಾಜ್ ಒಂದು ವಿಚಾರ ಬಂತು. ಆ ವಿಚಾರದ ಬಗ್ಗೆ ಹಮ್ನೆ ತುಂಬಾ ವಿಚಾರ ಮಾಡಿದ್ವಿ. ಅಧಿಕವಾಗಿ ವಿಚಾರ ಕರ್ನೆಗೆ ಬಾದ್ ನಮ್ಗೆ ಒಂದು ಒಳ್ಳೆ ವಿಚಾರ ಬಂತು. ಅದೇನಂದ್ರೆ, ಅದ್ಭುತವಾಗಿದೆ ಭೀಷಣ್ ಬಾಬು, ಆದ್ರೆ ಮಾತಲ್ಲ. ನೀವೇನಾದ್ರೂ ಈ ಅಸ್ತ್ರವನ್ನ ಚಲಾಯಿಸ್ಬಿಟ್ಟೇನಾದ್ರೂ ತೋರಿಸಿದ್ರೆ ನಿಮ್ಮ ಪ್ರಖ್ಯಾತಿ ಇನ್ನೂ ಹೆಚ್ಚಾಗ್ಬಿಡುತ್ತೆ. ಉಡಿ ಸೂಜ್ ಗಯಾ. ಅಯ್ಯೋ, ಏನ್ ಸೂಜ್ ಗಯಾ? ಬಾಬಾ ಹೆಸರು ಹೊಳಿತು. इसका नाम ಇಡೋದು ಗುಣಾಕಾರ್ ಧನುಷ್. ಮಹಾರಾಜ್ ಅಬ್ ನೋಡಿ, ಇದು ಇಂಥ ಬಲವಾದ ಶಸ್ತ್ರ ಮೇಸೆ 20-30 ಬಾಣಗಳು ಹೊರಡುತ್ತೆ. ಮತ್ತೆ ಏನ್ ಚಮತ್ಕಾರ ಕರೆಗ. ಅಬ್ ದೇಖಿಯೇ, ಐ ದೇಖೋ, ಐ ಇದನ್ನ ಖೀಚ್ನೆ ಕಾ. ಅಬಿ ಹೋಯ್ತು. ಅದ್ಭುತ ಭೀಷಣ ಬಾಬು, ಅದ್ಭುತ. ಅತುಲ್ ದಾದಾ ಹಿಡ್ಕೊಳ್ಳಿ. ಅಯ್ಯೋ ಬಾಬಾ, ಹಾತ್ ಹಿಡ್ಕೊಳ್ಳಿ. ಈ ಧೋತಿ ಇಲ್ಲ ಅಂದ್ರೆ ಈ ಧೋತಿ ಬಿಚ್ಚೋಗುತ್ತೆ. ಮಹಾರಾಜ್, ಈಗ ಹಮಾರ ದೂಸರಾ ಶಸ್ತ್ರ ಇದನ್ನ ನೋಡಿ. ಇದು ಮಹಾರಾಜ್, ಇದು ನೋಡೋದಕ್ಕೆ ಸಾಧಾರಣವಾಗಿ ದಿಕ್ತಾ ಹೈ, ಕಿಂತು ಇದರ ಕಾರ್ಯ ಸಾಧಾರಣ ಅಲ್ಲ. ಏ ಜಬ್ ಜಾತಾ ಹೈ, ಒಂದು ಸಲ 5 ಜನರ ಶಿರಛೇದನೆ ಮಾಡ್ಕೊಂಡು ವಾಪಸ್ ಆತಾ ಹೈ. ಕಿಂತು ಇದನ್ನ ನೀವು ಎಸಿಬೇಕಾಗುತ್ತೆ. ನಿಮ್ಮ ಆಜ್ಞೆ ಇದ್ರೆ ಎಸಿತೀನಿ. ಅನುಮತಿ ಇದೆ, ಎಸೆಯಿರಿ ಇದನ್ನು. ಇವಾಗ ನೋಡಿ. ಅರುಣ್ ಮಹಾರಾಜ್ರೆ, ವಾ ವಾ ವಾ, ಅದ್ಭುತ ಮಹಾರಾಜ್, ಅದ್ಭುತ. ಅದ್ಭುತವು ನೀವು ಭೀಷಣ್ ಬಾಬು, ನಿಮ್ಮ ಪ್ರತಿಭೆಯು ಅದ್ಭುತ. ರಾಜ್ಕುಮಾರ್ ಅಚ್ಯುತ, ನಾವು ನಿಮಗೆ ಪ್ರಶಂಸಿಸಲೇಬೇಕು. ನೀವು ಇಂತಹ ದಕ್ಷ ತಜ್ಞರನ್ನು ಪರಿಚಯಿಸಿದ್ದಕ್ಕೆ ನಮಗೆ ಸಂಪೂರ್ಣ ವಿಶ್ವಾಸವಿದೆ. ಇಂತಹ ಶಸ್ತ್ರಗಳಿಂದ ನಮ್ಮ ಸೇನೆಯು ಇನ್ನೂ ಸಶಕ್ತವಾಗುವುದು ಎಂದು. ಚೋಟಾ ಧನ್ಯವಾದ, ಬಡಾ ಧನ್ಯವಾದ ಆಮೇಲೆ ಕರೆಗ. ಯಾಕಂದ್ರೆ ಈಗ ನಾವು ಪ್ರದರ್ಶನ ಕರೆಗ, ಅದನ್ನ ನೋಡಿ ನೀವು ನಮ್ಮನ್ನ ದೊಡ್ಡ ಪ್ರಶಂಸೆ ಕರೆಗ, ಅವಾಗ ಬಡ ಧನ್ಯವಾದ. ಯದಿ ನಿಮ್ಮ ಆಜ್ಞೆ ಇದ್ದರೆ ಖಂಡಿತವಾಗಿಯೂ ತೋರಿಸಿ. ಕ್ಷಮೆ ಮಹಾರಾಜ್, ಕ್ಷಮೆ. ಇದನ್ನ ಪಿರಂಗಿ ಅಂತ ಬೋಲ್ತಾಯ್. ಮತ್ತೆ ಇದರಲ್ಲಿ ಗೋಲಿ ದಾಲ್ತಾಯ್. ಇದು ಗೋಲ್ ಗೋಲ, ಮತ್ತೆ ಇದು ಲಂಬ ಗೋಲ. ಇದನ್ನ ಇದರಲ್ಲಿ ದಾಲ್ಕೆ ಹಿಂದೆಗಡೆಯಿಂದ ಬೆಂಕಿನ ಹಚ್ಬಿಟ್ಟು ಚೋಡ್ತಾ ಹೈ, ಆಗ ಆಕ್ರಮಣ ಕರ್ತಾ ಹೈ. ಆಮೇಲೆ ಇದಂತೂ ಯಾರ್ ಬೇಕಾದ್ರೂ ಮಾಡ್ತಾರೆ ಅಲ್ವಾ? ಕಿ ಅಶೋಕ್, ನಾವು ಬೋಲ್ತಾಯ್, ನೀವು ಬೀಚ್ ಮೇಟ್ ಹೋಗ್ತಾಯ್, ನಾವೆಲ್ಲ ಮರಿತಾಯ್. ಬೀಚ್ ಮೇ ಮಾತಾಡ್ಬೇಡಿ, ಬೀಚ್ ಮೇ ಮಾತಾಡ್ಬೇಡಿ. ನಾವು ಅರ್ಥ ಮಾಡಿಸ್ತೀವಿ ಮಹಾರಾಜ್. ಇದು ನೋಡೋದಕ್ಕೆ ಸಾಧಾರಣವಾಗಿ ದಿಕ್ತಾಯ್, ಕಿಂತು ಈ ಗೋಲಿ ಹೊರಗಡೆ ಬಂದಾಗ ಇದು ನೋಡೋರ್ಗೆ ಅನ್ಸುತ್ತೆ ಸೀದಾ ಹೋಗ್ತಿದೆ ಅಂತ. ಕಿಂತು ಇದು ಮಧ್ಯದಲ್ಲಿ ಮಾರಕನ ಹರಡಿಸುತ್ತೆ. ಮತ್ತೆ ಅದಾದ್ಮೇಲೆ ಶತ್ರುಗಳ ಪೀಚೆ ಹೋಗಿ ಆಕ್ರಮಣ ಮಾಡುತ್ತೆ. ನಮ್ಮ ಸೈನಿಕರೆಲ್ಲರೂ ಸುರಕ್ಷಿತರಾಯ್ತಾ ಹೈ. ಭೀಷಣ್ ಬಾಬು, ನಮಗೆ ಬಹಳ ಇಷ್ಟವಾಯಿತು. ನಾವು ಇದರ ಪ್ರದರ್ಶನವು ನೋಡ ಬಯಸುತ್ತೇವೆ. ತೋರಿಸ್ತೀನಿ, ಕಿಂತು ಅದಕ್ಕೂ ಮುಂಚೆ ಸಾಮ್ನೆ ಯಾರನ್ನಾದ್ರೂ ಮಾಡ್ಬೇಕಾಗುತ್ತೆ. ಏನ್ ಮಾಡ್ಬೇಕಾಗುತ್ತೆ? ಬಾಬಾ, ಸಾಮ್ನೆ ಯಾರನ್ನಾದ್ರೂ ನಿಲ್ಲಿಸ್ಬೇಕು. ತಬಿತೋ ಈ ಪಿರಂಗಿ ಗುರಿನ ತಗೊಳುತ್ತೆ. ಅಬ್ ಬೋಲೋ, ಗುರಿಯಾಗಿ ಯಾರು ನಿಂತ್ಕೊಳ್ತಾರೆ? ನಾವೇ ಗುರಿಯಾಗಿ ನಿಲ್ಲುತ್ತೇವೆ. ನಮಗೆ ನಿಮ್ಮ ಪ್ರತಿಭೆಯ ಮೇಲೆ ಸಂಪೂರ್ಣ ವಿಶ್ವಾಸ. ನೀವ್ಯಾಕೆ ಗುರಿಯಾಗಿ ನಿಂತ್ಕೋತೀರಾ ಮಹಾರಾಜ್ರೆ? ಬೇಡ ಮಹಾಪ್ರಭು, ಅದರ ಗುರಿಯಾಗಿ ನಾನ್ ನಿಲ್ತೀನಿ. ಯಾಕೆ ಗುರಿಯಾಗಿ ನಿಲ್ಲಬಾರದು ನಾವು? ಮಹಾಪ್ರಭು, ನಿಮ್ಮನ್ನ ಇಷ್ಟು ದೊಡ್ಡ ಸಂಕಟದಲ್ಲಿ ನಾನ್ ಸಿಗಾಕ್ಸಲ್ಲ. ಒಂದ್ ವೇಳೆ ನನಗೇನಾದ್ರೂ ಆದ್ರೆ ನನ್ ಪರಿವಾರಕ್ಕೆ ತೊಂದರೆ ಆಗತ್ತೆ, ಆದ್ರೆ ನಿಮಗೇನಾದ್ರೂ ಆದ್ರೆ ಇಡೀ ರಾಜ್ಯಕ್ಕೆ ತೊಂದರೆ ಆಗತ್ತೆ. ನೀವು ಮಹಾಪ್ರಭುಗಳು, ನೀವ್ ಎದುರು ನಿಂತ್ಕೊಂಡು ಎಲ್ಲಾ ಪ್ರದರ್ಶನ ನೋಡ್ಕೊಳ್ಳಿ. ಯುದ್ಧದಲ್ಲಿ ನೀವೇ ಇದನ್ನ ಪ್ರದರ್ಶನ ಮಾಡಬೇಕು. ನೀವು ಏನಾದ್ರೂ
ಏನಾದ್ರೂ ಹೇಳಿ. ಅರೆ ಗುರುಗಳೇ, ಮನ್ಸಲ್ಲಿ ಏನ್ ಬರ್ತೋ ಅದನ್ನ ಹೇಳ್ಬಿಡಿ, ಇಲ್ಲ ಅಂದ್ರೆ ಎಲ್ಲ ಶ್ರೇಯವನ್ನು ರಾಮ ತಗೊಂಡ್ ಹೋಗ್ತಾನೆ. ನೀವ್ ಹೀಗೆ ಸುಮ್ನೆ ನಿಂತ್ಕೊಂಡ್ಬಿಟ್ರೆ ದರ್ಬಾರ್ನಲ್ಲಿ ರಾಮ ರಾಮ ಅಂತ ರಾಮನ್ ಜಪ ಮಾಡ್ತಾರೆ. ಆಗ ನೀವು ನಿಮ್ ಪಂಚ ಇಟ್ಕೊಂಡು ಸುಮ್ನೆ ನಿಂತ್ಕೋಬೇಕು. ಹೋಗಿ ಹೋಗಿ ಹೇಳಿ, ಹೋಗಿ 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 ಹೋಗಿ. ನಾನು ರಾಜ ಪುರೋಹಿತ ತಾತಾಚಾರ್ಯ, ನಾನ್ ನಿಲ್ತೇನೆ ಗುರಿಯಾಗಿ. ಮಹಾಪ್ರಭು ಆಚಾರ್ಯರು ಸರಿಯಾಗಿ ಹೇಳ್ತಿದ್ದಾರೆ. ಆಚಾರ್ಯರ ಮಾತನ್ನ ಯಾರು ತಪ್ಪಾರ್ದು, ಗುರಿ ಇಲ್ಲಿ ಆಚಾರ್ಯರೇ ನಿಲ್ತಾರೆ. ಅಯ್ಯೋ, ಅದ್ಭುತ ಆಚಾರ್ಯರೇ, ಮಹಾನ್ ವ್ಯಕ್ತಿ ನೀವು. ಹೋಗಿ ನೀವೇ ಗುರಿಯಾಗಿ ನಿಲ್ಲಿ. ಈಶ್ವರನ ಸ್ಮರಣೆ ಮಾಡ್ಕೊಳ್ಳಿ ಗುರುಗಳೇ. ಈ ಗೋಲ ನಿಮ್ ಮೇಲೆ ಬಂದು ನೇರವಾಗಿ ಬೀಳ್ತು ಅಂದ್ರೆ ನೀವು ಸೀದಾ ಶಿವನ ಪಾದ ಸೇರ್ಕೋತೀರಾ. ಐ ಗೋಲಾ, ಈಗ ಬೆಂಕಿ ಪ್ರಜ್ವಲ ಮಾಡ್ತೀನಿ. ಅರೆ ವಿಭೀಷಣ್ ಬಾಬು, ಒಂದ್ ವೇಳೆ ಅದು ಆಗ್ತಾ ಇಲ್ಲ ಅಂದ್ರೆ ವ್ಯರ್ಥ ಪ್ರದರ್ಶನ ಮಾಡಕ್ ಹೋಗ್ಬೇಡಿ. ನಾವು ಈ ಪ್ರದರ್ಶನವನ್ನ ಬೇರೆ ಯಾವತ್ತಾದ್ರೂ ನೋಡೋಣ. ಆಗುತ್ತೆ, ಪ್ರದರ್ಶನ ಇವತ್ತೇ ಆಗುತ್ತೆ. ಗೋಲಿ ಕೂಡ ಹೊರಗಡೆ ಬರುತ್ತೆ, ನೀವು ಉದರಿ ನಿಂತ್ಕೊಳ್ಳಿ. ಮಹಾರಾಜ್ರೆ, ಅಯ್ಯಯ್ಯೋ, ಬೆಂಕಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಅಯ್ಯಯ್ಯೋ, ಬೆಂಕಿ ಹತ್ಕೊಂಡಿದೆ. ಬೆಂಕಿ ಯಾರತ್ರ ಮಾಡಿ ಬೆಂಕಿ 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 ಹತ್ರ. ಅಯ್ಯ 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 ಹೊಡಿತಾ ಇದೆ. ಆರ್ಸಿ ಆರ್ಸಿ. ಅಯ್ಯ ಅಯ್ಯ ಅಯ್ಯೋ, ಮೂರ್ಖರೇ ಮೂರ್ಖರ ಮಕ್ಳ, ಜೀವತ್ವಾಗಿ ಸಮಾಧಿ ಮಾಡ್ತೀರೇನ್ರ ಮರಣ ಹಾಕಿ. ಗುರುಗಳೇ, ಮಣ್ಣಿಂದ ಬರೋದನ್ನ ಮಣ್ಣಿಂದಲೇ ಮಣ್ಣು ಮಾಡ್ಬಿಡೋಣ. ಅಯ್ಯೋ ನಿಧಾನ. ಗುರುಗಳೇ, ನಿಮಗೇನೂ ಆಗಿಲ್ಲ ತಾನೆ? ಬದುಕ್ಬಿಟ್ಟೆ ಮಹಾರಾಜ್ರೆ, ಬದುಕ್ಬಿಟ್ಟೆ. ಆಚಾರ್ಯ, ಇದನ್ನ ಹಾಕೊಳ್ಳಿ, ಧೋತಿ ಸುಟ್ಟೋಗಿದೆ. ಹೌದಾ? ಅಯ್ಯೋ, ಬೇಗ ಕೊಡು. ಎಷ್ಟೊಂದು ವೀರರು ನಮ್ಮ ಆಚಾರ್ಯರು. ಇಷ್ಟು ದೊಡ್ಡ ಅಪಾಯ ಆದ್ರೂ ನಮ್ಮ ಆಚಾರ್ಯರು ಸ್ವಲ್ಪನೇ ಹೆದರ್ಲಿಲ್ಲ. ಅದ್ಭುತ ಇವರು. ಹಾ ಮಹಾರಾಜ್ರೆ, ನಾನು ಆರಾಮಾಗಿದ್ದೀನಿ, ಆದ್ರೆ ಸ್ವಲ್ಪ ಬಿಸಿ ಆಗಿದೆ ಅಷ್ಟೇ. ಅರೆ, ಏನೋ ಹೆಸರು ನಿಂದ? ವಿಭೀಷಣ್ ಬಾಬು, ಈ ಶಸ್ತ್ರವನ್ನ ನೀವು ಶತ್ರುಗಳ ನಾಶಕ್ಕಾಗಿ ಮಾಡಿದೀರಾ, ಇಲ್ಲ ನನ್ನ ಸರ್ವನಾಶಕ್ಕಾಗಿ ತಯಾರು ಮಾಡಿದೀರಾ? ಕ್ಷಮಾ ಮಾಡಿ, ತಪ್ಪು ಹೋಗಯಾ. ತಪ್ಪಾಗೋಯ್ತು, ಬಿಟ್ಬಿಡಿ. ನೀನ್ ಮಾಡಿದೀವಿ ತಪ್ಪಿಗೆ ನಾನ್ ಮೇಲಿಗೆ ಹೋಗ್ಬಿಡ್ತಿದ್ದಲ್ಲ, ಆಮೇಲೆ ರಾಜ್ಯದ ಕಥೆ ಏನಾಗ್ತಿತ್ತು? ಒಳ್ಳೇದು. ಅಲ್ಲ ಭೀಷ್ಮಣ್ಣ, ಈ ತರ ಮಾಡೋ ಸರಿನಾ? ಸ್ವಲ್ಪ ಹುಷಾರಾಗಿ ಮಾಡ್ಬೇಕು ತಾನೆ, ಇಲ್ದೇ ಇದ್ರೆ ನಮ್ಮ ಗುರುಗಳು ಇವತ್ತು ಮೇಲೆ ಹೋಗ್ಬಿಡ್ತಿದ್ರು. ಆದ್ರೆ ಭೀಷಣ್ ಬಾಬು ಇದೆಲ್ಲ ಹೇಗ್ ನಡೀತು? ಹಾಯ್, ಹಮ್ಗೂ ಅರ್ಥ ಆಗ್ಲಿಲ್ಲ. ಹಮ್ ಹೋಗಿ ನೋಡ್ತಾ ಹೈ. ಹಾ, ಹೇ ಪಿರಂಗಿ, ಇದೇನಾಗೋಯ್ತು? ಉಡಿ, ನನಗನ್ಸುತ್ತೆ ಯಾರೋ ನಮ್ಮ ಶಸ್ತ್ರಕ್ಕೆ ಸಾಥ್ ಆಟ ಆಡಿದ್ದಾರೆ ಅಂತ. ಇದೆಲ್ಲ ಪೆಹಲೆ ಟೀಕ್ತಾ. ಇದ್ ನೋಡಿ, ಇದು ಇದ್ರದಲ್ಲ. ಭೀಷಣ್ ಬಾಬು, ಎಲ್ಲಿಯವರೆಗೂ ಶಸ್ತ್ರಗಳು ಸಂಪೂರ್ಣವಾಗಿ ತಯಾರಾಗುವುದಿಲ್ಲವೋ ಅಲ್ಲಿಯವರೆಗೂ ಪ್ರದರ್ಶನ ಮಾಡಬಾರದು. ಭವಿಷ್ಯದಲ್ಲಿ ಎಚ್ಚರವಿರಲಿ. ಹಮ್ ಕ್ಷಮೆ ಕೇಳ್ತೀನಿ ಮಹಾರಾಜ್. ಇದು ಕೃಷ್ಣದೇವರಾಯರ ಕೊನೆಯ ರಾಮಲೀಲೆ.
ಇನ್ಮೇಲೆ ರಾವಣನೂ ಬದುಕಲ್ಲ, ಕೃಷ್ಣ ದೇವರಾಯರು ಬದುಕೋದಿಲ್ಲ. ಬಾಬಾ ಸಾಮ್ನೆ ನಿಂತ್ಕೋಬೇಕು, ತಬಿತೋ ಈ ಫಿರಂಗಿ ಗುರಿನ ತಗೊಳುತ್ತೆ. ಹಾ, ಇವಾಗ ಹೇಳಿ, ಗುರಿಯಾಗಿ ಯಾರು ನಿಂತ್ಕೊಳ್ತೀರಿ? ನಾವು ಗುರಿಯಾಗಿ ನಿಲ್ಲುತ್ತೇವೆ. ನನಗನ್ಸುತ್ತೆ ಯಾರೋ ನಮ್ಮ ಶಸ್ತ್ರಕ್ಕೆ ಸಾಥ್ ಆಟ ಆಡಿದ್ದಾರೆ ಅಂತ. ರಾಮ, ಮಹಾರಾಜರ ಸ್ಥಾನದಲ್ಲಿ ತಥಾಚಾರ್ಯರು ಬಂದಿದ್ದು ಒಳ್ಳೇದೇ ಆಯ್ತು. ಇಲ್ದೇ ಇದ್ರೆ ಆಗ್ನೇಯ ಉಂಡೆ ಮಹಾರಾಜರ ಮೇಲೆ ಬೀಳ್ತಿತ್ತು. ಇದನ್ನೇ ನಾನು ಯೋಚಿಸ್ತಾ ಇದ್ದೀನಿ ಬಂದು. ಯಾರಾದ್ರೂ ಬೇಕು ಅಂತಾನೆ ಹೀಗ್ ಮಾಡಿದ್ರ? ಅದ್ ಯಾರಾಗಿರ್ಬೋದು? ಮಹಾರಾಜರನ್ನೇ ಹತ್ಯೆ ಮಾಡುವಂತವ್ರು. ಹೌದಾ? ನಿನ್ಗನ್ಸುತ್ತಾ ನಾನು ಕಳೆದೋಗಿದ್ದೀನಿ ಅಂತ? ಓಹೋ, ನೀನ್ ಹೇಳ್ತಿದ್ಯಾ ನಾನು ಧ್ಯಾನದಲ್ಲಿ ಕಳೆದೋಗಿದ್ದೀನಿ ಅಂತ? ಹಾ ಅಮ್ಮ, ಹಾ. ಗೊತ್ತಾಯ್ತು, ನೀನ್ ಶಬರಿ ಆಗಿದೀಯಾ. ಹಾ, ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಲಾಡು ಮಾಡಿದ್ಯಾ? ನನಗ್ ತಿನ್ನಿಸ್ತೀಯಾ? ಲಾಡುನ ತಿನ್ಲಿಲ್ಲ ಅಂದ್ರೆ ನನ್ ಮೇಲೆ ಬಾಣ ಬಿಡ್ತೀಯಾ? ಹಾ, ಶ್ರೀರಾಮನಿಗೆ ಲಾಡು ತಿನ್ಸೋಕ? ಆದ್ರೆ ಅಮ್ಮ, ಇದು ಲಾಡು. ಶಬರಿ ಶ್ರೀರಾಮನಿಗೆ ಹಣ್ಣುಗಳನ್ನ ತಿನ್ಸಿದ್ದು. ಇದು ಹಣ್ಣ, ಲಾಡುನ. ಅಯ್ಯೋ ಶಾರದಾ, ಶಾರದಾ, ಅಯ್ಯೋ ಇಲ್ಲಿ ನೋಡು ಶಾರದಾ, ಅಮ್ಮ ಏನ್ ಹೇಳ್ತಿದ್ದಾರೆ? ಶಾರದಾ, ಇಲ್ಲಿ ಕೇಳು, ಅಮ್ಮ ಏನ್ ಹೇಳ್ತಿದ್ದಾರೆ? ನನಗೆ ಗೊತ್ತಿಲ್ಲ. ಅಮ್ಮ, ನೀನ್ ಏನ್ ಹೇಳ್ತಿದೀಯ ಅಂತ ನಿನಗೆ ಗೊತ್ತಿಲ್ಲ, ಆದ್ರೆ ನಿನ್ ಸಂಕೇತನ ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿ? ಏನ್ ಹೇಳ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ, ಆದ್ರೆ ಅದೇನು ಅಂತ ನನಗೆ ಗೊತ್ತಿಲ್ಲ. ತಿಳ್ಕೊಳ್ಳೋ ಅಗತ್ಯನೂ ಇಲ್ಲ. ಯಾಕೆ? ಇನ್ಮೇಲೆ ನಾನು ಅಮ್ಮನ್ ಸಂದೇನ ಅನುವಾದ ಮಾಡಲ್ಲ. ಯಾರ ಜೊತೆ ಮಾತಾಡಕ್ಕೂ ಇಷ್ಟ ಇಲ್ಲ. ಯಾಕೆ? ಯಾಕಂದ್ರೆ ನನ್ ಕೋಪ ಬಂದಿದೆ. ನನ್ ಜೊತೆ ಅನ್ಯಾಯ ಆಗಿದೆ. ನನಗೆ ರಾಮ್ಲೀಲೆಯಲ್ಲಿ ಯಾವ ಪಾತ್ರನೂ ಸಿಕ್ಕೇ ಇಲ್ಲ. ಅಮ್ಮ, ನೀವು ಶಬರಿ ಪಾತ್ರನ ಅಭ್ಯಾಸ ಮಾಡಿ, ಹಾಗೆ ಲಾಡನ್ನ ನಿಮ್ ಮಗನಿಗೆ ತಿನ್ಸಿ. ನೀನು ಅದೇ ನೆಪ ಇಟ್ಕೊಂಡು ಲಾಡನ್ ತಿನ್ನು, ಯಾಕಂದ್ರೆ ನಾನು ಇವತ್ತು ಅಡ್ಗೆ ಮಾಡೇ ಇಲ್ಲ. ಹಾಗಾದ್ರೆ ಅಡ್ಗೆ ಯಾರು ಮಾಡ್ತಾರೆ? ನನಗೆ ಗೊತ್ತಿಲ್ಲ. ನಾನು ಇವತ್ತು ಅಡ್ಗೆ ಮಾಡಲ್ಲ. ಮತ್ತೆ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಶಾರದಾ, ಶಾರದಾ, ಅಯ್ಯೋ ಅಮ್ಮ, ಆ ತಾತಾಚಾರ್ಯರು ಮಾಡಿದ್ದಕ್ಕೆ ನನ್ ಮೇಲೆ ಯಾಕೆ ಕೋಪ ತೋರಿಸ್ತಿದ್ದಾಳೆ? ದುಷ್ಟ ರಾಕ್ಷಸ, ನನ್ ಕಾಲಲ್ಲ ತಿನ್ನೋದು. ಇವ್ನ್ ನೋಡು, ಈ ಮಗು ಮಹಾರಾಜ ಆಗಿದೆ. ಬೆಳಗಿಂದ 10 ಸಲ ಹೇಳಿದ್ಯಾ, ಒಂದ್ಸಲನೂ ಸರಿಯಾಗಿ ಹೇಳಿಲ್ಲ. ನಾನಲ್ಲದಲ್ಲ, ಅಭ್ಯಾಸ ಮಾಡ್ ಬಂದಿದ್ದೀನಿ. ಅಮ್ಮ, ನನಗ್ ತುಂಬಾ ಹೊಟ್ಟೆ ಹಸಿತಿದೆ. ಈ ಲಾಡುನಾರು ಕೊಡ್ತೀಯಾ? ಹಾ, ಒಂದ್ ಕೆಲ್ಸ ಮಾಡು, ನೀನು ಶಬರಿ ಅಭ್ಯಾಸ ಮಾಡು, ನಾನು ಶ್ರೀರಾಮ ಆಗ್ತೀನಿ. ನಿನಗೆ ಅಭ್ಯಾಸನೂ ಆಗತ್ತೆ, ನನ್ ಹೊಟ್ಟೆನೂ ತುಂಬುತ್ತೆ. ಹಾ, ಅಮ್ಮ, ಲಾಡು. ಹಾ, ಹೇ, ಇಷ್ಟೇನಾ? ಅಮ್ಮ, ನನಗ್ ಕೊಡ್ಬೇಕು, ನನಗೆ. ಈ ತರ ಶ್ರೀರಾಮ ಹೊಟ್ಟೆ ಹಸ್ಕೊಂಡಿದ್ರೆ ಶಬರಿ ಹೊಟ್ಟೆ ಹಾಳಾಗತ್ತೆ. ಸ್ವಲ್ಪ ದಯೆನ ಈ ಪುತ್ರನ್ ಮೇಲೆ ತೋರ್ಸು. ಮಹಾರಾಜರೇ, ಚಿನ್ನಾದೇವಿ, ನಿಮ್ಮ ಬಳಿ ಒಂದು ಪ್ರಶ್ನೆ ಕೇಳೋದಿತ್ತು. ಕೇಳಿ. ಪ್ರಮಾಣ ಮಾಡಿ, ನೀವ್ ಏನೇ ಹೇಳಿದ್ರು ಸತ್ಯ ಹೇಳ್ತೀರಾ ಅಂತ? ನಾವು ಎಂದಾದರೂ ನಿಮ್ಮ ಬಳಿ ಸುಳ್ಳು ಹೇಳಿದ್ದೀವಾ? ಇಲ್ಲ ಸ್ವಾಮಿ, ಯಾವತ್ತೂ ಇಲ್ಲ. ಸರಿ ಸ್ವಾಮಿ, ನಮ್ಗೊಂದ್ ವಿಷಯ ಹೇಳಿ.
ಸೀತಾಮಾತೆಯಲ್ಲಿ ಯಾವ್ಯಾವ ಗುಣಗಳಿದೆ? ಸೀತಾಮಾತೆಯಲ್ಲ, ಹ್ಮ್ ಸೀತಾಮಾತೆಯಲ್ಲಿ ಬಹಳ ಗುಣಗಳಿದ್ದವು. ಸೀತಾಮಾತೆ ಪಾರ್ವತಿ ದೇವಿ ಹಾಗೆ ಪತಿವ್ರತೆಯಾಗಿದ್ದಳು. ಅವರ ಪತಿ ಪ್ರಭು ಶ್ರೀರಾಮರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದರು. ತ್ಯಾಗದ ಭಾವವಿತ್ತು, ಕರ್ತವ್ಯನಿಷ್ಠೆ ಇತ್ತು. ಅವರ ನಿರ್ಣಯಗಳು ದೃಢವಾಗಿದ್ದವು. ಸ್ವಾಮಿ, ನನಗ್ ಯಾಕೆ ಈ ತರ ಅನಿಸ್ತಾ ಇದೆ? ನೀವು ನಮ್ ಗುಣಗಳ ಬಗ್ಗೆ ಮಾತಾಡ್ತಿದ್ದೀರಾ ಅಂತ. ಕಾಕತಾಳೀಯವಾಗಿ ನಿಮ್ಮಲ್ಲಿ ಆ ಗುಣಗಳೆಲ್ಲವೂ ಇವೆ ಹಿರಿಯ ಮಹಾರಾಣಿ. ಹಾಗಾದ್ರೆ ನಿಮ್ಮ ಮಾತಿನ ತಾತ್ಪರ್ಯ ನಾವು ಸೀತಾಮಾತೆಯ ಪ್ರತಿರೂಪವೇ? ಖಂಡಿತ ಖಂಡಿತ, ನೀವು ಸಾಕ್ಷಾತ್ ಸೀತಾಮಾತೆಯ ಪ್ರತಿರೂಪವು. ಹಾಗಿದ್ರೆ ನಿಮ್ಗೇನನ್ಸತ್ತೆ? ನಮಗೀಗ ಏನನ್ನಿಸಬೇಕು? ಇದೇ ರಾಮಲೀಲೆಯಲ್ಲಿ ಸೀತಾಮಾತೆಯ ಪಾತ್ರ ಯಾರಿಗ್ ಸಿಗ್ಬೇಕು ಅಂತ. ಕಿರಿಯ ಮಹಾರಾಣಿ. ಏನು? ಕಿರಿಯ ಮಹಾರಾಣಿ ಅವರು ರಾಮಲೀಲೆಯಲ್ಲಿ ಸೀತಾಮಾತೆಯ ಪಾತ್ರ ನಿಭಾಯಿಸಲು ಇಚ್ಛಿಸಿದರು. ಆದರೆ ನಮ್ಮ ಪ್ರಕಾರ ಸೀತಾಮಾತೆಯ ಪಾತ್ರಕ್ಕೆ ನಿಮಗಿಂತ ಹೆಚ್ಚು ಯೋಗ್ಯರು ಯಾರೂ ಇಲ್ಲ. ನೀವು ನಿಜವಾಗ್ಲೂ ಹೇಳ್ತಿದ್ದೀರಾ ಸ್ವಾಮಿ? ನಾವು ಎಂದಾದರೂ ಸುಳ್ಳು ಹೇಳಿದ್ದೀವಾ? ನಾವೀಗ್ಲೇ ಬರ್ತೀವಿ. ಮಹಾರಾಜ್ರೆ, ಮಹಾರಾಜ್ರೆ, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕು. ನಮಗೆ ಗೊತ್ತು ಏನು ಕೇಳಬೇಕು ಎಂದು. ಇದೇ ಅಲ್ಲವೇ ನಿಮ್ಮಲ್ಲಿ ಸೀತಾಮಾತೆಯ ಗುಣಗಳಿದೆಯೋ ಇಲ್ಲವೋ ಎಂದು? ಅಲ್ಲ, ನನ್ನಲ್ಲಿ ಎಲ್ಲಾ ಗುಣಗಳು ಇದೆ. ಖಂಡಿತವಾಗಿಯೂ ಇದೆ ಎಲ್ಲ ಗುಣಗಳು ನಿಮ್ಮಲ್ಲಿ. ಹಾಗಾದರೆ ಪ್ರಶ್ನೆ ಕೇಳಿ ಮತ್ತೆ. ಮಹಾರಾಜ್ರೆ, ನಾನು ಏನ್ ಕೇಳ್ಬೇಕು ಅನ್ಕೊಂಡಿದೀನಿ ಅಂದ್ರೆ, ಸೀತಾಮಾತೆಯ ರೂಪ ಹೇಗಿತ್ತು? ಸೀತಾಮಾತೆಯ ರೂಪ? ಸೀತಾಮಾತೆಯು ಅತ್ಯಂತ ರೂಪವತಿಯು, ತೇಜಸ್ಸುಳ್ಳ ಮುಖದವರು, ಸಮುದ್ರದಂತೆ ಆಳವಾಗಿದ್ದ ತಮ್ಮ ಕಣ್ಣುಗಳು, ಸೂರ್ಯನ ಸಮಾನ ತೇಜಸ್ಸುಳ್ಳ ವ್ಯಕ್ತಿತ್ವ. ನೀವು ಸತ್ಯನೇ ಹೇಳ್ತಿದ್ದೀರಾ? ಅದು ನಿಮ್ ವಿಚಾರಗಳೇನು? ನಮ್ಮ ವಿಚಾರವೇನೆಂದರೆ, ಗ್ರಂಥಗಳಲ್ಲಿ ಸೀತಾಮಾತೆಯ ಬಗ್ಗೆ ಏನು ಬರೆದಿದೆಯೋ ಅದು ಸತ್ಯವು. ಮಹಾರಾಜ್ರೆ, ನನ್ ಬಗ್ಗೆ ಮಾತಾಡ್ತಿದ್ದೀನಿ. ನನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ನಾನು ರೂಪವತಿ ಅಲ್ವಾ? ಖಂಡಿತವಾಗಿಯೂ ನೀವು ರೂಪವತಿಯು. ಮತ್ತೆ ನನ್ ಕಣ್ಗಳು ಸಮುದ್ರ ಥರಾನೇ ಆಳವಾಗಿದೆ. ಮತ್ತೆ ಅದು ಸೂರ್ಯನ ಹಾಗೆ ನಿಮ್ಮ ವ್ಯಕ್ತಿತ್ವವು ತೇಜಸ್ಸುಳ್ಳದ್ದು. ಅಂದ್ಹಾಗೆ ಮಹಾರಾಜ್ರೆ, ಈಗ ನಿಮ್ಮ ಅಭಿಪ್ರಾಯ ಏನು? ಯಾವ ವಿಷಯದಲ್ಲಿ? ಅದೇ ಅಂದ್ರೆ ಸೀತಾಮಾತೆ ಬಗ್ಗೆ. ಸೀತಾಮಾತೆ 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 ಪ್ರಭು ಶ್ರೀರಾಮನ ಧರ್ಮಪತ್ನಿ, ಜನಕನ ಪುತ್ರಿ ದೇವಿ ಸೀತೆ. ದೇವಿ ಸೀತೆ. ಮಹಾರಾಜ್ರೆ, ರಾಮಲೀಲೆಯಲ್ಲಿ ಸೀತೆ ಯಾರಾಗ್ಬೇಕು ಅಂತ. ರಾಮಲೀಲೆಯಲ್ಲಿ ಸೀತೆ ಯಾರು ಎಂದು? ರಾಮಲೀಲೆಯಲ್ಲಿ ಸೀತೆ ಮಹಾರಾಣಿ ತಿರುಮಲಾಂಬ. ನಿಮ್ಮಲ್ಲಿ ಸೀತಾಮಾತೆಯ ಎಲ್ಲ ಗುಣಗಳು ಹಾಗೂ ರೂಪವು ಇರುವುದರಿಂದ ಸೀತಾಮಾತೆಯ ಪಾತ್ರವು ನೀವೇ ಯೋಗ್ಯರು ಸೀತಾಮಾತೆಯ ಪಾತ್ರಕ್ಕೆ. ಅಯ್ಯೋ ಮಹಾರಾಜ್ರೆ, ನೀವ್ ನನ್ ತಾಯಿನೇ. ಏನು? ಅಂದ್ರೆ ನನ್ ಮಾತಿನ ಅರ್ಥ, ನಿಮ್ ವಿಚಾರಧಾರೆಗಳು ನಮ್ಮ ಅಮ್ಮನ್ ತರಾನೇ. ಅವರು ಹೀಗೆ ಹೇಳ್ತಾರೆ, ನಾನ್ ಕೋಣೆಯಲ್ಲಿರುವಾಗ ದೀಪದ ಬೆಳಕಿನ ಅವಶ್ಯಕತೆನೇ ಇರಲ್ಲ ಅಂತ. ಸತ್ಯ ಹೇಳುತ್ತಾರೆ ನಿಮ್ಮ ತಾಯಿ, ಯಾವಾಗ್ಲೂ ಸತ್ಯ ಹೇಳುತ್ತಾರೆ. ರಾಮ ಸೀತೆ 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 ರಾಮ 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 ಸೀತೆ ಸೀತಾ ರಾಮ ರಾಮ ಸೀತೆ ರಾಮ. ಪ್ರಣಾಮಗಳು ಮಹಾಪ್ರಭು. ಪಂಡಿತ ರಾಮಕೃಷ್ಣ, ನೀವು ಬಂದಿರಿ. ನಮ್ಮ ಸಮಸ್ಯೆಗೆ ಪರಿಹಾರ ದೊರಕುತ್ತದೆ. ಸಮಸ್ಯೆನಾ? ಹೌದು, ಒಂದು ಕಠಿಣ ಸಮಸ್ಯೆ ಬಂದು ನಿಂತಿದೆ. ಹೌದು, ಒಂದು ಅತ್ಯಂತ ಕಠಿಣ ಸಮಸ್ಯೆ ಬಂದಿದೆ. ನನಗೆ ಗೊತ್ತಿದೆ ಮಹಾಪ್ರಭು. ಯಾವ ತರ ಇಬ್ರು ಮಹಾರಾಣಿಯರಿಗೂ ಸಿಂಧೂರ ಪಟ್ಟಿ ಬೇಕಿತ್ತು, ಅದೇ ರೀತಿ ಸೀತಾಮಾತೆಯ ಪಾತ್ರ ಇಬ್ರು ಮಹಾರಾಣಿಯರಿಗೂ ಬೇಕು ಅಲ್ವಾ? ಅಲ್ಲ, ಆ ಸಮಸ್ಯೆಗೆ ನೀವು ಪರಿಹಾರ ಹುಡುಕಲೇಬೇಕು. ಆದರೆ ಇನ್ನೊಂದು ಸಮಸ್ಯೆ ಇದೆ. ಅದ್ಯಾವುದು ಮಹಾಪ್ರಭು? ನಮ್ಮ ಮೀಸೆ ರಾಮಕೃಷ್ಣ. ನಿಮ್ ಮೀಸೆ? ಹೌದು. ಅಯ್ಯೋ, ನಿಮ್ ಮೀಸೆ ಅಂತೂ ತುಂಬಾ ಚೆನ್ನಾಗಿದೆ ಮಹಾಪ್ರಭು. ಅದರಲ್ಲಿ ಸಮಸ್ಯೆ, ಮೀಸೆ ಇರುವುದೇ ಸಮಸ್ಯೆ. ಮೀಸೆ ತೆಗೆದರೂ ಸಮಸ್ಯೆ.
ಇಷ್ಟು ಒಳ್ಳೆ ಮೀಸೆನ ನೀವ್ ಯಾಕೆ ತೆಗಿತೀರಾ? ಮಹಾಪ್ರಭು, ಮೀಸೆ ಇಲ್ಲ ಅಂದ್ರೆ ಏನೂ ಇಲ್ಲ. ಮೀಸೆ ಇಲ್ಲವೆಂದರೆ ಏನು? ಇದು ನೀವು ಹೇಳುತ್ತಿರುವಿರಾ ಪಂಡಿತ ರಾಮಕೃಷ್ಣ? ನಾನೇ. ನಾನಂತೂ ನಿಮ್ಗೋಸ್ಕರನೇ ಹೇಳ್ತಿದ್ದೆ ಮಹಾಪ್ರಭು. ನೀವಂತೂ ಇಡೀ ಸಾಮ್ರಾಜ್ಯಕ್ಕೆ ರಾಜ. ಆದರೆ ಅವರಿಗೆ ಮೀಸೆ ಇರಲಿಲ್ಲವಲ್ಲ? ಯಾರಿಗೆ? ಪ್ರಭು ಶ್ರೀರಾಮರಿಗೆ. ನೀವೇ ಯೋಚನೆ ಮಾಡಿ ಪಂಡಿತ ರಾಮಕೃಷ್ಣ. ಅಕಸ್ಮಾತ್ ರಾಮನಿಗೆ ಮೀಸೆ ಇದ್ದಿದ್ದರೆ ಹೇಗೆ ಕಾಣುತ್ತಿದ್ದರು? ಮಹಾಪ್ರಭು, ನೀವಂತೂ ಸರಿಯಾಗೇ ಹೇಳಿದ್ದೀರಾ. ನಾವು ಮೀಸೆ ತೆಗೆಸಿಕೊಳ್ಳಲು ಸಾಧ್ಯವಿಲ್ಲ. ಮಹಾರಾಜ ಕೃಷ್ಣದೇವರಾಯ ಮೀಸೆ ಇಲ್ಲದೆ ಹೇಗೆ ಕಾಣುತ್ತಾರೆ? ನನಗಂತೂ ಕಲ್ಪನೆನೂ ಮಾಡ್ಕೊಳಕ್ಕಾಗ್ತಿಲ್ಲ. ಹಾಗಾದ್ರೆ ಇನ್ನೇನ್ ಮಾಡೋದು ಮಹಾಪ್ರಭು? ನಾವಲ್ಲ ಪಂಡಿತ ರಾಮಕೃಷ್ಣ, ನೀವೇನು ಮಾಡುತ್ತೀರಿ? ನಾನಾ? ಹೌದು ಪಂಡಿತ ರಾಮಕೃಷ್ಣ, ನೀವೇ ಇದಕ್ಕೆ ಪರಿಹಾರ ಹುಡುಕಬೇಕು. ಪರಿಹಾರ ಹೇಗಿರಬೇಕು ಅಂತಂದರೆ, ನಾವು ಶ್ರೀರಾಮನಾದಾಗ ನಮಗೆ ಮೀಸೆ ಇರಬಾರದು, ಹಾಗೂ ನಾವು ಕೃಷ್ಣದೇವರಾಯನಾದಾಗ ದರ್ಬಾರಿಗೆ ಹೋದಾಗ ನಮಗೆ ಮೀಸೆ ಇರಬೇಕು. ಸರಿ ಮಹಾಪ್ರಭು, ಇದಂತೂ ತುಂಬಾ ಗಂಭೀರವಾದ ಸಮಸ್ಯೆ. ಸ್ವಲ್ಪ ಕಾಲಾವಕಾಶ ಕೊಡ್ತೀರಾ ಇದ್ರ ಬಗ್ಗೆ ಚಿಂತಿಸೋಕೆ? ಸ್ವಲ್ಪ ಎಂದರೆ ಎಷ್ಟು ಪಂಡಿತರೆ? ಅದಂತೂ ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ ಹೇಳಿ. ಮಹಾರಾಜರೇ, ರಾಮಲೀಲಾ ಮಂಡಳಿಯವರು ಬರೋದಿಕ್ಕಾಗಲ್ಲ ಅಂತ ಹೇಳಿದ್ರಲ್ಲ, ಅವ್ರಿಗೆ ತೊಂದರೆಯಾಗಿದೆ ಅಂತ ಹೇಳಿದ್ರಲ್ಲ, ಅವರಿಂದ ಒಂದು ಸೂಚನೆ ಬಂದಿದೆ. ಏನು? ಅವರು ವಿಜಯನಗರಕ್ಕೆ ಬಂದರೆ? ಇಲ್ಲ ಮಹಾರಾಜರೇ, ಆದ್ರೆ ಅದರ ನಿರ್ದೇಶಕ ಗುರುಪ್ರಸಾದ್ ಅವರು ಆಗಮಿಸ್ತಾ ಇದ್ದಾರೆ. ಆದ್ರೆ ಅವರಿಗೆ ತುಂಬಾ ಸಮಸ್ಯೆಗಳಿದ್ವು. ಸ್ವಲ್ಪ ದಿನಗಳ ಮುಂಚೆನೆ ಅವರು ಹೊರಟಿದ್ರಂತೆ. ಎಲ್ಲಾ ಸಮಸ್ಯೆಗಳು ಮುಗಿದ ಮೇಲೆ ಅವ್ರು ಇಲ್ಲಿ ಬಂದಿದ್ದಾರೆ. ರಾಮ, ಈಶ್ವರ ನಿನ್ ಹಣೆ ಬರದಲ್ಲಿ ಏನ್ ಬರ್ತಿದಾರೋ ನಿಜವಾಗ್ಲೂ ಗೊತ್ತಿಲ್ಲ. ಈ ನಿರ್ದೇಶಕ ಮೊದ್ಲೇ ಬಂದಿದ್ರೆ ನೀನು ಕೋತಿ ಆಗೋ ಅಗತ್ಯನೇ ಇರ್ತಿರ್ಲಿಲ್ಲ. ಶಾರದಾಗೂ ಕೂಡ ಯಾವ್ದಾದ್ರೂ ಒಂದ್ ಪಾತ್ರ ಸಿಕ್ಕಿರ್ತಿತ್ತು. ಆದ್ರೆ ಆಚಾರ್ಯರು ಬೇಕು ಅಂತಲೇ ಕೊಡ್ಲಿಲ್ಲ. ನನ್ ಜೊತೆ ಅನ್ಯಾಯ ಆಗಿದೆ. ನಂಗೆ ರಾಮಲೀಲಾ ಪಾತ್ರನೇ ಸಿಕ್ಕಿಲ್ಲ. ನಾನಿವತ್ತು ಅಡ್ಗೆ ಮಾಡೋದಿಲ್ಲ. ಯಾವಾಗ ಮಾಡ್ತಿರೋ ಗೊತ್ತಿಲ್ಲ. ಬಂದು ನೀನ್ ಸರಿಯಾಗೇ ಹೇಳ್ದೆ. ಈಶ್ವರ ಏನ್ ಮಾಡಿದ್ರು ಸರಿಯಾಗೇ ಮಾಡ್ತಾರೆ. ನನಗ್ ಅರ್ಥ ಆಗ್ಲಿಲ್ಲ. ಆದ್ರೆ ಇಷ್ಟ ಅರ್ಥ ಮಾಡ್ಕೋ, ಶಾರದನಿಗೂ ಪಾತ್ರ ಸಿಗುತ್ತೆ, ಅವಾಗೆಲ್ಲ ಸರಿ ಹೋಗುತ್ತೆ. ಏನು ಎಲ್ಲ ಸರಿ ಹೋಗುತ್ತೆ ಪಂಡಿತ ರಾಮಕೃಷ್ಣ? ರಾಮ್ಲೀಲಾ ಮಹಾಪ್ರಭು, ರಾಮ್ಲೀಲಾ. ನಾನ್ ಏನ್ ಹೇಳ್ತಿದ್ದೀನಿ ಅಂದ್ರೆ, ರಾಮ್ಲೀಲಾ ಮಾಡ್ಸೋಕೆ ನಿಜವಾದ ನಿರ್ದೇಶಕರು ಬಂದ್ರು ಅಂದ್ರೆ ತುಂಬಾ ಚೆನ್ನಾಗಾಗತ್ತೆ. ನನ್ ಪ್ರಕಾರ ಗುರುಪ್ರಸಾದ್ ಅವರಿಗೆ ರಾಮ್ಲೀಲಾದ ನಿರ್ದೇಶನವನ್ನ ಕೊಟ್ಬಿಡಿ. ಆದರೆ ನಾವು ಆಚಾರ್ಯರನ್ನು ನಿರ್ದೇಶಕನಾಗಿ ನೇಮಿಸಿದ್ದೇವೆ. ಆದ್ರೆ ಗುರುಪ್ರಸಾದ್ ಅವ್ರು ಬಂದಿರ್ಲಿಲ್ವಲ್ಲ? ಹೌದು ಮಹಾರಾಜರೇ, ಗುರುಪ್ರಸಾದ್ ರವರು ಒಬ್ಬ ಪ್ರಸಿದ್ಧ ನಿರ್ದೇಶಕ. ಅವ್ರ ಸ್ವಭಾವ ಸ್ವಲ್ಪ ವಿಚಿತ್ರ ಮತ್ತೆ ಕಠೋರ. ಆದರೆ ಗುರುವರ್ಯರು ಕ್ಷಮಿಸಿ ಮಹಾಪ್ರಭು, ಆದ್ರೆ ಆಚಾರ್ಯರ ಹತ್ರ ಯಾರು ಕೇಳಲೇ ಇಲ್ಲ. ಆಚಾರ್ಯರು ಎಷ್ಟು ಮುಗ್ಧರು ಅಂತ ಹೇಳಿದ್ರೆ, ಅವರ ಮುಗ್ಧತೆ ಕಾರಣದಿಂದ ವಿರೋಧನೂ ಕೂಡ ಮಾಡೋದಿಲ್ಲ ಅವರು. ನಾವವರ ಮುಗ್ಧತೆಯ ಲಾಭವನ್ನ ಪಡ್ಕೋಬಾರದು ಮಹಾಪ್ರಭು. ನೀವು ಏನು ಹೇಳಬಯಸುತ್ತೀರಿ ರಾಮಕೃಷ್ಣ? ಮಹಾಪ್ರಭು, ಆಚಾರ್ಯರು ರಾಜಪುರೋಹಿತರು. ಅವರಿಗೊಂದು ಪದವಿ ಇದೆ, ಮಹತ್ವ ಇದೆ. ರಾಮ್ಲೀಲದ ವಿಚಾರ ಬಂದ್ರೆ ಅವ್ರ ಪಾಲಿಗೆ ಇದು ತುಂಬಾ ಕಡಿಮೆ ವಿಚಾರ ಮಹಾಪ್ರಭು. ಮಹಾಪ್ರಭು, ಆಚಾರ್ಯರು ರಾಜಗುರು ಆಗಿರೋದ್ರಿಂದ ಅವ್ರಿಗೆ ಈಗಾಗಲೇ ತುಂಬಾನೇ ಕೆಲಸಗಳಿರುತ್ತೆ. ಒಂದ್ ವೇಳೆ ನಿಜವಾದ ನಿರ್ದೇಶಕರು ಬಂದ್ರು ಅಂತ ಹೇಳಿದ್ರೆ, ಆಗ ಆಚಾರ್ಯರನ್ನ ರಾಮ್ಲೀಲಾದ ನಿರ್ದೇಶನದಿಂದ ಮುಕ್ತರನ್ನಾಗಿ ಮಾಡಬಹುದು. ಮಹಾರಾಜರ ಪಂಡಿತ ರಾಮಕೃಷ್ಣ ಅವರು ಸರಿಯಾಗಿ ಹೇಳ್ತಾ ಇದ್ದಾರೆ. ಸರಿ, ಹಾಗಾದರೆ ರಾಮಲೀಲೆಯ ನಿರ್ದೇಶನ ಗುರುಪ್ರಸಾದರವರೇ ಮಾಡುತ್ತಾರೆ. ನಾವು ಗುರುವರ್ಯರನ್ನು ನಿರ್ದೇಶಕನ ಕಾರುಬಾರಿನಿಂದ ಮುಕ್ತ ಮಾಡುತ್ತೇವೆ. ಈ ರಸಾಯನವನ್ನ ಹಣ್ಣುಗಳ ಮೇಲೆ ಹಾಕಬೇಕು. ಬೆಳಗ್ಗೆ ಅಷ್ಟೊತ್ತಿಗೆ ಅದು ಒಣಗೋಗುತ್ತೆ. ಯಾರಿಗೂ ಕೂಡ ಅನುಮಾನ ಬರಲ್ಲ. ಮಹಾರಾಜ್ ಕೃಷ್ಣದೇವರಾಯರು ಶಬರಿ ಕೈಯಲ್ಲಿ ಇದನ್ನ ತಿಂದ್ರೆ ಅವ್ರನ್ನ ಯಾರೂ ಕಾಪಾಡೋಕ್ಕಾಗಲ್ಲ. ಶಾರದಾ, ಶಾರದಾ, ಊಟ ಕೊಡು, ತುಂಬಾ ಹೊಟ್ಟೆ ಹಸಿತಿದೆ. ಭಿಕ್ಷೆ ಯಾಕೆ ಕೇಳ್ತಿದ್ಯಲ್ಲ ಅಮ್ಮ? ಭಿಕ್ಷೆ ಯಾರು ಕೇಳ್ತಿದ್ದಾರೆ? ಇದು ನನ್ ಮನೆ, ಅಧಿಕಾರದಿಂದ ಕೇಳ್ತಿದ್ದೀನಿ. ತಗೋ ಲಿನ್ನು. ಯಾಕೆ? ನಾನೇನ್ ದನನ ತಿನ್ನೋದಕ್ಕೆ? ನೀನೇ ತಿನ್ನು. ಇದೇ ಊಟ ಸಾಲದ ಅಡ್ಗೆ ಮಾಡಿಲ್ಲ.
ಹಾ ಹೌದು, ಕೊಡು ಇಲ್ಲಿ. ನಾನೇನು ಮಾಡಿಲ್ಲ ಅಮ್ಮ. ಲಾಮನೆ ಉದ್ದೇಶಿಸಿದ್ರೆ ಕೊಡು ಅಂತ. ಸುಳ್ಳು ಹೇಳ್ತಿದ್ದಾನೆ ಇವನು. ಅಮ್ಮ ನಾನೇನು ಕೇಳಲಿಲ್ಲ. ಶಾರದಾ, ತುಂಬಾ ಹೊಟ್ಟೆ ಹಸಿತಿದೆ. ನೀನ್ ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಿದೀಯಾ? ಎತ್ಕೋ. ಏನು? ತಿನ್ನಕ್ಕೇನ್ ಸಿಗುತ್ತೋ ಅದನ್ನೇ ಎತ್ಕೋ. ನಾನಂತೂ ಅಡ್ಗೆ ಮಾಡಲ್ಲ. ನಿನಗೆ ನನ್ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ಲ ಅಲ್ವಾ? ಹಾ, ನಿನಗೆ ನನ್ ಚಿಂತೆ ತುಂಬಾ ಇದೆ ಅಲ್ವಾ? ನೀನಂತೂ ವಾನರ ಆಗ್ಬಿಟ್ಟೆ. ವಾನರ? ಹಾ, ರಾಮ್ಲೀಲೆಯಲ್ಲಿ. ಹೌದು, ರಾಮ್ಲೀಲಾದಲ್ಲಿ ನೀನು ಭಾಗವಹಿಸಬಹುದು. ಪಾತ್ರನೇ ಇಲ್ದೇನಾ? ಇಲ್ಲ, ನಿನ್ ಕಾರಣದಿಂದ ನಾನು ನಾಟಕ ನಿರ್ದೇಶಕರನ್ನೇ ಬದಲಾಯಿಸ್ಬಿಟ್ಟೆ. ನಿಜ ಹೇಳ್ತಾ ಇದೀಯಾ? ಹಾ, ಒಬ್ಬ ಹೊಸ ನಿರ್ದೇಶಕರು ಬರ್ತಿದ್ದಾರೆ. ಅವ್ರು ನಿನಗೆ ಖಂಡಿತವಾಗ್ಲೂ ಪಾತ್ರ ಕೊಡ್ತಾರೆ. ಪಾಯಸ ಮಾಡ್ಕೊಡ್ಲಾ? ಬೇಗ ತಿನ್ಬೇಕು. ಎತ್ಕೋ. ಏನು ಪಾಯಸನ? ಅಲ್ಲ, ಅಲ್ಲಿರೋ ಚೊಂಬಲ್ ಎತ್ಕೊಂಡು ಕೈ ಕಾಲು ತೊಳ್ಕೊ. ನಾನು ಹೋಗಿ ಪಾಯಸ ತರ್ತೀನಿ. ಇವತ್ತು ನಾನೇ ನನ್ನ ಕೈಯಾರ ತಿನ್ನಿಸ್ತೀನಿ. ಸರಿ, ಬೇಗ ಹೋಗಿ ತಗೋಬಾ. ಏನು ಗುರು ತಾತಾಚಾರ್ಯ ಅವರು ಇನ್ನೆಲ್ವಾ? ಏನು? ಅಯ್ಯೋ ದೇವ್ರೆ, ಯಾವಾಗಾಯ್ತು? ನೆನ್ನೆ ರಾತ್ರಿ ಅವರು ತುಂಬಾ ಆರೋಗ್ಯವಾಗಿ ಇದ್ರು. ಅಯ್ಯೋ, ನನ್ ಮಾತಿನ ಅರ್ಥ ಏನಂದ್ರೆ ಗುರು ತಾತಾಚಾರ್ಯ ಅವರು ಇನ್ಮೇಲೆ ನಿರ್ದೇಶನ ಮಾಡ್ತಿಲ್ಲ. ಆಚಾರ್ಯರು ನಿರ್ದೇಶನ ಮಾಡ್ತಿಲ್ಲ, ಗುರುಪ್ರಸಾದ್ ಅವ್ರು ನಿರ್ದೇಶನ ಮಾಡ್ತಿದ್ದಾರೆ. ಸರಿ, ಅವ್ರು ಇನ್ನೇನ್ ಬಂದ್ಬಿಡ್ತಾರೆ. ಆಚಾರ್ಯರು. ಸಂತೋಷವಾಯ್ತು, ಬಹಳ ಸಂತೋಷವಾಯ್ತು. ನೀವೆಲ್ಲ ನಮ್ಮ ಬರುವಿಕೆಗಾಗಿ ಕಾಯ್ತಿರೋದನ್ನ ನೋಡಿ ಚೆನ್ನಾಗಿದೆ. ನಿಮ್ಮ ಈ ನಿರ್ದೇಶಕನ ಪ್ರಥಮ ಆದೇಶ, ನನ್ನ ಹತ್ರ ಬನ್ನಿ. ನೀವೆಲ್ಲರೂ ನನ್ನ ಹತ್ರ ಬನ್ನಿ ಅಂತ ಹೇಳಿದ್ದು. ಬನ್ನಿ. ಅಭ್ಯಾಸವನ್ನ ಶುರು ಮಾಡಬೇಕಾಗಿದೆ. ಆದೇಶವನ್ನ ಪಾಲನೆ ಮಾಡಿ. ಆಚಾರ್ಯರೇ, ನೀವು ನಿರ್ದೇಶನ ತೊಂದರೆ ತಗೊಳ್ಳೋ ಯಾವ ಅವಶ್ಯಕತೆನೂ ಇಲ್ಲ. ಯಾಕೆ? ನಿರ್ದೇಶನವನ್ನ ಈಗ ನೀನು ಮಾಡ್ತೀಯಾ? ನಮ್ಮ ರಾಮಲೀಲೆಯ ವಾನರ ಅದು ಸಹ ಕೊನೆ ಅವನು. ಇಲ್ಲ ಆಚಾರ್ಯರೇ, ಅದೇನು ಅಂದ್ರೆ ಮಹಾಪ್ರಭುಗಳು ಗುರುಪ್ರಸಾದ್ ಅವರಿಗೆ ನಿರ್ದೇಶನ ಜವಾಬ್ದಾರಿ ಕೊಟ್ಟಿದ್ದಾರೆ. ಗುರುಗಳೇ, ಮಹಾರಾಜರು ಏನು ಹೇಳ್ದೇನೆ ನಿಮ್ಮ ಮೇಲೆ ಸಿಡಿಲನ್ನ ಬಡಿಸ್ಬಿಟ್ರು. ನಿಮಗೆ ಸರಿಯಾಗಿ ನಾಮ ಹಾಕಿದ್ರು. ಹಾಕೊಡಿ ಗುರುಗಳೇ. ನಾನು ಈ ರೀತಿ ಆಗೋದಕ್ಕೆ ಬಿಡೋದಿಲ್ಲ. ಅವನು ಗುರು ಆದ್ರೆ ನಾನು ಮಹಾಗುರು. ಹೌದು, ನೀವಂತೂ ಗುರು ಗಂಟಾಲಾನೆ. ಸ್ವಲ್ಪ ಗಾಳಿ ಬಿಟ್ರೆ ಸುಂಟರ ಗಾಳಿನೇ ನೀವು. ಆದ್ರೆ ಈಗ ಅವರು ನಿರ್ದೇಶಕ, ಮತ್ತೆ ನೀವು ಭಿಕಾರಿ. ನಾನು ನಿರ್ದೇಶಕನಾಗಿದ್ದೆ, ಇರ್ತೀನಿ, ನಾನೇ ಆಗಿರ್ತೀನಿ. ನೀವು ಕಿಂಚಿತ್ ಕೂಡ ಚಿಂತೆ ಮಾಡಬೇಡಿ ಸೌಧಾಮಿನಿ. ನಾವು ನಿಮಗೆ ವ್ಯಕ್ತಿಗತವಾಗಿ ಶಿಕ್ಷಣವನ್ನ ಕೊಡ್ತೀವಿ, ಮತ್ತೆ ನೀವೇ ಎಲ್ಲರ ಮುಂದೆ ಸರ್ವಶ್ರೇಷ್ಠರಾಗ್ತೀರಾ. ಆದ್ರೆ ಇನ್ಮೇಲೆ ನಿಮ್ ಮಾತು ಕೇಳೋದ್ರಲ್ಲಿ ಏನ್ ಅರ್ಥ ಇದೆ? ಹೊಸ ನಿರ್ದೇಶಕರು ಹೇಗೆ ಹೇಳ್ತಾರೋ ಹಾಗೆ ನೃತ್ಯ ಮಾಡ್ಬೇಕು. ನೀವು ಕೇವಲ ನನ್ನ ನಿರ್ದೇಶನದಲ್ಲಿ ಮಾತ್ರ ನೃತ್ಯ ಮಾಡೋದು. ಹಾಗಂದ್ರೆ ಅಭಿನಯ ಮಾಡ್ತೀರಾ ಅಂತ. ನಿರ್ದೇಶಕ ನಾನು. ಬರ್ಲಿ ಬಿಡಿ, ಅವನು ಯಾರು ಹೊಸಬ ಬರ್ತಾನೋ ನಾನು ತೋರಿಸ್ತೀನಿ ಅವನಿಗೆ ನಾನು ಯಾರು ಅಂತ, ಏನ್ ಮಾಡ್ತೀನಿ ನಾನು ಅಂತ. ಆಚಾರ್ಯರೇ, ಕ್ಷಮಿಸಿ, ಅಲ್ಲಿ ಕೂತ್ಕೋಬೇಡಿ. ಅದು ನಿರ್ದೇಶಕರ ಆಸನ. ನನ್ನಂಥ ಲೋಕಪ್ರಿಯ ಮಹಾಜ್ಞಾನಿ ಪ್ರಚಂಡ ಪಂಡಿತರ ಸಮಕ್ಷಮದಲ್ಲಿ ಆ ಗುರುವಿನ ಅಸ್ತಿತ್ವ ಆದ್ರೂ ಎಲ್ಲಿರುತ್ತೆ? ಯೋಚನೆ ಮಾಡಿ ಆಚಾರ್ಯರೇ, ಏನ್ ಮಾಡಿದ್ರು ಯೋಚನೆ ಮಾಡಿ. ಇಲ್ಲ ಅಂದ್ರೆ ನೀವು ಅಭ್ಯಾಸ ಮಾಡೋದಕ್ಕೂ ಆಗೋದಿಲ್ಲ. ಹುಷಾರಾಗಿರಿ ಆಚಾರ್ಯರೇ. ಮಹಾರಾಜರ ಆದೇಶವನ್ನ ಉಲ್ಲಂಘನೆ ಮಾಡಿದ್ರೆ ಏನ್ ಶಿಕ್ಷೆ ಆಗುತ್ತೆ ಅಂತ ಗೊತ್ತು ತಾನೆ? ಒಬ್ಬ ಮಹಾನ್ ನಿರ್ದೇಶಕನನ್ನ ಕೂತ್ಕೊಳ್ಳೋದ್ರಲ್ಲಿ ಏನಿದೆ ಬಿಡಿ. ಆಚಾರ್ಯರೇ, ಮಹಾರಾಜರು ನಿಮ್ಮ ಅಭಿನಯವನ್ನ ನೋಡೋದಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಹೌದಾ? ಸರಿ. ಹಾಗಿದ್ರೆ ನೀವಾ ವಾನರ್ ಸೇನರು? ಯಾರಿಂದ ರಾಮ್ಲೀಲಾ ಮಾಡಿಸ್ಬೇಕು? ಗುರುಗಳೇ, ನೀವು ಈಗ ತಡಿ.
ಬೇಡ. ತಡಿ, ಬೇಡ. ನಾವು ಹೇಳ್ತಿದೀವಲ್ಲ, ರಾಮ್ಲೀಲಾ ಮಾಡೋದು ಒಂದು ಮಹಾನ್ ಕಾರ್ಯ, ಮತ್ತೆ ರಾಮ್ಲೀಲಾ ನಿರ್ದೇಶನ ಮಾಡೋದು ಅದಕ್ಕಿಂತ ಮಹಾನ್ ಕಾರ್ಯ. ತಡಿ, ಬೇಡ. ಪ್ರಪ್ರಥಮವಾಗಿ ನಿಮ್ಮನ್ನ ನೀವು ನಿಮ್ಮ ಗುರುಗಳಿಗೆ ಸಮರ್ಪಣೆ ಮಾಡಬೇಕು. ಅದಾದ ನಂತರ ತಮ್ಮೊಳಗಿರೋ ಅಭಿನಯದ ಬೆಂಕಿಯನ್ನ ಪ್ರಜ್ವಲಿತಗೊಳಿಸಬೇಕು. ಸರಿ ಸರಿ, ಸರ್ವಪ್ರಥಮವಾಗಿ ಇದನ್ನ ಹೇಳಿ. ನೀವು ನಮ್ಮ ಕೈನ ಮುಂದೆ ಮಾಡಿ. ಕೈನ ಮುಂದೆ ಮಾಡಿ. ಹೌದಾ? ನೀವು ಹಸ್ತರೇಖನ ನೋಡಿ ಭವಿಷ್ಯ ಕೂಡ ಹೇಳ್ತೀರಾ? ಹೇಳಿ. ಹೇಳಿದ್ದೆ, ತಡಿ, ಬೇಡ. ಗುರು ಹೇಳ್ತಿರ್ಬೇಕಾದ್ರೆ ತಡಿಯೋದು ಬೇಡ ಅಂತ. ನನಗೆ ಹೊಡಿತ ಗೊತ್ತಾ ನಿನಗೆ ನಾನು ಯಾರು ಅಂತ? ನಾನೇ ರಾಜಪುರೋಹಿತ ತಾತಾಚಾರ್ಯ. ನಿನಗೆ ಧೈರ್ಯ ಇದ್ರೆ ಮತ್ತೆ ಹೊಡೆದು ನೋಡೋಣ. ಹೊಡಿ ನೋಡೋಣ. ಹೇಳಿದ್ದೆ, ತಡಿ, ಬೇಡ ಅಂತ. ಇಲ್ಲಿ ರಾಮ್ಲೀಲಾ ನಿರ್ದೇಶಕರು ನಾವಿದ್ದೀವಿ, ಮತ್ತಿದು ನಮ್ಮ ಕಾರ್ಯಕ್ಷೇತ್ರದಲ್ಲಿರುತ್ತೆ. ಇಲ್ಲಿ ಯಾವುದೇ ತರಹದ ಮಧ್ಯವಸ್ತಿಕೆ ನಿಷೇಧಿಸಿದೆ. ಇಲ್ಲಿ ಗುರು ಇಲ್ಲ ಮಹಾಗುರು, ಎಲ್ಲ ನಾವೇ ಇರೋದು. ಗುರುಗಳೇ, ನೀವೇ ಹೇಳಿದ್ರಿ ತಾನೇ ಗುರುಗಳಿಗೆ ಸನ್ಮಾನ ಮಾಡ್ಬೇಕು ಅಂತ. ಬರ್ತಿದೆ ಹಾಗೆ ನಮ್ಮ ಗುರುಗಳು. ಆಶೀರ್ವಾದ ಮಾಡಿ ಗುರುಗಳೇ. ಹೌದಾ? ಆಚಾರ್ಯರು ಆತರ ಹೇಳಿದ್ರ? ಯಾವಾಗ ಹೇಳಿದ್ನ? 1000 ಸಲ ಹೇಳಿದ್ದಾರೆ. ಈ ತರಾನೇ ಹೇಳಿ ನಮ್ಮಿಂದ ಸನ್ಮಾನ ಮಾಡಿಸ್ಕೊಳ್ತಾರೆ. ಯಾವಾಗ ಹೇಳಿದ್ನ? ಓಹೋ, ಎಂತ ಒಳ್ಳೆ ವಿಚಾರ ಗುರುಗಳೇ. ಸ್ವಯಂ ಇಷ್ಟು ದೊಡ್ಡ ಗುರುಗಳಾಗಿದ್ರು ಕೂಡ ಮಾನ್ಯನೀಯ ಗುರುಪ್ರಸಾದ್ ಅವರ ಆಜ್ಞೆನ ಪಾಲನೆ ಮಾಡ್ತಿದ್ದೀರಾ, ಸನ್ಮಾನನೂ ಮಾಡ್ತಿದ್ದೀರಾ ನೋಡಿ. ಪ್ರಪ್ರಥಮವಾಗಿ ಪಾತ್ರಗಳ ವಿವರಣೆ ಆಗುತ್ತೆ. ಅದಾದ ನಂತರ ಅಭ್ಯಾಸವನ್ನು ಪ್ರಾರಂಭಿಸೋಣ. ಮೊದಲಿಗೆ ನಿಮ್ಮೆಲ್ಲರಿಗೂ ಸಂಭಾಷಣೆಯನ್ನು ಕೊಡಲಾಗುತ್ತೆ. ಅದರ ಆಧಾರ ಮೇಲೆ ಪಾತ್ರಗಳ ಆಯ್ಕೆ ಆಗುತ್ತೆ. ಒಳ್ಳೇದಾಯ್ತು ಗುರುಗಳೇ. ಆದ್ರೆ ಪಾತ್ರಗಳ ವಿತರಣೆ ಆಗೋಗಿದೆಯಲ್ಲ? ಏನಾದ್ರೂ ಹೇಳಿದ್ರ ನೀವು? ಇಲ್ಲ, ನಾನು ಏನು ಹೇಳಿಲ್ಲ. ನಾನು ಏನು ಹೇಳ್ತಿದ್ದೆ ಅಂದ್ರೆ, ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ ಅಂತ. ಸರಿ, ಹಾಗೆ ನೀವು ಮುಂದೆ ಬನ್ನಿ. ಎಲ್ರಿಗಿಂತ ಮುಂಚೆ ನೀವು ಉಚ್ಚಾರಣೆ ಮಾಡಿ ಸಂಭಾಷಣೆಯನ್ನು. ಆಚಾರ್ಯರೇ, ನಾನು ವಾನರನ ವೇಷ ಹಾಕ್ತಿರೋದು, ನನಗೆ ಯಾವುದು ಸಂಭಾಷಣೆನೇ ಇಲ್ಲ. ಕೈ ಮುಂದೆ ಮಾಡಿ. ಮುಂದೆ ಮಾಡಿ. ಸಂಭಾಷಣೆಯನ್ನು ಹೇಳಿ ಅಂತ ಹೇಳಿದ್ಮೇಲೆ ಬರೀ ಸಂಭಾಷಣೆ ಮಾಡಬೇಕು. ಅದನ್ನ ಬಿಟ್ಟು ಬೇರೆ ಏನೂ ಅಲ್ಲ. ಸಂಭಾಷಣೆ ಏನು ಅಂದ್ರೆ, ತರೀಕೆರೆ ಏರಿ ಮೇಲೆ ಕುರಿ ಮರಿ ಒಂದು ಹುಲ್ ಮೇಯ್ದಿತ್ತು. ತರೀಕೆರೆ ಏರಿ ಮೇಲೆ 3 ಕುರಿ. ತರೀಕೆರೆ ಏರಿ ಮೇಲೆ. ಸರಿಯಾಗಿ ಉಚ್ಚಾರಣೆ ಮಾಡು. ಒಂದು ನಿಮಿಷ. ತರೀಕೆರೆ ಏರಿ ಮೇಲೆ ಕುರಿಮರಿ ಒಂದು ಹುಲ್ಲು ಮೇಯ್ದಿತ್ತು. 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 ಅದ್ಭುತ. ಯಾವ ಮೂರ್ಖ ನಿನಗೆ ವಾನರನ ಪಾತ್ರ ಕೊಟ್ಟಿದ್ದು?
ಮರೆತು ಎಲ್ಲವನ್ನ ಮಾಡಾಯ್ತು. ಅರ್ಥಾತ್ ಮರೆತು ಏನ್ ಪಾತ್ರ ಕೊಟ್ಟಿದ್ವೋ ಅದ ತಪ್ಪನ್ನ ತಿದ್ದುಕೋಬಹುದು ಅಂತ. ಈಗ ಗುರೂಜಿ ನಿನ್ಗೆ ಯಾವ ಪಾತ್ರ ಕೊಟ್ಟಿದ್ದಾರೋ ಆ ಪಾತ್ರದ ಮೇಲೆ ಗಮನ ಕೊಡು. ಅರ್ಥ ಆಯ್ತಾ? ರಾಮಕೃಷ್ಣ, ನೀನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತೀಯ. ಅರೆ, ನಿನಗಂತೂ ಶ್ರೀ ಹನುಮಂತನ ಪಾತ್ರ ಸಿಗ್ಬೇಕಾಗಿತ್ತು. ಸೀದಾ ಹನುಮಂತನ ಪಾತ್ರವೇ? ತಡಿ, ಬೇಡ. ಮಧ್ಯದಲ್ಲಿ ಏನಾದ್ರೂ ಹೇಳಬೇಕು ಅಂದ್ರೆ ಕೈನ ಮುಂದೆ ಮಾಡಿ ಮಾತಾಡು. ನೋಡಿದ್ಯಾ ಮಣಿ, ಈಶ್ವರನ ಮನೆಯಲ್ಲಿ ಬೆಳಕಿದೆ, ಕತ್ಲಿಲ್ಲ. ಇದುವರೆಗೂ ಇವನು ನಮ್ಗೆ ಯಾವ ರೀತಿ ಹೊಡಿತಿದ್ದ ನೋಡು, ಈಗ ಅದೇ ರೀತಿ ಇವನ್ಗೂ ಹೊಡೆಯೋದಿಕ್ಕೆ ಇವನ್ಗೆ ಒಬ್ಬ ಗುರು ಬಂದಿದ್ದಾನೆ ನೋಡು. ಈಗ ತರೀಕೆರೆ ಎರೆ ಮೇಲೆ ಇಲ್ಲ 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 ಕುರಿ ಮರಿ, ಅದು ಎರೆ ಮೇಲೆ ಕುರಿ ಮರಿ ಮೇಯುತ್ತಿತ್ತು. ಇಲ್ಲ ಕೈ ಮುಂದೆ ಮಾಡು. ಇವ್ರಿಗೆ ಶಿಕ್ಷೆ ಕೊಡಬೇಡಿ, ಇವರಿಗೆ ನಾನು ಸಂಭಾಷಣೆ ಹೇಳ್ಕೊಡ್ತೀನಿ. ಎಷ್ಟು ಕೋಮಲವಾಗಿದೆ ನಿಮ್ಮ ಕೈ. ನೀವು ಎಂಥ ರೂಪವಂತೆ. ನೀವು ಯಾರನ್ನ ಬೇಕಾದ್ರೂ ಮೋಹಿತಗೊಳಿಸ್ಬೋದು. ಅವನು ದುಷ್ಟಾನೇ ಆಗಿರ್ತಾನೆ. ಇದ್ರ ಮೇಲೆ ಪ್ರಹಾರ ಮಾಡೋನು. ನಿಮಗೆ ನಾನು ಶೂರ್ಪಣಖಿಯ ಪಾತ್ರವನ್ನು ಕೊಡ್ತೀನಿ. ನೀವೇ ಅದು ಶ್ರೀರಾಮ ಮತ್ತೆ ಶ್ರೀ ಲಕ್ಷ್ಮಣನನ್ನ ತಮ್ಮ ಸೌಂದರ್ಯತೆಯಿಂದ ಮೋಹಿತಗೊಳಿಸೋದು. ನೀವು ಸಂವಾದವನ್ನು ಹೇಳಿ. ಅಯ್ಯೋ, ಅರೆ, ಕೈ ಅಲ್ಲ, ಬಾಯಿ. ಅರೆ, ಬಾಯಿಂದ ಸಂಭಾಷಣೆನ ಹೇಳಿ. ಅಗತ್ಯವಾಗಿ ನಾನಂತೂ ಅಭ್ಯಾಸ ಮಾಡಿದ್ದೀನಿ. ತರಿ ಕೆರೆ ಏರಿ ಮೇಲೆ 3 ಕರಿ ನಿಲ್ಲು. ನಿಮ್ಗೆ ಸಂಭಾಷಣೆನ ಬದಲಿಸಲಾಗಿದೆ. ನಿಮ್ಗೆ ಬೇರೆ ಸಂಭಾಷಣೆ ಇದೆ. ಡಮರಿಗನ ಸದ್ದು ಡಮ್ ಡಮ್, ಡೋಲಿನ ಸದ್ದು ಡಮ್ ಡಮ್. ಡಮರುಗ ಮತ್ತೆ ಡೋಲು ಸೇರಿದಾಗ ಡಮ್ 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 ಡಮ್. ಇದು ಅನ್ಯಾಯ. ಸಂಭಾಷಣೆ ಯಾಕೆ ಬದಲಿಸಿದ್ರಿ? ಇಲ್ಲ, ನಾನಿದನ್ನ ವಿರೋಧಿಸ್ತೀನಿ. ದ್ವಾರ ಆ ದಿಕ್ಕಿನಲ್ಲಿದೆ. ನಾನು ದ್ವಾರದ ಹತ್ರ ಅಲ್ಲ, ಇದೇ ಜಾಗದಲ್ಲಿ ನಿಂತ್ಕೊಂಡು ವಿರೋಧಿಸ್ತೀನಿ ನಾನು ಅದನ್ನ. ದ್ವಾರದ ದಿಕ್ಕನ್ನ ನಾವು ನಿಮಗೆ ತೋರಿಸ್ತಾ ಇರೋದು ನೀವು ಹೊರಗಡೆ ಹೋಗು ಅಂತ ಹೇಳೋದಕ್ಕೆ. ನೀವು ಇಲ್ಲಿರ್ಬೇಕು ಅಂದ್ರೆ ನಮ್ಮ ಮಾತನ್ನೇ ನೀವು ಕೇಳಬೇಕಾಗತ್ತೆ, ಮತ್ತೆ ನಾವು ಕೊಡೋ ಸಂಭಾಷಣೆಯನ್ನ ನೀವು ಹೇಳಬೇಕಾಗತ್ತೆ. ಅಲ್ಲ, ಆದ್ರೆ ಮಧ್ಯದಲ್ಲಿ ತಡಿಬೇಡ, ಸಂಭಾಷಣೆಯನ್ನ ಹೇಳಪ್ಪ. ಸರಿ. ಡಮರುಗದ ಸದ್ದು ಡಮ್ 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 ಡಮ್, ಡೋಲಿನ ಸದ್ದು ಡಮ್ 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 ಡಮ್. ಈಗೆರಡು ಸೇರಿಸಿ ಒಟ್ಟಿಗೆ ಬಾರಿಸಿದ್ರೆ ಡಮ್ ಡಮ್ ಡಮಾಡಮ್ ಡಮ್ ಡಮ್ ಡಮಾಡಮ್ ಡಮ್ ಡಮ್ ಡಮಾಡಮ್ ಡಮ್ 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 ಡೋ. ನೀವು ಈ ರೀತಿ ಮಾಡಬಾರ್ದು. ನನಗೆ ಒಂದು ಡೋಲ್ ಬಾರ್ಸಕ್ ಹೇಳ್ಬೇಕಿಲ್ಲ ಡಮರುಗ ಬಾರ್ಸಕ್ ಹೇಳ್ಬೇಕು. ಒಂದ್ಸರಿ ಡೋಲು ಒಂದ್ಸರಿ ಡಮರುಗ ಅಂದ್ರೆ ನಾವು ಹೇಗೆ ಬಾರಿಸೋದು? ಈ ಡೋಲು ಮತ್ತೆ ಡಮರುಗ ಎರಡನ್ನು ಸಮ್ಮಿಳಿತ ಮಾಡಿ ಬಾರಿಸೋದು ಅಸಂಭವ. ಕೈ ಮುಂದೆ ಮಾಡು, ಕೈ ಮುಂದೆ ಮಾಡು. ಇಲ್ಲ,
ಮಾಡಿದ್ರಿ ನೀವು? ಮಹಾಪುರುಷನ ಮೇಲೆ ಆಕ್ರಮಣ, ನನ್ನ ಸ್ವಾಮಿ ಮೇಲೆ ಪ್ರಹಾರನ. ಇವ್ರು ಯಾರು ಅಂತ ಗೊತ್ತಾ ನಿಮ್ಗೆ? ಸರ್ವಜ್ಞಾನಿ, ಪ್ರಚಂಡ ಪಂಡಿತ, ಶಿವನ ಭಕ್ತ, ಮಹಾ ತಪಸ್ವಿ, ಮಹಾಶಕ್ತಿಶಾಲಿ, ಮಹಾವೈಭವಿ. ಆದ್ರೆ ನೀವ್ ಹೇಳ್ತಿದ್ದೀರಾ ಇದು ರಾವಣ. ಏನು ಪ್ರಭುಗೆ ರಾವಣ ಅಂತಿದ್ದೀರಾ? ಮಾತಿನ ಅರ್ಥ ಏನಂದ್ರೆ ಇವರಲ್ಲಿ ಅದೇ ಎಲ್ಲ ಗುಣಗಳಿದೆ ರಾಮಲೀಲನ ರಾವಣದಲ್ಲಿರೋದು. ನಾವು ಇವ್ರಿಗೆ ರಾವಣನ ಪಾತ್ರ ಕೊಡ್ತೀವಿ. ನೀವಂತೂ ಸರಿಯಾಗಿ ಹೇಳಿದ್ರಿ ಗುರುಗಳೇ. ಆಚಾರ್ಯರಿಗೆ ನೀವು ಸರಿಯಾದ ಪಾತ್ರನೇ ಕೊಟ್ಟಿದ್ದೀರಾ. ರಾವಣ ಸತ್ಯವಚನ ಮಣಿ. ಇವನಂತೂ ಚರಿತ್ರದಿಂದನೂ ರಾವಣನೇ. ಇವನು ರಾವಣ ಅಲ್ಲ, ರಾವಣನ ಅಪ್ಪನ್ ತರ ಆಡ್ತಿದ್ದಾನೆ. ನಮ್ಮ ಸ್ವಾಮಿ ರಾವಣ ಅಂದ್ಮೇಲೆ ನಾನು ಮಂಡೋದರಿ. ಅವಶ್ಯ ಅವಶ್ಯ. ನಿಮ್ಮಂತ ಪ್ರಳಯಂಕಾರಿ ಮತ್ತೆ ಸಂಸ್ಕಾರಿ ಮಹಿಳೆಯೇ ಮಂಡೋದ್ರಿ ಆಗಕ್ಕಾಗತ್ತಲ್ವಾ? ಕೊಟ್ಟೆ ನಿಮ್ಗೆ ಮಂಡೋದ್ರಿಯ ಪಾತ್ರವನ್ನು ಕೊಟ್ಟೆ. ಕೈ ಮುಂದೆ ಮಾಡಿ. ಏನು? ಧನ್ಯವಾದ. ನೀವು ನಿಮ್ಮ ಸ್ಥಾನವನ್ನು ಗ್ರಹಣ ಮಾಡಿ. ನೀವು ಅಲ್ಲಿ ಅಲ್ಲೇ 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 ರೀ, ಹಿಂದೆ. ಈಗ ಯಾರು ಸಂಭಾಷಣೆನ ಹೇಳ್ತೀರಾ? ಡಮರುಗದ ಸದ್ದು ಡಮ್ ಡಮ್, ಡೊಳ್ಳಿನ ಸದ್ದು ಡಮ್ ಡಮ್, ಡೊಳ್ಳೋಡ ಮರ್ಗ ಎರಡೂ ಸೇರಿದಾಗ ಸದ್ ಬಂತು ಡಮ್ 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 ಡಮ್. ನನಗೂ ಒಂದು ಪಾತ್ರ ಕೊಡಿ. ಪಾತ್ರ ಆದ್ರೆ ಯಾವುದು? ಆದ್ರೆ ಹೊಳಿತಾ ಇಲ್ಲ. ಅಯ್ಯೋ, ರಾಮ್ಲೀಲಲ್ಲಿ ಎಷ್ಟೆಲ್ಲ ಪಾತ್ರಗಳಿದಾವೆ, ಯಾವ್ದಾದ್ರು ಪಾತ್ರ ಕೊಡಿ. ಬಾಲಿ, ಸುಗ್ರೀವ, ಯಾವ್ದಾದ್ರು. ಅವರೆಲ್ಲ ಪುರುಷರು, ನೀವು ಸ್ತ್ರೀ. ಎತ್ಕೊಳ್ಳಿ. ಏನ್ ಎತ್ಕೊಳ್ಳಿ? ರಾಮಾಯಣ ಎತ್ಕೊಳ್ಳಿ. ಅದ್ ಎತ್ಕೊಂಡು ಓದಿ. ಅದ್ರಲ್ಲಿ ಎಷ್ಟೆಲ್ಲ ಪಾತ್ರಗಳಿದಾವೆ, ಯಾವ್ದಾದ್ರು ಪಾತ್ರ ಕೊಡಿ. ನಾವು ನಿಮ್ಮ ನಿರ್ಣಯವನ್ನ ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತೀವಿ. ಸರಿ ಗುರುಗಳೇ, ಸುಮ್ನೆ ಇರು. ಶಾರದಾ, ಪಾತ್ರ ಸಿಗೋ ಬದಲು ಅದೇ ಸಿಗುತ್ತೆ. ಸುಮ್ನಿರು. ಸ್ವಾಗತ ಮಾಡಿ ನಮ್ಮ ರಾಮಲೀಲೆಯ ಶ್ರೀರಾಮನನ್ನ. ಮತ್ತೆ ಇವರು ಸೀತಾಮ್ಮ. ಆದ್ರೆ ಇದು ಹೇಗೆ ಸಂಭವ? ಇಬ್ಬಿಬ್ರು ಸೀತಾಮಾತೆನಾ? ನಾನು ಸೀತೆ. ಒಂದ್ ಕೆಲಸ ಮಾಡೋಣ. ಎರಡು ಮಹಾರಾಣಿಯರಲ್ಲಿ ಅಗ್ನಿ ಪರೀಕ್ಷೆಯ ದೃಶ್ಯವನ್ನು ಯಾರು ಶ್ರೇಷ್ಠವಾಗಿ ಮಾಡ್ತಾರೆ ಅವರೇ ಸೀತಾಮಾತೆಯ ಪಾತ್ರವನ್ನು ಮಾಡ್ತಾರೆ. ಮಹಾರಾಣಿಯವರೇ, ನಿಮ್ಮ ಸರ್ವಶ್ರೇಷ್ಠ ಪ್ರದರ್ಶನ ನೀಡಿ. ನೀವಂತೂ ಧೈರ್ಯ ಮಾಡಿ ಅಗ್ನಿನ ಪ್ರವೇಶ ಮಾಡ್ಬಿಡಿ. ಅಗ್ನಿ ಪ್ರವೇಶ ಮಾಡ್ಬೇಕಾಗತ್ತಾ? ಅದಕ್ಕೋಸ್ಕರ ಸ್ವಲ್ಪ ಧ್ಯಾನ ನೀಡಿ. ಇಷ್ಟು ಸುಂದರವಾದ ಮುಖಕ್ಕೆ ಏನು ಆಗ್ಬಾರ್ದು. ಮಹಾರಾಜರಿಗೆ ಪ್ರಿಯವಾದ ನನ್ನ ಸುಂದರವಾದ ಮುಖ. ನನಗ್ ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಯಾಕೆ ಅನಿಸ್ತಾ ಇದೆ? ಇದ್ದಕ್ಕಿದ್ದ ಹಾಗೆ ಅದು ನಾನು ವ್ರತ ಮಾಡ್ತಿದ್ದೀನಲ್ಲ, ಅದೇ ಕಾರಣಕ್ಕೆ ನನಗ್ ಮೂರ್ಛೆ ಹೋಗ್ತೀನಿ ಅಂತ ಯಾಕೆ ಅನಿಸ್ತಾ ಇದೆ? ದಾಸಿಯರೇ, ನನ್ನನ್ನ ಕರ್ಕೊಂಡು ಹೋಗಿ ನನಗ್ ಮೂರ್ಛೆ ಬೀಳೋ ಹಾಗಾಗ್ತಿದೆ. ಮಹಾರಾಣಿಯವರೇ, ರಾಮ್ಲೀಲಾ ಅದನ್ನ ನಾನು ಮುಂದಿನ ವರ್ಷ ಮಾಡ್ತೀನಿ. ಸರಿ ಸರಿ ಸರಿ, ಹುಷಾರಾಗಿ ಹೋಗಿ. ರಾಮಕೃಷ್ಣ, ಇಲ್ವಾ? ಅಗ್ನಿ ಪರೀಕ್ಷೆಯ ದೃಶ್ಯದಲ್ಲಿ ಅಗ್ನಿ ನಿಜವಾಗ್ಲೂ ಇರೋದಿಲ್ಲ. ಮತ್ತೆ ನೀನು ಯಾಕೆ ಹೀಗೆ ಹೇಳ್ದೆ? ದಂಡನೆ ಸಿಗತ್ತೆ. ಮಹಾರಾಜರೇ, ಶಾಂತರಾಗಿ ಮಹಾರಾಜರೇ. ಅವರು ಗುರುಗಳು. ನಾನು ಆಗ್ಲೇ ಹೇಳಿದ್ನಲ್ವಾ, ಅವರು ತುಂಬಾ ಕಠೋರ ಸ್ವಭಾವದವರು. ಈಗ ಸ್ಪಷ್ಟವಾಗಿದೆ. ಶ್ರೀರಾಮನ ಪಾತ್ರವನ್ನು ಮಾಡೋದು ಮಹಾರಾಜರೇ, ಮತ್ತೆ ಸೀತಾಮಾತೆಯ ಪಾತ್ರವನ್ನು ಮಾಡೋದು ನಮ್ಮ ಮಹಾರಾಣಿ ಚಿನ್ನಾದೇವಿ. ಆಹಾ ಆಹಾ, ಅದ್ಭುತ ವ್ಯಕ್ತಿತ್ವದ ಯುವಕ ಲಕ್ಷ್ಮಣನ ಪಾತ್ರ ನಿರ್ವಹಿಸ್ತಾರೆ. ಎಲ್ರಿಗೂ ಪಾತ್ರ ಸಿಕ್ಕಿದೆ. ನನ್ ಪಾತ್ರ ಯಾವುದು?
ನಾನು ನಿನ್ಗಾಗ್ಲೇ ಹೇಳದ್ನಲ್ಲ, ನಿನ್ನ ಪಾತ್ರದ ನಿರ್ಣಯನ ನಾನು ಆಮೇಲೆ ತಗೋತೀನಿ ಅಂತ. ಇಲ್ಲ ಇಲ್ಲ ಇಲ್ಲ, ಶಬ್ದ ಮಾತ್ರ ನಂದು, ಪ್ರಶ್ನೆ ಅಮ್ಮಂದು. ಅಮ್ಮ? ಅರೆ ಅಮ್ಮ ಅಂತೂ ಯಾವ ಪ್ರಶ್ನೆನೂ ಮಾಡೇ ಇಲ್ಲ. ಗುರುಗಳೇ, ಇವರು ಮೌನವ್ರತ ಮಾಡ್ತಾರೆ. ಅವ್ರ ಸಂಕೇತದಲ್ಲೇ ಎಲ್ಲ ಮಾತಾಡೋದು. ನಾನು ಮೂಕರ ರಾಮಲೀಲಾನ ಮಾಡ್ತಾ ಇಲ್ಲ. ಹೌದು ಹೌದು, ನೀವು ಸರಿಯಾಗಿ ಹೇಳಿದ್ರಿ. ಆದ್ರೆ ಅವರು ಶಬರಿ ಪಾತ್ರನ ಚೆನ್ನಾಗಿ ಮಾಡಬಹುದು ಅಲ್ವಾ? ಅದು ನಿಮ್ ಆಜ್ಞೆ ಇದ್ರೆ ಮಾತ್ರ. ಇಲ್ಲ, ಇವರು ಶಬರಿ ಆಗೋದಿಲ್ಲ. ನೀವು ಹೊರಡ್ಬೋದೀಗ. ಏನು ಏನು ಇವ್ರು ಊಟ ಮಾಡಿಸ್ತೀರಾ? ಮಾಡಿಸಿ. ಶಬರಿ ಗುರುಗಳೇ, ಶಬರಿ ಶಬರಿ. ಇಲ್ಲ, ಇವ್ರಿಗೆ ಶಬರಿ ಪಾತ್ರವನ್ನ ನಾವು ಕೊಡೋದಿಲ್ಲ. ಕೊಡ್ತೀವಿ ಕೊಡ್ತೀವಿ, ತುಂಬಾ ಚೆನ್ನಾಗಿದೆ. ನೀವೇನೆ ಶಬರಿ, ನೀವೇನೆ. ನೀವ್ ಹೇಗ್ ಸಂಭಾಷಣೆ ಹೇಳ್ತೀರಾ? ನೀವು ಮೂಕರಲ್ವೇ? ರಾಮರಿಗೆ ಹಣ್ಣನ್ನು ಮಾತ್ರ ತಿನ್ನಿಸ್ಬೇಕಷ್ಟೇ ತಾನೆ, ಅದನ್ನ ಇವರು ತಿನ್ನಿಸ್ಬಿಡ್ತಾರೆ. ರಾಮ, ಮಿಕ್ಕಿದ ಪಾತ್ರವನ್ನು ಯಾರು ಮಾಡ್ತಾರೆ ಅದರ ನಿರ್ಣಯನ ಈಗ ನೀನ್ ತಗೋತೀಯ. ಮತ್ತೆ ಎಲ್ಲ ವ್ಯವಸ್ಥೆಯನ್ನ ಈಗ ನೀನೇ ನೋಡ್ಕೋತೀಯ. ಸರಿ ಗುರುಗಳೇ. ಈಗ ನಾವು ರಾಮ್ಲೀಲಾದ ಅಭ್ಯಾಸದಲ್ಲೇ ಸಿಗೋಣ. ಸರಿ. ಮತ್ತೆ ಮೊಟ್ಟ ಮೊದಲಿನ ದೃಶ್ಯ ಶಬರಿ ಇದಾಗಿರುತ್ತೆ. ಮಂತ್ರಿಗಳೇ, ಹೇಳಿ ಮಹಾರಾಜ್ರೆ. ವೇದಿಕೆ ತಯಾರಿದೆ? ಹೌದು ಮಹಾರಾಜ್ರೆ. ಅದ್ಭುತ. ಮಹನೀಯರೇ, ನಿಮಗೆ ಸರಿ ಎನಿಸಿದರೆ ನಾವು ಸ್ವಲ್ಪ ಸಮಯದ ನಂತರ ರಾಮಲೀಲೆಯ ಅಭ್ಯಾಸ ವೇದಿಕೆಯ ಮೇಲೆ ಮಾಡುವುದೇ? ಆಗಲಿ, 1 ಗಂಟೆಯ ನಂತರ ವೇದಿಕೆ ಮೇಲೆ ಸಿಗೋಣ. ಅದ್ಭುತ. ಪಂಡಿತ ರಾಮಕೃಷ್ಣ. ಹೇಳಿ ಮಹಾಪ್ರಭು. ಪಂಡಿತರೇ, ಅಭ್ಯಾಸ ಪುಸ್ತಕ ನಮ್ಮ ಕೋಣೆಗೆ ಕಳಿಸಿಕೊಡಿ. ಯಾಕೆ ಮಹಾಪ್ರಭು? ರಾಜರು ನಾವು, ಎಲ್ಲರ ಮುಂದೆ ನಾವು ಸರಿಯಾಗಿ ಹೇಳಿದ್ರಿ, ಸರಿಯಾಗಿ ಹೇಳಿದ್ರಿ ಮಹಾಪ್ರಭು. ಅಭ್ಯಾಸದಲ್ಲೇ ಭೇಟಿಯಾಗೋಣ. ನಡೀರಿ ನಡೀರಿ. ಅಂದ್ರೆ ಇದ್ರಲ್ಲಿ ಏನು ಸಂದೇಹ ಯಾವುದು ಕಾಣಿಸ್ತಿಲ್ಲ. ಮಹಾರಾಜರ ಹತ್ಯೆ ಮಾಡೋದು ಕೇವಲ ನನ್ನ ಭ್ರಮೆ, ಬೇರೆ ಏನೂ ಇಲ್ಲ. ಎಲ್ಲ ವ್ಯವಸ್ಥೆನೂ ಸರಿಯಾಗಿರ್ಬೇಕು, ಇಲ್ಲಾಂದ್ರೆ ಗುರುಗಳ ಹತ್ರ ಸುಮ್ಮನೆ ಪೆಟ್ಟು ತಿನ್ಬೇಕು. ಈಗ ಶಬರಿ ದೃಶ್ಯದಿಂದ ಪ್ರಾರಂಭ ಮಾಡೋಣ. ಬನ್ನಿ. ರಾಮ ಲಕ್ಷ್ಮಣರಿಗೆ ಶಬರಿಯ ಪ್ರಣಾಮಗಳು. ಇದು ನನ್ನ ಸೌಭಾಗ್ಯ. ನನಗಿವತ್ತು ನಿಮ್ಮಿಬ್ಬರ ದರ್ಶನ ಸಿಕ್ಕಿರೋದು. ನೀವು ಸಂಭಾಷಣೆ ಯಾಕೆ ಹೇಳ್ತಿದ್ದೀರಾ? ಅದು ಅಮ್ಮನ್ ಮೌನ ವ್ರತ ಇದೆಯಲ್ಲ, ಅದಕ್ಕೇನೆ. ಹಾಗಾದ್ರೆ ಸಂಭಾಷಣೆಯ ಅವಶ್ಯಕತೆನೇ ಇಲ್ಲ. ಏನ್ ಮಾಡ್ತಿದ್ದೀರಾ ನೀವು? ನಿಂತ್ಕೋ. ನೀನು ಶಬರಿ, ನೀನು ಯಾವ ಅಪ್ಸರೆ ಅಲ್ಲ. ಅಮ್ಮ ಶ್ರೀರಾಮನ ನೋಡಿ ಅವ್ರ ಭಾವನೆನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾವನೆಗಳ ಮೇಲೆ ನಿಯಂತ್ರಣ ಇಟ್ಕೋ. ಮತ್ತೆ ನಿಮ್ಮ ನಟನೆಯ ಮೇಲೆ ಗಮನವನ್ನಿಟ್ಟಿರಿ. ಹಣ್ಣನ್ನು ತಿಳಿಸಿ, ಹಣ್ಣನ್ನ. ಗುರುಗಳೇ, ನಿಜವಾದ ಹಣ್ಣುಗಳಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ? ಹೌದು ಹೌದು, ಹಣ್ಣನ್ನ ತರಸೆ. ಹಾ ಹಾ ಗುರುಗಳೇ, ನಾನು ಹಣ್ಣಿನ ವ್ಯವಸ್ಥೆ ಮಾಡಿದ್ದೀನಿ. ಅಮ್ಮ ಅಲ್ಲಿಟ್ಟಿದ್ದೀನಿ, ತಗೋಬನ್ನಿ. ಏನು? ಅಯ್ಯೋ, ಶಬರಿ ಶ್ರೀರಾಮನಿಗೆ ಹಣ್ಣು ತಿನ್ಸಿರೋದು, ಲಾಡು ಅಲ್ಲ. ಸುಮ್ನೆ ಅದನ್ನ ತಿನ್ಸು. ಎತ್ಕೊಳ್ಳಿ, ಹಣ್ಣನ್ನ ಎತ್ಕೊಂಡು ರಾಮನಿಗೆ ತಿನ್ಸಿ.
ಇಟ್ಟಿದ್ದ ಹಸಿರು ಹಣ್ಣು ಹೇಗೆ ಕೆಂಪಾಗೋಯ್ತು? ಯಾರೋ ಹಣ್ಣನ್ನು ಬದಲಾಯಿಸಿದ್ದಾರೆ. ಯಾರು ಮತ್ತೆ ಯಾಕೆ? ಇದ್ರಲ್ಲಿ ಏನಾದ್ರೂ ಬೆರೆಸಿದಾರಾ ಹೇಗೆ? ಮಹಾರಾಜರ ಜೀವಕ್ಕೆ ಕಂಟಕ ಇದೆ ಅನ್ಸುತ್ತೆ. ಅಮ್ಮ ನಿಲ್ಸು. ಏನ್ ಮಾಡ್ತಿದ್ಯಾ? ಮಧ್ಯ ಬರಬೇಡ. ಕ್ಷಮಿಸಿ ಮಹಾಪ್ರಭು, ಆದ್ರೆ ನೀವು ಹಣ್ಣನ್ನು ತಿನ್ಬಾರ್ದು. ಅರೆ, ಶಬರಿ ಕೈಯಿಂದ ಹಣ್ಣನ್ನ ಶ್ರೀರಾಮರು ತಿಂದೆ ಇನ್ಯಾರು ತಿಂತಾರೆ? ರಾಮಾಯಣದ ಅಧ್ಯಯನ ಮಾಡಿದ್ಯೋ ಇಲ್ವೋ? ಮಾಡಿದ್ದೀನಿ ಗುರುಗಳೇ, ಆದ್ರೆ ಮಹಾಪ್ರಭು ಇದನ್ನು ತಿನ್ಬಾರ್ದು. ಆದರೆ ಯಾಕೆ ಪಂಡಿತ ರಾಮಕೃಷ್ಣ? ಯಾಕೆಂದ್ರೆ ಇದು ಈ ಹಣ್ಣನ್ನು ನಾನ್ ತಿನ್ಬೇಕು. ಅರೆ, ಶಬರಿಯ ಹಣ್ಣನ್ನ ಹನುಮಂತರು ಹೇಗ್ ತಿಂತಾರೆ? ನನಗನ್ಸುತ್ತೆ ಪಂಡಿತ ರಾಮಕೃಷ್ಣನ್ಗೆ ಬಹಳ ಹಸಿವಾಗಿದೆ. ಆತ ಶ್ರೀರಾಮನಿಗಿಟ್ಟಿರೋ ಹಣ್ಣನ್ನು ತಿನ್ನಬೇಕಂತೆ. ಶಬರಿ, ನಮ್ಮ ಆದೇಶವಿದೆ, ಶ್ರೀರಾಮರಿಗೆ ಹಣ್ಣನ್ನು ತಿನ್ನಿಸ್ಬೇಕು. ಅಮ್ಮ ಇಲ್ಲ. ಪಂಡಿತ ರಾಮಕೃಷ್ಣ, ಇದೇನು ಮೂರ್ಖತನ? ರಾಮಕೃಷ್ಣ, ಇದೇನು ಉದ್ದಂಡತನ? ಇದರ ಪರಿಣಾಮ ಗೊತ್ತೇ ನಿಮಗೆ? ಕ್ಷಮಿಸಿ ಮಹಾಪ್ರಭು, ಆದ್ರೆ ಒಂದ್ ವೇಳೆ ನನಗೇನಾದ್ರೂ ಆದ್ರೆ ನೇರವಾಗಿ ನನ್ನನ್ನ ವೈದ್ಯರ ಹತ್ರ ಕರ್ಕೊಂಡು ಹೋಗಿ. ಶಿಕ್ಷೆ ಕೊಡಿಸುವಂತ ಅವಶ್ಯಕತೆನೇ ಬರೋದಿಲ್ಲ ಅನ್ಸುತ್ತೆ. ಮಹಾರಾಜರು ನನ್ನ ಪರಲೋಕಕ್ಕೆ ಕಳಿಸ್ಬಿಡ್ತಾರೆ. ಈಗ ಏನ್ ಹೇಳ್ತಿದ್ದೀರಾ ಪಂಡಿತ ರಾಮಕೃಷ್ಣ? ಮಂತ್ರಿವರ್ಯ, ನನಗ್ ಸಂದೇಹ ಏನಂದ್ರೆ ಈ ಹಣ್ಣಲ್ಲಿ ವಿಷ ಹಾಕಿದ್ದಾರೆ. ಮಹಾಪ್ರಭುಗಳನ್ನ ನಿಲ್ಸೋದಕ್ಕೆ ಬೇರೆ ದಾರಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಇದನ್ನ ತಿಂದೆ. ರಾಮಕೃಷ್ಣ, ನಿಮಗೆ ಸಂದೇಹ ಬೇಕೆ ಬಂತು? ನೋಡಿ ಮಹಾರಾಜ್ರೆ, ಈಗ ಮೌನವಾಗಿದ್ದಾರೆ. ಇವನಿಗೆ ನೆನಪು ಸಹ ಇಲ್ಲ. ಮಹಾರಾಜರಿಗೆ ಈ ರೀತಿಯ ಮಾಡಿದ್ರೆ ಕೋಪ ಬರುತ್ತೆ ಅಂತ ಹೇಳಿ ಈಗ ತನ್ನ ಅಪರಾಧವನ್ನ ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಇಲ್ಲ ಆಚಾರ್ಯರೇ, ನನಗನ್ಸುತ್ತೆ ಪಂಡಿತ ರಾಮಕೃಷ್ಣ ಮಾಡಿದ ಕೆಲಸ ಸರಿ ಅಂತ. ಪಂಡಿತ ರಾಮಕೃಷ್ಣನ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇರಲಿಲ್ಲ. ನಿಮ್ಮ ಸುರಕ್ಷತೆಗೋಸ್ಕರ ಅವರು ಚಿಂತೆ ಮಾಡಿದ್ರು, ಆದ್ರೆ ಅದು ಸರಿಯಾಗಿ ವ್ಯಕ್ತ ಆಗ್ಲಿಲ್ಲ. ಅವರನ್ನ ಕ್ಷಮಿಸ್ಬಿಡಿ ಮಹಾರಾಜರೇ. ನಮಗೆ ಅರ್ಥವಾಗುತ್ತದೆ ಮಂತ್ರಿಗಳೇ, ಆದರೆ ಇಷ್ಟು ಅನುಮಾನ, ಇಷ್ಟು ಸಂದೇಹ ಒಳ್ಳೆಯದಲ್ಲ. ಇಲ್ಲಿ ನಮಗೆ ಯಾರು ಹಾನಿ ಮಾಡುತ್ತಾರೆ? ನೀವು ಹಣ್ಣು ತಿಂದಿರಲ್ಲ, ನೀವು ಚೆನ್ನಾಗೇ ಇದ್ದೀರಿ. ಏನಾದರೂ ಆಯ್ತೆ? ಪಂಡಿತ ರಾಮಕೃಷ್ಣ, ನೀವು ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಳಿ. ನೀವು ನಿಮ್ಮ ಮನಸ್ಸಿನಲ್ಲಿರೋ ವ್ಯರ್ಥ ಆಲೋಚನೆಗಳನ್ನ ದೂರ ಮಾಡಿ. ಆ ಹಣ್ಣನ್ನು ತಿಂದು ನೋಡು, ಎಷ್ಟು ತೊಂದರೆ ಆಗಿದೆ. ಇದ್ ಖಂಡಿತವಾಗ್ಲೂ ಮಹಾರಾಜರ ಹತ್ಯೆ ಮಾಡೋಕೆ ಮಾಡಿರೋದು. ಅವ್ರಿಗಾಗ್ಬೇಕಾಗಿರೋದು ನನಗಾಗ್ತಿದೆ. ನಾನ್ ಕೇವಲ 2 ಹಣ್ಣು ತಿಂದಿದ್ದಷ್ಟೇ ಶಾರದಾ, ಅದಕ್ಕೆ ಹೀಗಾಗೋಗಿದೆ. ಒಂದ್ ವೇಳೆ ನಾನು ಜಾಸ್ತಿ ಹಣ್ಣು ತಿಂದಿದ್ರೆ ನಾನೇನಾಗ್ತಿದ್ದೆ? ಮತ್ತೆ ಈ ಪರಿಸ್ಥಿತಿಲಿ ನನ್ ಮೇಲೆ ದಾಳಿ ಮಾಡೋದು ಎಷ್ಟು ಸುಲಭ ಆಗ್ತಿತ್ತು. ಏನ್ ಹೇಳ್ತಾ ಇದ್ಯಾ? ಯಾರ್ ಮೇಲೆ ದಾಳಿ ಮಾಡೋದು? ಏನಿಲ್ಲ ಅಂದ್ರೂ ಏನೋ ಆಗ್ಬಾರ್ದಾಗ್ತಿದೆ. ನಾನು ಮಹಾಮಂತ್ರಿಗಳನ್ನ ಭೇಟಿ ಮಾಡ್ಬೇಕು. ಎತ್ಕೋ. ಏನ್ ಎತ್ಕೊಳ್ಳಿ? ಅಯ್ಯೋ, ನಿನ್ನ ಪರಿಸ್ಥಿತಿ ಲಾಭ ಎತ್ಕೋ, ಹಾಗೆ ವಿಶ್ರಾಂತಿ ತಗೋ. ಇಲ್ಲ, ನೀನು ಆರೈಕೆಯಿಂದ ತುಂಬಾ ಹುಷಾರಾಗಿದ್ದೀನಿ. ಆದ್ರೆ ನಾನೀಗ ಮಹಾಮಂತ್ರಿಗಳನ್ನ ಭೇಟಿ ಮಾಡೋದು ತುಂಬಾ ಅವಶ್ಯಕತೆ ಇದೆ. ನಾನು ಹೋಗ್ತೀನಿ. ಅಯ್ಯೋ, ಪ್ರಣಾಮಗಳು ಮಂತ್ರಿವರ್ಯ.
ನಿಮ್ಮ ಅನುಮತಿ ಇಲ್ಲದೆ ಬಂದಿದ್ದಕ್ಕೆ ಕ್ಷಮೆ ಕೇಳ್ತಿದ್ದೀನಿ. ಆದ್ರೆ ನಿಮ್ಮನ್ನ ಭೇಟಿ ಮಾಡೋದು ತುಂಬಾ ಅವಶ್ಯಕತೆ ಇದೆ. ಮಹಾರಾಜರ ಪ್ರಾಣ ಸಂಕಟದಲ್ಲಿದೆ. ಆದ್ರೆ ನನಗೆ 2 ಹಣ್ಣು ತಿಂದಿದ್ದಕ್ಕೆ ನನಗೆ ಈ ತರ ಆಗೋಗಿದೆ. ಆ ಹಣ್ಣನ್ನ ಮಹಾರಾಜರು ತಿನ್ಬೇಕಿತ್ತು ಮಹೋದಯ. ಏನೋ ನಡೀತಿದೆ, ಏನೋ ಆಗ್ತಿದೆ ಮಹಾರಾಜರ ಪ್ರಾಣಕ್ಕೆ ಕಂಟಕ ತರುವಂತದ್ದು. ನಾನು ವಿಸ್ತಾರವಾಗಿ ಹೇಳ್ತೀನಿ. ಇದು ಕೃಷ್ಣದೇವರಾಯರ ಕೊನೆಯ ರಾಮಲೀಲೆ. ಅವತ್ತು ಶಸ್ತ್ರ ಪ್ರಯೋಗ ಮಾಡೋ ದಿನ ಗುರಿ ಹಾಕ್ಸಿದ್ದು ಮಹಾಪ್ರಭುಗಳನ್ನೇ. ಆದ್ರೆ ಆ ಸ್ಥಾನದಲ್ಲಿ ಗುರುಗಳು ಬಂದು ನಿಂತ್ಕೊಂಡ್ರು. ಅದಕ್ಕೆ ಮಂತ್ರಿವರ್ಯ, ನೀವ್ ಯಾಕೇನು ಮಾತಾಡ್ತಿಲ್ಲ? ರಾವಣ ಇವತ್ತು ರಾಮ ಆಗಿ ಕೂತ್ಕೊಂಡಿದ್ದಾನೆ. ಆದ್ರೆ ನಿಜವಾದ ರಾಮ ಇನ್ನು ವನವಾಸ ಅನುಭವಿಸ್ತಾ ಇದ್ದಾನೆ. ಆದ್ರೆ ಈ ರಾಮ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾನೆ. ಕೃಷ್ಣದೇವರಾಯ, ಇದು ನಿನ್ನ ಅಂತಿಮ ನವರಾತ್ರಿ. ಈ 9 ದಿನದೊಳಗೆ ಯಾವ ದಿನವಾದ್ರೂ ಅಂತಿಮ ದಿನ ಆಗ್ಬೋದು. ಈ ನವರಾತ್ರಿ 1 ರಾವಣನ ಹತ್ಯೆ ಅಲ್ಲ, 2 ರಾವಣನ ಹತ್ಯೆ ಆಗತ್ತೆ. ನಿನ್ಮೇಲೆ ನಿನಗೆ ನಂಬಿಕೆ ಇದ್ರೆ ನಿನ್ ಪ್ರಾಣನ ಉಳಿಸ್ಕೊ. ಅಂದ್ರೆ ನನ್ ಸಂದೇಹ ಸರಿಯಾಗೇ ಇದೆ. ನನ್ ಸಂದೇಹ ಸರಿಯಾಗಿದೆ ಮಂತ್ರಿವರ್ಯ. ಯಾರೋ ಮಹಾರಾಜರು ಹತ್ಯೆ ಮಾಡೋದಕ್ಕೆ ಸಂಚು ರೂಪಿಸ್ತಿದ್ದಾರೆ. ಅವನು ಅರಮನೆ ಒಳಗೆ ಬರೋದ್ರೊಳಗೆ ಅವನನ್ನ ಹೇಗಂತ ಮಾಡಿ ನಾವು ತಡಿಲೇಬೇಕು. ಯಾವ ಪ್ರಯೋಜನನೂ ಇಲ್ಲ ಪಂಡಿತ ರಾಮಕೃಷ್ಣ, ಯಾವ ಪ್ರಯೋಜನನೂ ಇಲ್ಲ. ಮಹಾರಾಜರ ಸ್ವಾಭಿಮಾನ ಈ ರಾಜ್ಯಕ್ಕಿಂತಲೂ ವಿಶಾಲವಾಗಿದೆ. ಮತ್ತೆ ಕೇವಲ ಒಂದು ಪತ್ರಕ್ಕೋಸ್ಕರ ಮಹಾರಾಜರು ತಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಳೋದಿಲ್ಲ. ಆದ್ರೆ ಮಹಾಪ್ರಭು, ಇದು ಗಂಭೀರವಾದ ಆರೋಪ, ರಾಜದ್ರೋಹದ ಪ್ರಯತ್ನ. ಸರಿ, ಆದ್ರೆ ಪ್ರಜೆಗಳಿಗೇನಾದ್ರೂ ಗೊತ್ತಾದ್ರೆ ಅನಾಹುತ ಆಗುತ್ತೆ. ನಾವು ಈ ವಿಷಯನ ನಮ್ಮಲ್ಲೇ ಇಟ್ಕೊಂಡು ಮಹಾರಾಜರ ಸುರಕ್ಷತೆ ಬಗ್ಗೆ ನಾವು ಯೋಚನೆ ಮಾಡೋಣ. ಯಾವ ವ್ಯಕ್ತಿ ಇಷ್ಟು ಧೈರ್ಯವಾಗಿ ಜೀವ ಬೆದರಿಕೆನ ಹಾಕ್ತಿದ್ದಾನೋ ಅಂದ್ರೆ ನನಗನ್ನಿಸ್ತಿದೆ ಅವನ ಮೇಲೆ ಅವನಿಗೆ ತುಂಬಾ ನಂಬಿಕೆ ಇದೆ. ಅವನವನ್ ಷಡ್ಯಂತ್ರನ ರೂಪಿಸಾಗೋಗಿದೆ. ನಾವೇನಾದ್ರೂ ಮಾಡ್ಲೇಬೇಕು ಮಂತ್ರಿವರ್ಯ. ನೀವು ಸರಿಯಾಗಿ ಹೇಳಿದ್ರಿ. ಆದ್ರೆ ಈ ಷಡ್ಯಂತ್ರನ ಯಾರು ಮಾಡಿರ್ಬೋದು? ಇದಕ್ಕಿಂತ ಜಾಸ್ತಿ ನಾವು ಇನ್ನೊಂದು ವಿಷಯನ ತಿಳ್ಕೋಬೇಕಾಗಿದೆ. ಅವನು ಹೊಸ ದಾಳಿ ಯಾರ ಮೇಲೆ ಮತ್ತೆ ಯಾವಾಗ? ಆ ರಾಮಕೃಷ್ಣನಿಂದಾಗಿ ರಾಜ ಕೃಷ್ಣದೇವರಾಯರು ಆ ಹಣ್ಣುಗಳನ್ನ ತಿನ್ನೋಕ್ಕಾಗ್ಲಿಲ್ಲ. ಮತ್ತೆ ನಮ್ಮ ಪ್ರಯಾಸ ವಿಫಲವಾಯಿತು. ಶಕ್ತಿ, ರಾಮಕೃಷ್ಣ ತುಂಬಾ ಬುದ್ಧಿಮಾನ್ ಹೈ. ಇದೇ ರೀತಿ ನಾವು ಬುದ್ಧಿವಂತರ ಜೊತೆಗಿದ್ಕೊಂಡು ರಾಜ ಕೃಷ್ಣದೇವರಾಯರ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡಬೇಕಾಗುತ್ತೆ. ಶಕ್ತಿ, ಕಿಂತು ಯೋಜನಾ ಕ್ಯಾ ಹೈ? ಯೋಜನೆ ಏನು ಅಂದ್ರೆ ನಾವು ಮತ್ತೊಮ್ಮೆ ಆಕ್ರಮಣ ಮಾಡೋಣ. ಮತ್ತೆ ವಿಜಯನಗರಕ್ಕೆ ಇದರ ಅವಶ್ಯಕತೆ ಇದೆ. ಈಗ ನಾವು ರಾಮ್ಲೀಲೆ ಶುರುವಾಗೋವರೆಗೂ ಕಾಯಬೇಕಾಗುತ್ತೆ. ಮತ್ತದಾದ್ಮೇಲೆ ನಮ್ಮ ಕೆಲಸ ಸಫಲವಾಗುತ್ತೆ. ದಾರೂ